ಶ್ರೀಮದ್ಭಾಗವತ ಅತ್ಯಂತ ಉತ್ಕೃಷ್ಟವಾದ ಪುರಾಣ ರೂಪದಲ್ಲಿರುವಂತಹ ಶಾಸ್ತ್ರ ಗ್ರಂಥ. ಅನೇಕ ವಿಧವಾದ ಭಗವನ್ ಮಹಾತ್ಮೆಗಳನ್ನು, ಭಗವದ್ಭಕ್ತರ ಕಥಾನಕಗಳನ್ನು ಒಳಗೊಂಡದ್ದು. ಈ ಒಂದು ಗ್ರಂಥದ ಶ್ರವಣ ಮಾತ್ರದಿಂದಲೇ ಸಕಲ ವೇದಗಳ, ಇತಿಹಾಸಗಳ, ಎಲ್ಲ ಪುರಾಣಗಳ ಶ್ರವಣ ಮಾಡಿದ ಪೂರ್ಣ ಪುಣ್ಯ ಬರುತ್ತೆ ಅಂತಂದ ಮೇಲೆ ಭಾಗವತದ ಮಹಿಮೆ ಅತ್ಯಂತ ಉತ್ಕೃಷ್ಟವಾದದ್ದು. ಮುಕ್ತ ಕಂಠದಿಂದ ಸಾಕಷ್ಟು ಕೊಂಡಾಡಿದ್ದಾರೆ. ಪದ್ಮಪುರಾಣದಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಭಾಗವತದ ಮಹಾತ್ಮ್ಯವನ್ನೇ ವರ್ಣನೆ ಮಾಡಿದ್ದಾರೆ. ಸೂತಾಚಾರ್ಯರು ಶೌನಕಾರ್ಯರಲ್ಲಿ ಹೇಳ್ತಾ ಇದ್ದಾರೆ, ಅತ್ರತೆ ಕೀರ್ತಯಿಷ್ಯಾಮಿ ಭಕ್ತಿಯುಕ್ತಂ ಕಥಾನಕಂ ಶುಕೆ ಯಮೋಕ್ತಂ ರಹಸ್ಯಂ ವಿಚಾರ್ಯ ಚ. ಸೂತಾಚಾರ್ಯರು ಹೇಳಿದರು, ಹೇ ಶೌನಕಾರ್ಯರೇ, ಶುಕಾಚಾರ್ಯರು
ನನ್ನೊಬ್ಬನ್ನೇ ಕರೆದು ಏಕಾಂತದಲ್ಲಿ ಕೆಲವು ವಿಷಯ ಹೇಳಿದ್ದಾನೆ, ಅದನ್ನು ನಾನು ನಿಮಗೆ ಆರಂಭದಲ್ಲಿ ತಿಳಿಸ್ತೀನಿ ಅಂತ. ನೋಡಿ, ತುಂಬ ಪ್ರೀತ್ಯಾಸ್ಪದ ಶಿಷ್ಯರಾದರೆ ಅಂಥವರಿಗೆ ಗುಹ್ಯವಾದಂತಹ ವಿಷಯವನ್ನು ಹೃದಯ ಬಿಚ್ಚಿ ಗುರುಗಳು ಪಾಠ ಹೇಳ್ತಾರೆ. ಸೂತಾಚಾರ್ಯರು ಶೌನಕಾರ್ಯರು ಮೊದಲೇ ಮಹಾಜ್ಞಾನಿಗಳು. ಅಂಥವರ ಮುಂದೆ ಸೂತಾಚಾರ್ಯರು ಪ್ರವಚನ ಹೇಳೋ ಕಾಲಕ್ಕೆ ಅತ್ಯಂತ ಗೋಪ್ಯವಾದಂತಹ ರಹ ಶಿಷ್ಯಂ ವಿಚಾರ್ಯಚ. ರಹ ಅಂತಂದರೆ ಏಕಾಂತದಲ್ಲಿ, ಅದು ಎಲ್ಲರಿಗೂ ತಿಳಿಯುವಂಥ ವಿಷಯ ಅಲ್ಲ, ಬಹಳ ಗೋಪ್ಯವಾದದ್ದು. ಪಾಮರರಿಗೆ ಮಂದಮತಿಗಳಿಗೆ ತಿಳಿಯಬಾರದಂತಹ, ಇದನ್ನು ಕೇಳೋದು ಮಾತ್ರದಂತೆ ಭಾರಿ ಪುಣ್ಯ ಬರುತ್ತೆ. ಅಂಥ ವಿಶಿಷ್ಟವಾದ ಭಾಗವತ ಮಹಾತ್ಮ್ಯವನ್ನು ಶುಕಾಚಾರ್ಯ ನನಗೆ ಹೇಳಿದರು, ಅದನ್ನು ನಾನು ನಿಮಗೆ ಹೇಳ್ತೀನಿ ಕೇಳಿ ಅಂತ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಒಂದು ಸಲ ವಿಶಾಲದಲ್ಲಿ, ವಿಶಾಲ ಅಂತಂದರೆ ಬದರಿ ಕ್ಷೇತ್ರ, ಬದರಿ ಕ್ಷೇತ್ರದ ಮತ್ತೊಂದು ಹೆಸರೇ ವಿಶಾಲ ಅಂತ. ಆ ವಿಶಾಲ ಕ್ಷೇತ್ರದಲ್ಲಿ 4 ಜನ ಶುದ್ಧಾಂತಕರಣರಾದಂತಹ ಋಷಿಮುನಿಗಳು ಓಡಾಡ್ತಾ ಇದ್ದಾರೆ. ಸಜ್ಜನರ ಸಹವಾಸವಾಗಬೇಕು ಅಂತ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ದಂಥವ್ರು ನಾರದರು. ನಾರದನ್ನು ನೋಡಿದ ಕೂಡಲೇ ಅವರಿಗೆ ಬಹಳ ಆಶ್ಚರ್ಯ ಆಯಿತು. ನಾರದರ ಮುಖ ಸಪ್ಪೆ ಇದೆ. ಇದು ಬಹಳ ಅಪರೂಪದ ಒಂದು ದೃಶ್ಯ. ನಾರದರವರು ಯಾವಾಗಲೂ ಉತ್ಸಾಹದ ಚಿಲುಮೆ. ಅವರಿಗೆ ಯಾವುದೇ ರೀತಿಯ ದುಃಖ, ಚಿಂತೆ, ಸಂತಾಪ, ವಿಚಾರ ಏನೂ ಇಲ್ಲ. ಇಷ್ಟು ಆನಂದ ಪರವಶರಾಗಿರ್ತಾರೆ. ನಿತ್ಯ ನಿರಂತರದಲ್ಲಿ ಭಗವಂತನ ಗುಣಗಾನವನ್ನು ಮಾಡ್ತಿರ್ತಾರೆ. ಸಾವಿರಾರು ಹರಿಭಕ್ತರನ್ನು ಉದ್ಧಾರ ಮಾಡೋದೇ ಅವ್ರ ಕೆಲಸ. ಜೊತೆ ಮಧ್ಯದಲ್ಲಿ ಹರಿದ್ವೇಷಗಳಿದ್ರೆ ಅವ್ರನ್ನ ಹಾಳು ಮಾಡೋದು, ಅವರಿಗೆಲ್ಲ ಮಾರ್ಗ ತಪ್ಪಿಸೋದು. ಈ ಕಾರ್ಯದಲ್ಲಿ ಬಹಳ ಉತ್ಸಾಹದ ಬುಗ್ಗೆಯಂತೆ ನಾವು ಎಲ್ಲ ಕಡೆ ಓಡಾಡಿಕೊಂಡಿರುವಂಥವ್ರು. ಅಂಥವರ ಮುಖದಲ್ಲಿ ದುಃಖದ ಛಾಯೆ ಕಂಡು ಸನಕಾದಿಗಳು, ಅಲ್ಲಿ 4 ಜನ ಋಷಿಗಳು ಸನಕಾದಿಗಳು, ಬ್ರಹ್ಮದೇವರ ಮಾನಸ ಪುತ್ರರು, ಅವರು ಯಾವಾಗಲೂ 5-6 ವರ್ಷದ ಬಾಲಕರಂತೆ ಇರ್ತಾರೆ. ಎಲ್ಲರಿಗಿಂತ ವಯಸ್ಸಿನಲ್ಲಿ ಬಹಳ ಹಿರಿಯರು, ಆದರೆ ತುಂಬ ಕಿರಿಯರಂತೆ ಕಾಣಿಸ್ತಾ ಇರ್ತಾರೆ. ಭಾರೀ ತತ್ವಜ್ಞರು, ವೇದಶಾಸ್ತ್ರ ಸಂಪನ್ನರು, ನಿತ್ಯಾಪರೋಕ್ಷೀಕೃತ ಶ್ರೀಷರು. ಇಂಥ ಸನಕಾದಿಗಳು ನಾರದರನ್ನು ಕಂಡು ಆಶ್ಚರ್ಯಪಟ್ಟು ಹೇಳ್ತಾ ಇದ್ದಾರೆ, ಕಥಂ ಬ್ರಹ್ಮನ್ ದೀನಮುಖ ಕುತಶ್ಚಿಂತಾತುರೋ ಭವಾನ್ ತ್ವರಿತಂ ಗಮ್ಯತೆ ಪುತ್ರ ಕುತಶ್ಚಾಗಮನಂ ತವ. ಹೇ ನಾರದರೆ, ಯಾಕೆ ಮುಖ ಸಪ್ಪೆ ಮಾಡ್ಕೊಂಡಿದ್ದೀರಿ? ಏನು ಚಿಂತೆ ನಿಮಗೆ? ನಮ್ಗೆ ಯಾವ್ಯಾವುದು ಸಂದರ್ಭಕ್ಕೆ ತಕ್ಕಂತೆ ಮುಖದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರ್ತವೆ. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಉತ್ಸಾಹ, ಸಂಭ್ರಮ, ಮುಖದ ವರ್ಚಸ್ಸೇ ಬೇರೆ. ಉಪನ್ಯಾಸಕ್ಕೆ ಹೋಗೋ ಹೊತ್ತಿಗೆ ಸಪ್ಪೆ ಮುಖ ಮಾಡ್ಕೊಂಡು ಹಣೆ ಬಾರದೆ ಅಂತ ಒದ್ದಾಡ್ಕೊಂಡು ಹೋಗೋದು, ಅದು ಮುಖ ನೋಡ್ಬಿಟ್ರೆ ಗೊತ್ತಾಗಿದೆ ಉಪನ್ಯಾಸಕ್ಕೆ ಹೋಗ್ತಾ ಇರೋದು ಅಂತ. ಹಾಗೆ ಉಪನ್ಯಾಸಕ್ಕೆ ಬರಬೇಕಾದ್ರೆ ಭಾರಿ ಉತ್ಸಾಹ, ಸಂಭ್ರಮದಿಂದ ಬರಬೇಕು. ನೀವು ಎಲ್ಲೂ ಓಡಾಡೋದು ಭಾರಿ ಆನಂದ ಪರವಶರಾಗಿರ್ತೀರಿ. ನಿಮ್ಮ ಮುಖದಲ್ಲಿ ಯಾಕೆ ಈ ರೀತಿಯ ದುಃಖದ ಕಡೆ? ಚಿಂತಾತುರೋ ಭವಾನ್, ತುಂಬ ಮನಸ್ಸಲ್ಲಿ ಏನು ಚಿಂತೆ ತುಂಬಿಕೊಂಡಂತೆ ಕಾಣ್ತಾ ಇದೆ. ಬಹಳ ವೇಗದಿಂದ ಹೋಗ್ತಾ ಇದ್ದೀರಿ. ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇದಾಗಿ ಶೂನ್ಯ ಚಿತ್ತೋಸಿ, ನಿಮ್ಮ ಮನಸ್ಸಿನಲ್ಲಿ ಶೂನ್ಯ ಚಿತ್ತರಾಗಿದ್ದೀರಿ. ಅಂದರೆ ದೇವರ ಸ್ಮರಣೆ ಇಲ್ಲ, ಬೇರೆ ಏನೋ ಬಹಳ ಗಾಢವಾಗಿ ವಿಚಾರ ಮಾಡ್ತಾ ಇದ್ದೀರಿ. ನಿಮ್ಮಂಥ ಮುಕ್ತ ಸಂಘರಿಗೆ, ಮುಕ್ತ ಸಂಘ ಅಂದರೆ ಎಲ್ಲ ಪದಾರ್ಥಗಳ ಸಹವಾಸವನ್ನು ಬಿಟ್ಟವರು, ಎಲ್ಲ ಪದಾರ್ಥಗಳ ಜೊತೆ ಇದ್ದರೂ ಮಮತಾ ಅನ್ನೋದಿಲ್ಲ ನಿಮಗೆ. ಇಂಥ ವ್ಯಕ್ತಿಗೆ ನೋಚಿತಂ ಗದ ಕಾರಣ, ಈ ರೀತಿಯ ಸಪ್ರಮುಖ ಅನ್ನುವಂಥದ್ದು ಉಚಿತವಾಗುವುದಿಲ್ಲ. ಅದಕ್ಕೇನು ಕಾರಣ ಹೇಳಿ ಅಂತ. ಆಗ ಯಾರು ತಮ್ಮ ದೀನಮುಖಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಾನು ಭೂಮಿಗೆ ಬಂದಪ್ಪ, ದೇವಲೋಕಗಳಲ್ಲಿ ಅನೇಕ ದೇವತೆಗಳನ್ನೆಲ್ಲ ಸಂದರ್ಶನ ಮಾಡಿ ಭೂಮಿಗೆ ಒಮ್ಮೆ ಬಂದೆ. ತುಂಬ ದಿವಸದ ಮುಂಚೆ ನಾನು ಭೂಮಿಗೆ ಬಂದೆ. ಯಾವುದು ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ ಯಾವುದು, ಇದನ್ನು ನೋಡಬೇಕು ಅಂತ ನನ್ನ ಆಂತರ್ಯ. ಅದಕ್ಕೋಸ್ಕರ ಬಂದೆ. ಅನೇಕ ಕ್ಷೇತ್ರಗಳನ್ನು ಸಂದರ್ಶಿಸಿದೆ. ಪುಷ್ಕರಕ್ಕೆ ಹೋದೆ, ಪ್ರಯಾಗಕ್ಕೆ ಹೋದೆ, ಕಾಶಿ, ಗೋದಾವರಿ, ಹರಿಕ್ಷೇತ್ರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧನ, ಇದೇ ಮೊದಲಾದಂಥ ಅನೇಕ ತೀರ್ಥಗಳಲ್ಲಿ ಆ ಕಡೆ ಈ ಕಡೆ ಆ ಕಡೆ ಸಂಚಾರ ಮಾಡಿದೆ. ಎಲ್ಲಿ ಹೋದರೂ ನಾ ಪಶ್ಯಂ ಕುತ್ರಚಿಚ್ಛರ್ಮ ಮನಸ್ಸಂತೋಷಕಾರಕಂ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ನನಗೆ ಮನಸ್ಸಿನ ಸಂತೋಷ ಆಗಲೇ ಇಲ್ಲ. ಕಲಿನಾ ಧರ್ಮಮಿತ್ರೇಣ ಧರೇಯಂ ಬಾಧಿತಾಧುನಾ. ನಾನು ಹೇಳ್ತೇನೆ, ಅಧರ್ಮ ಮಿತ್ರ
ನೀವು ಕೆಟ್ಟದ್ದನ್ನು ಮಾಡ್ತೀನಿ ಅಂತಂದರೆ ತುಂಬ ಸಹಾಯ ಮಾಡುವಂಥವ್ರು ಕಲಿ. ಹಾಗಾದ್ರೆ ಅದನ್ನೇ ಮಾಡೋಣ ಅಂತ ಅನ್ನಬಾರದು. ಆ ರೀತಿ ಅಧರ್ಮ ಮಾಡಿದರೆ ಮತ್ತೆ ಸನ್ಮಾರ್ಗಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಧರ್ಮ ಮಿತ್ರ ಅವನು. ಕೆಟ್ಟದ್ದನ್ನು ಮಾಡ್ತೀನಿ ಅಂತಂದರೆ ಅವನು ಬೇಕಾದಷ್ಟು ಉಪಕಾರ ಮಾಡ್ತಾನೆ. ಧರೆಯು ಬಾಧಿತಾಧುನ, ಮಂಗಲ ಕಾರ್ಯಗಳನ್ನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತಂದರೆ ಎಲ್ಲ ವಿಧವಾದಂಥ ತೊಂದರೆಗಳು ಬರುತ್ತೆ. ಅದರಿಂದ ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ. ಯಾವ ಕ್ಷೇತ್ರಗಳಿಗೆ ಹೋದರೂ ಸತ್ಯವಿಲ್ಲ. ಮೊದಲನೇ ದೋಷ ಕಲಿಯುಗದಲ್ಲಿ ನಾರದರು ಕಂಡದ್ದು ಇದನ್ನು. ಎಲ್ಲಿ ನೋಡಿದ್ರು ಬರೀ ಸುಳ್ಳು ಹೇಳೋ ಜನಗಳು ಪ್ರತಿಯೊಬ್ಬರು ಹಾಗೆ ಇದ್ದಾರೆ. ಏನಾದರೂ ಒಂದು ಸುಳ್ಳು ಹೇಳ್ತಾರೆ, ಕಾರಣವೇ ಇರೋದಿಲ್ಲ. ಏನೋ ಮಹತ್ತರ ಲಾಭ ಆಗೋದಿದ್ರೆ ಆ ಲಾಭದ ಉದ್ದೇಶ ಸುಳ್ಳು ಹೇಳಿದ್ರೆ ಪಾಪ ಬರುತ್ತೆ. ಲಾಭ ಆಗೋದಿದ್ರೂ ಸುಳ್ಳು ಹೇಳಬಾರದು. ಏನೋ ಲಾಭ ಇಲ್ಲದಿದ್ರೂ ಅನವಶ್ಯಕವಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆ ಸುಳ್ಳು ಹೇಳೋದು. ತಪಸ್ಸಿಲ್ಲ. ತಪಸ್ಸು ಅನ್ನೋ ಶಬ್ದಕ್ಕೆ ಏನರ್ಥ? ತಪಸ್ಸು ಅನ್ನೋದು ಎರಡು ಪ್ರಕಾರ ಇದೆ. ಒಂದು ಕಾಯಕ್ಲೇಶರೂಪವಾದ ತಪಸ್ಸು, ಇನ್ನೊಂದು ಪರಮಾತ್ಮನನ್ನು ಚಿಂತನೆ ಮಾಡೋದು ಒಂದು ತಪಸ್ಸು. ಎರಡು. ತಪ ಅನ್ನೋ ಧಾತು ಇದೆಯಲ್ಲ, ಅದಕ್ಕೆ ಎರಡು ಅರ್ಥ. ತಪ ಆಲೋಚನೆ ಅಂತ ಒಂದು, ತಪ ಸಂತಾಪೆ ಅಂತ ಒಂದು ಅರ್ಥ. ತಪ ಸಂತಾಪೆ ಅನ್ನೋ ಧಾತುವಿನಿಂದ ಬರುವ ಅರ್ಥ ಏನಂದರೆ, ನಿಮ್ಗೆ ಈ ಥರ ಶಬ್ದಗಳು ಇದ್ರ ಪಂಚಗಳು ಎಷ್ಟಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನ್ನ ಪ್ರವಚನದಲ್ಲಿ ಅಂತ ಸ್ವಲ್ಪ ಇರುತ್ತೆ. ಆ ಶಬ್ದಗಳನ್ನು ಹೊಡೆದು ಅದರೊಳಗಿರೋ ರಹಸ್ಯಗಳನ್ನು ತಿಳ್ಕೊಳ್ಳೋದು ತುಂಬ ವಿಶೇಷ. ಇದರಿಂದ ಸಂಸ್ಕೃತದ ಜ್ಞಾನವೂ ಚೆನ್ನಾಗಾಗುತ್ತೆ. ಆ ಶಬ್ದಗಳಲ್ಲಿರುವ ಮರ್ಮ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತಪ ಸಂತಾಪೆ ಅನ್ನೋ ಧಾತು ಏನು ಹೇಳುತ್ತೆ? ತಪಸ್ಸು ಅಂದರೆ ಕಾಯಕ್ಲೇಶ, ದೇಹಕ್ಕೆ ಪರಿಶ್ರಮ ಕೊಡುವಂತಹ ಕೆಲಸಗಳನ್ನೆಲ್ಲ ತಪಸ್ಸು ಅಂತ ಕರೀತಾರೆ. ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ಇದೇ ಮೊದಲಾದ ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಯಾವುದೇ ಒಂದು ವ್ರತ ಅಂತ ಮಾಡ್ತೀವಿ ಅಂತಂದ್ರು ಮೊದಲು ತಿನ್ನೋದಕ್ಕೆ ಕತ್ತರಿ ಬಿಡುತ್ತೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು. ಚಾತುರ್ಮಾಸ್ಯ ವ್ರತ ನೋಡಬೇಕಾದಷ್ಟು ಪದಾರ್ಥ ಸಮೃದ್ಧಿಯಾಗಿರುತ್ತೆ, ಏನು ತಿನ್ನೋಂಗಿಲ್ಲ. ವ್ರತದ ಪದಾರ್ಥ ಅಂತ ನೋಡ್ರಿ ಸಿಕ್ಕಾಪಟ್ಟೆ ರೇಟ್ ಆಗಿರುತ್ತೆ. ಹುರುಳಿಕಾಯಿ, ಬೆಂಡೆಕಾಯಿ 20 ರೂಪಾಯಿ 30 ರೂಪಾಯಿ ಕೆಜಿ ಬಂದ್ಬಿಡುತ್ತೆ. ಸುವರ್ಣಗಡ್ಡೆ ಅದು ತರಕಾರಿಗಳೇ ದೊಡ್ಡ ಸುವರ್ಣ, ಅದು ಕೆಜಿ 100 ರೂಪಾಯಿ ಎಲ್ಲ ಆಗುತ್ತೆ. ಅದ್ರ ಪದಾರ್ಥದ ಬೆಲೆ ಹಂಗಾಗುತ್ತೆ. ಕಾಸ್ಟ್ಲಿ ಇದೆಯಾ? ಅದು ತಿನ್ಬೇಡಿ. ಸಿಕ್ಕಾಪಟ್ಟೆ ಈ ಪದಾರ್ಥಗಳನ್ನು ತಿನ್ನಬೇಡ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಅದೇ ತಪಸ್ಸು ಅಂತಂದ್ರೆ ವಸ್ತುಗಳಿಂದ ಸಿಕ್ಕಿದಾಗಲೂ ತಿನ್ನದೇ ಇರೋದು, ಗತಿ ಇಲ್ಲದೆ ತಿನ್ನೋದು ಬಿಟ್ಟಿದ್ದಲ್ಲ. ಹರಿಪ್ರೀತ್ಯರ್ಥವಾಗಿ ಆ ಎಲ್ಲ ವಸ್ತುಗಳನ್ನು ಪರಿತ್ಯಾಗ ಮಾಡೋದು. ದೇಹಕ್ಕೆ ನಾನಾ ರೀತಿಯ ಕ್ಲೇಶಗಳು ಉಂಟಾಗುತ್ತೆ. ತಿಂದಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅಷ್ಟು ಸರಿಯಾಗಿ ತಿನ್ನಕ್ಕೆ ಆಗಲ್ಲ ಅಂತ ಇಟ್ಕೊಳ್ರಿ. ವಸ್ತುಗಳು ಏನಿರುತ್ತೆ, ಎಣ್ಣೆ ಎದುರಿದ್ರೆ ಗೆಡ್ಡೆಗಳು ಗೆಣಸುಗಳು, ಅದು ಚೆನ್ನಾಗಿ ಅಡುಗೆ ಮಾಡೋ ಕಲಾ ಅಂತಂದ್ರೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ತುಂಬ ಸ್ವಲ್ಪ ಹೊತ್ತಿಗೆ ಮತ್ತೆ ಹಿಂಗೆ ಹೆಣ್ಣು ಥರ ಹುಡ್ತಾ ಏನು ಸಿಗುತ್ತೆ, ಏನು ಸಿಗುತ್ತೆ, ಇನ್ನೇನು ಸಿಗುತ್ತೆ, ಏನು ಸಿಗೋದು ತಿನ್ನೋಂಗಿಲ್ಲ. ಇದು ವ್ರತ. ಇದು ಕಾಯಕ್ಲೇಶವಾದಂಥ ಶರೀರಕ್ಕೆ ನಾನಾ ರೀತಿಯ ಕಷ್ಟಗಳನ್ನು ಕೊಡುವಂಥದ್ದು. ಏಕಾದಶಿ ಉಪವಾಸ ಎಷ್ಟು ಶ್ರಮ, ಎಲ್ಲರಿಗೂ ಶ್ರಮವೇ. ನೀವೇನು ಬಿಡ್ರಿ ಆಚಾರ ಸುಖವಾಗಿ ಮಾಡ್ತೀರಿ ಅಂತಂದಾಗ ಆಚಾರ್ಯ ಹೊಟ್ಟೆ ಇಲ್ವಾ, ಅವರಿಗೆ ಹಸಿವಾಗಲ್ಲ. ಎಲ್ಲರಿಗೂ ಹಸಿವೆ, ತುಂಬ ಶ್ರಮ ಪಡಿಸುತ್ತೆ. ಪ್ರತಿಯೊಬ್ಬರಿಗೂ ಇದು ಶ್ರಮ ಆಗುವಂತಹ ವ್ರತಗಳು. ಅದು ಕಾಯಕ್ಲೇಶವಾದಂಥದ್ದು. ತಿರುಪತಿ ಬೆಟ್ಟ ಹತ್ತೋದು ಅದು ಒಂದು ದೊಡ್ಡ ತಪಸ್ಸು. ಏನು ಅನಾಯಾಸ ಹತ್ತೋದು ಉಂಟ? ಅದು ಬಹಳ ಪ್ರಯಾಸ ಸಾಧ್ಯವಾದದ್ದೇ. ತುಂಬ ಶ್ರಮಪಟ್ಟೇ ಬೆಟ್ಟವನ್ನು ಹತ್ತಬೇಕು. ಹೀಗೆಲ್ಲವೂ ಶ್ರಮ. ನಾವು ಪ್ರವಚನಕ್ಕೆ ಬರೋದು ಶ್ರಮ ಅಂದರೆ ಇದೊಂದು ದೊಡ್ಡ ತಪಸ್ಸು ತಿಳ್ಕೊಳ್ರಿ. ನಿಮ್ಮ ಶರೀರಕ್ಕೆ ನಾನಾ ರೀತಿಯ ಕಷ್ಟಗಳಾಗ್ತವೆ. ಎಷ್ಟೆಷ್ಟೋ ದೂರದಿಂದ ಬರಬೇಕು, ಬಂದಿಲ್ಲಿ ಗಂಟೆ ಕೂಡಬೇಕು, ಕೈಕಾಲು ಕುತ್ಕೊಂಡಿರಬೇಕು, ಓಡಾಡೋಂಗಿಲ್ಲ, ಹರಟೆ ಹೊಡೆಯೋಂಗಿಲ್ಲ, ಎಲ್ಲವೂ ಶ್ರಮ ಆಗುತ್ತೆ. ಅಂದರೆ ಇದೆಲ್ಲ ಮಹಾಪುಣ್ಯಕರವಾದಂಥ ತಪಸ್ಸು. ಪ್ರತಿಯೊಂದು ಅದ್ಭುತವಾದ ತಪಸ್ಸು ಅಂತ ಶಾಸ್ತ್ರ ಮಾಡಿದವಲ್ಲದೆ ಇದನ್ನೇ ತಪಸ್ಸು ಅಂತಂದರೆ ಇದು ಕಾಯಕ್ಲೇಶವಾದದ್ದು. ಇನ್ನೊಂದು ತಪಸ್ಸಿದೆ, ಅದೇನು? ತಪ ಆಲೋಚನೆ ಅಂತ. ಅದರಿಂದ ಆ ತಪಸ್ಸು ಏನು ಹೇಳುತ್ತೆ? ಮನಸ್ಸಿನಲ್ಲಿ ಭಗವಂತನನ್ನು ಚಿಂತನೆ ಮಾಡೋದು. ಆ ತಪಸ್ಸಂತೂ ಎಲ್ಲರೂ ಮಾಡಬಹುದು. ಎರಡೂ ರೀತಿಯ ತಪಸ್ಸು. ಅಂದರೆ ಶಾಸ್ತ್ರ ಹೇಳೋದಿಷ್ಟೇ, ನಿಮ್ಮ ಶರೀರಕ್ಕೆ ಕಷ್ಟ ಕೊಡುವಂತಹ ಯಾವುದೇ ಕೆಲಸ ಇರಲಿ, ಭಗವಂತನ ಸೇವಾ ಅನ್ನೋ ಭಾವನೆಯಿಂದ ಮಾಡಿಬಿಟ್ರೆ ಅದೊಂದು ತಪಸ್ಸಾಗುತ್ತೆ. ಕಷ್ಟ ಆಗ್ತಾ ಇದೆ ಅಂತ ಯಾರನ್ನೋ ಬೈಕೊಂಡು ಅಂದುಕೊಂಡು ಕೆಲಸ ಮಾಡಿದ್ರೆ, ಅದು ಆಫೀಸ್ ಕೆಲಸ ಆಗಿರಲಿ, ಹೆಣ್ಮಕ್ಳು ಮನೇಲಿ ಮಾಡೋ ಕೆಲಸ ಆಗಿರಲಿ, ಗಂಡನ್ನ ಮಕ್ಕಳನ್ನ ಎಲ್ಲರನ್ನು ಶಾಪ್ ಹಾಕಿ ಕೈ ಬಿದ್ದು ಹೋಗ್ಲಿ, ಕಾಲು ಬಿದ್ದು ಹೋಗ್ಲಿ, ಎಷ್ಟು ಹಾಗೆ ಎಷ್ಟಂತ ಕಸ ಹೊಡೆಯೋದು, ಹೀಗೆಲ್ಲ ಬೈಕೊಂಡು ಅಂದ್ಕೊಂಡು ಮಾಡಿದ್ರೆ ಶ್ರಮಯೇ ಕೇವಲ ದೇಹಕ್ಕೆ ಆಯಾಸ ಮಾತ್ರ ಆಗುತ್ತೆ, ಪುಣ್ಯ ಬರೋದಿಲ್ಲ. ಭಗವಂತ ವಾಸ ಮಾಡೋ
ಸ್ಥಳ ಇದು. ನನ್ನ ಗಂಡನ ರೂಪದಲ್ಲಿ ಪರಮಾತ್ಮ ಇದ್ದಾನೆ, ನನ್ನ ಮಕ್ಕಳ ರೂಪದಲ್ಲಿ ಬಾಲಗೋಪಾಲಕೃಷ್ಣ ಇದ್ದಾನೆ. ಅವರು ಓಡಾಡುವಂತಹ ಜಾಗ, ಅವರು ಮಾಡಿದಂತಹ ಗದ್ದಲುಗಳು, ಇದರಿಂದ ನಾನು ದೇವರ ಸೇವೆಯ ಭಾವನೆಯಿಂದ ಮನೆ ಸ್ವಚ್ಛ ಮಾಡ್ತೀನಿ ಅಂದ್ಬಿಟ್ರೆ ಅದು ಕೃಷ್ಣ ಪರಮಾತ್ಮರ ಅರಮನೆಯನ್ನೇ ಸಾರಿಸಿ ಬಳದು ಗುಡಿಸಿದಂತಹ ಮಹಾಪುಣ್ಯ ಬಂದು ಶ್ರದ್ಧಾ ಭಕ್ತಿ ಇದ್ದಂಥವು ಹಾಗೆಲ್ಲ ಮಾಡಿದ್ದಾರೆ. ಮೊನ್ನೆ ದಿವಸ ಚಂದ್ರಪಟ್ಟಣದ ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ. ಅದೊಂದು ಮಠ. ಆ ಮಠದಲ್ಲಿ ಒಬ್ಬ ಕೋಟ್ಯಾಧಿಪತಿ ಹೆಂಗಸು, ಸಣ್ಣ ಹುಡುಗಿಯವರು, ಒಂದು 20-25 ವರ್ಷದವರು ಬಂದು ಬೇಡ್ತಾಳೆ, ಸ್ವಾಮಿ ಮಠದಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡ್ರಿ ನನಗೆ. ಬಂದು ಅವಳು ಎಷ್ಟೋ 25-30 ಕಿಲೋಮೀಟರ್ ಬಂದಿದ್ದಾಳೆ. ಮಠದಲ್ಲಿ ಕಸ ಬೆಳೆಯೋದು, ಅದು ದೊಡ್ಡ ಮಠ ಇದೇ ಥರನೇ ಪೂರ್ತಿ ಮಠದ ಒಂದು ಸಣ್ಣ ಧೂಳು ಇದ್ದಂತೆ ಸ್ವಚ್ಛವಾಗಿ ಕಸ ಬೆಳೆದು ನಮಸ್ಕಾರ ಹಾಕಿ ಒಂದು 500 ರೂಪಾಯಿ ದಕ್ಷಿಣೆ ಹಾಕಿ ಕೊಟ್ಬಿಟ್ರು. ಆಕೆ ವಿಚಾರಿಸಿದ್ರೆ ಭಾರಿ ದೊಡ್ಡ ಕೋಟ್ಯಾಧಿಪತಿ, ಎಷ್ಟು ತಪಸ್ಸು ನೋಡ್ರಿ, ಇದರ ಇಂಥ ಸಾಮರ್ಥ್ಯ, ಭಾರಿ ಪುಣ್ಯ. ಆ ದೊಡ್ಡ ಸ್ಥಳದಲ್ಲಿ ರಾಯಮಠದಲ್ಲಿ ಕಸ ಬೆಳೆದ್ರೆ ಎಷ್ಟು ಪುಣ್ಯನೋ, ದೇವರ ವಾಸ ಮಾಡೋ ಮನೆಯಲ್ಲಿ ಬೆಳೆದು ಅದೇ ಥರನೇ ವಿಶೇಷ ಪುಣ್ಯ. ನಮ್ಮ ಮನೆಗಳಲ್ಲಿ ಕಸ ಬೆಳೆಯೋ ಕಾಲಕ್ಕೂ ಈ ಅನುಸಂಧಾನ ಇಟ್ಟು ಬಿಟ್ರೆ ಅಷ್ಟೇ ವಿಶೇಷ ಪುಣ್ಯಕ್ಕೆ ಭಾಗಿಗಳಾಗಬಹುದು. ಇದು ನಮ್ಮ ಅನುಸಂಧಾನ, ನಮ್ಮ ಮಧ್ವಮತನೇ ಅನುಸಂಧಾನ ಮತ ಅಂತ ಇನ್ನೊಂದು ಹೆಸರು ತಿಳ್ಕೊಂಡ್ರಿ. ಅನುಸಂಧಾನ ನೆಟ್ಟಿಗಿತ್ತು ಅಂತಂದ್ರೆ ಎಲ್ಲವೂ ಪುಣ್ಯ. ಅನುಸಂಧಾನ ಕೆಟ್ಟಿತ್ತು ಅಂತಂದ್ರೆ ನೀವು ಏನು ದೇವ್ರ ಪೂಜೆ ಮಾಡಿದ್ರು ಅದು ಪಾಪನೇ ಬರುತ್ತೆ. ದೇವ್ರ ಪೂಜೆ ಮಾಡಿದ್ರಿಂದ ನರಕಕ್ಕೆ ಹೋದ್ರು ಆಚಾರ ಉಂಟಾಗುತ್ತೆ. ಸಿಕ್ಕಾಪಟ್ಟೆ ದೇವ್ರ ಪೂಜೆ ಮಾಡಿದ್ರು ಅದರಿಂದ ನರಕಕ್ಕೆ ಹೋದ್ರು. ಯಾಕೆಂದ್ರೆ ಯಾವ ಅನುಸಂಧಾನ ಇರೋದಿಲ್ಲ. ಸುಮ್ಮನೆ ಪೂಜೆ ಮಾಡಿದ್ದೇ ಮಾಡಿದ್ರು, ಏನು ಪ್ರಯೋಜನ ಆಗೋದಿಲ್ಲ. ನೀವು ಏನೇ ಕೆಲಸಗಳನ್ನ ಮಾಡಿ, ಕೆತ್ತರೋಷಿ ದರ್ಶನಾಸಿ ಹೆಚ್ಚು ಹೋಸಿ ದದಾಸಿ ಎತ್ತಪಸ್ಯ ಸಿಗೋಂತೆ ತತ್ಪುರುಷಮದರ್ಪಣಂ. ಏನು ಮಾಡ್ತಿರೋ, ಎಕ್ಕರೋಷಿ ಎದ್ ಅಶ್ನಾಸಿ, ಏನು ತಿಂತಿರೋ, ಏನು ಕುಡಿತಿರೋ, ಏನು ನೋಡ್ತಿರೋ, ಏನು ಓಡ್ತಿರೋ, ಏನು ಆಡ್ತಿರೋ, ಮಾಡಿದ ಎಲ್ಲ ಕೆಲಸವನ್ನ ತತ್ಪುರುಷ ಮದರ್ಪಣಂ ನನಗೆ ಅರ್ಪಣೆ ಮಾಡಿಬಿಟ್ರೆ ಅದು ಯಜ್ಞ ಅಂತ ಪರ್ಯವಸಾನ. ಈ ಯಜ್ಞದ ಅನುಸಂಧಾನ ಇಲ್ಲದೆ ಲಾರಿ ನೋಡ್ಗಟ್ಟಲೆ ಹೂವನ್ನು ತಂದು ಪುಷ್ಪಾರ್ಚನೆಯಿಂದ ಮಾಡಿದರೂ ಏನು ಪ್ರಯೋಜನ ಬರೋದಿಲ್ಲ. ದೇವರ ತಲೆ ಮೇಲೆ ಒಂದಷ್ಟು ಭಾರ ಹಾಕಿದಂತೆ ಆಗುತ್ತೆ. ನಿಜವಾಗಿ ಭಗವಂತನ ಪ್ರೀತಿ ಆಗೋದು ಭಕ್ತಿ ಇದ್ದಂಥ ಪೂಜೆಗೆ ಮಾತ್ರನೇ. ಭಕ್ತಿಯೈವ ತುಷ್ಟಿಮಭ್ಯೇತಿ ವಿಷ್ಣು ನಾಣ್ಯೇನ ಕೇಳಿಸಿದ. ಭಕ್ತಿಯೊಂದಕ್ಕೆ ಭಗವಂತ ಪ್ರೀತನಾಗುತ್ತಾನೆ ಹೊರತು ಬೇರೆ ಯಾವುದೇ ಆಡಂಬರಕ್ಕೆ ತೃಪ್ತನಾಗುವುದಿಲ್ಲ. ಆಡಂಬರ ಬೇಡ ಅಂತ ಅರ್ಥ ಅಲ್ಲ. ಮತ್ತೆ ಆಡಂಬರವು ನಮ್ಮ ಭಕ್ತಿಯ ದ್ಯೋತಕ. ಈ ಇಷ್ಟು ದೊಡ್ಡ ಮಠ ಯಾಕೆ ಕಟ್ಟಬೇಕು? ನಿಜವಾದ ಮೇಲೆ ಭಕ್ತಿ ಇದ್ದಿದ್ರೆ ಅವರ ಮನೆಯೇ ಪೂಜೆ ಮಾಡ್ಕೋಬೇಕಪ್ಪ. ಮಠ ಕಟ್ಟ ಎಲ್ಲ ಯಾಕೆ ಕಟ್ಟಬೇಕು ಅಂತ ಆ ಭಕ್ತಿಯನ್ನು ತೋರಿಸೋದಕ್ಕೆ ಒಂದು ಕೇಂದ್ರ ಬಿಂದುವಾಗಿ ಮಠ ಕಟ್ಟಿದ್ದು. ಇವತ್ತು ಮಠದ ಸ್ಥಾಪನೆ ಮಾಡಿದವ್ರನ್ನ ಬಂದವರೆಲ್ಲ ಒಂದಷ್ಟು ಬೈಕೊಂಡು ಹೋಗ್ಬೋದು, ಏನಪ್ಪ ಇದು ಮಠ, ಯಾಕೆ ಇಷ್ಟು ದೊಡ್ಡ ಜಾಗ ದಂಡಕ್ಕೆ ಕಟ್ಟಿ ಹೋಗಿದ್ದಾರೆ ಮಠ. ನಿಮ್ಮ ಭಕ್ತಿಯನ್ನು ತೋರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರಲ್ಲ. ಈ ಆಡಂಬರಗಳೆಲ್ಲ ಯಾಕೆ ಬೇಕು ಅಂದ್ರೆ ಈ ಆಡಂಬರ ಅನ್ನೋದು ಕೂಡ ಭಕ್ತಿಯನ್ನು ತೋರಿಸೋದೇ ಒಂದು ಕ್ರಮ. ಭಗವಂತನಿಗೋಸ್ಕರ ನಾವು ಬೆಳ್ಳಿ ತಟ್ಟೆ ಊಟ ಮಾಡೋದಿಲ್ಲ. ದೇವ್ರ ಪೂಜೆ ಒಂದು ಬೆಳ್ಳಿ ತಟ್ಟೆ ಇದೆಯಾ ಅಂತ. ನಾನು ಸಣ್ಣವರಿದ್ದಾಗ ತುಂಬಾ ಮನೆಗಳಲ್ಲಿ ದೇವ್ರ ಪೂಜೆ ಮಾಡಕ್ಕೆ ಹೋಗ್ತಿದ್ದೆ. ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಅಂತಂದ್ರೆ ಬೆಳ್ಳಿ ತಟ್ಟೆಯನ್ನು ಒಬ್ಬರ ಮನೆಯಲ್ಲಿ ಒಂದು 20 ತಟ್ಟೆ ಜೋಡಿಸಿಟ್ಟಿದ್ದಾರೆ, ಊಟದ ತಟ್ಟೆಗಳು. ದೇವ್ರ ಪೂಜೆ ಕೇಳಿದ್ರೆ ಕಿಲು ಹೋಗಿರುವಂತಹ ತಾಮ್ರದ ತಟ್ಟೆಗಳು, 2-3 ಪಂಚತ್ರ ಉದ್ಧಾರಗಳು, ಅದರಲ್ಲಿ ನೀರು ಹಾಕೊಂಡು ಕುಡಿದು ಬಿಟ್ರೆ ಹಾಗೆ ರೋಗನೇ ಬರೋದೇ ಗ್ಯಾರಂಟಿ. ಅಲ್ಲಿ ತೀರ್ಥ ತಗೊಂಡ್ರೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗೋದು. ಅಂಥ ಘೋರ ರೀತಿಯಲ್ಲಿ ಇದೆ. ದೇವರ ಪಾತ್ರೆಯಲ್ಲಿ ಇಷ್ಟೇ ಪಾತ್ರೆ ಇರೋದು, ಇದನ್ನೇ ಇಟ್ಕೊಂಡು ಪೂಜೆ ಮಾಡಬೇಕು ಅಂತಾರೆ. ಏನೇನೂ ಇಲ್ಲ ಅಲ್ಲಿ. ಯಾಕಿಂತದ್ದು ದೇವರು ಕೋಟಿಗಟ್ಟಲೆ ಅಷ್ಟು ಹಣ ಕೊಟ್ಟಾಗ ಮೊದಲು ದೇವರ ಪಾತ್ರೆಯಲ್ಲಿ ಏನಾದರೂ ಒಂದು ಮಾಡಬೇಡವಾ? ದೇವ್ರ ಪೂಜೆ ಮಾಡಿದರೆ ಎಂದಾದರೂ ಒಂದು ದಿವಸ ಅಪರೂಪಕ್ಕೂ ಒಮ್ಮೆ ವರ್ಷಕ್ಕೊಂದ್ಸತಿ ಆಚಾರ್ಯಗಳನ್ನು ಕರೆಸಿ ಪೂಜೆ ಮಾಡಿಸ್ತಾರೆ. ಹಾಗೆ ಮಾಡಿದಾಗ ಅದು ತೀರ್ಥ ಇರೋದಕ್ಕೆ ಒಂದಿರುತ್ತೆ, ಪಂಚೋತ್ತರ ಉದ್ಧಾರಣೆ ತಟ್ಟೆ, ಒಂದು 4 ಪಾತ್ರೆಗಳು ಮಾಡಬಾರ್ದ? ಅವ್ರಿಗೆ ತೋರೋದೇ ಇಲ್ಲ. ಏನಿದ್ರು ಹಣ, ಶ್ರೀಮಂತಿಗೆ, ಕಾಸು ಎಲ್ಲ ನಮ್ಮ ಮನೆಗೆ, ನಮ್ಮ ಹೆಂಡತಿಗೆ, ನಮ್ಮ ಮಕ್ಕಳಿಗೆ ನಾವು ಭೋಗ ಮಾಡೋದಕ್ಕೆ. ದೇವರಲ್ಲಿ ಏನೂ ಇಲ್ಲ. ಈ ರೀತಿ ಮಾಡೋದು ಭಕ್ತಿಯ ಕ್ರಮ ಅಲ್ಲ. ಮೊದಲು ಏನು ಮಾಡ್ತೀರಿ, ಮೊದಲು ದೇವ್ರಿಗೆ ಏನಾದ್ರು ಮಾಡಿ. ನೀವು ಏನು ತಗೊಂಡ್ರು ಒಂದಿಷ್ಟು ಪದಾರ್ಥ ದೇವರಿಗೆ ಏನು ವ್ಯವಸ್ಥೆ ಇರಬೇಕು. ಶಾಸ್ತ್ರವೇ ಇದನ್ನೆಲ್ಲ ವಿಧಾನ ಮಾಡುತ್ತೆ. ಮುಂದೆ ಅಷ್ಟಮ ಸ್ಕಂದದಲ್ಲಿ ಬಲಿಚಕ್ರವರ್ತಿ ಕಥಾ ಬಂದಾಗ ಪಂಚಧಾರಿ ವಿನಿಯೋಗ 5 ರೀತಿಯಿಂದ ಹಣವನ್ನು ವಿನಿಯೋಗ ಮಾಡಬೇಕು, ಯಾವ್ಯಾವುದು ಎಷ್ಟೆಷ್ಟು ಭಾಗವನ್ನು ಆ ದೇವರ ಸೇವೆಗೆ ಇಟ್ಕೋಬೇಕು ಅಂತೆಲ್ಲ ಬಹಳ ವಿಸ್ತೃತವಾಗಿ ವರ್ಣನೆ ಬರುತ್ತೆ. ಅಲ್ಲಿ ಬಂದಾಗ ಹೆಚ್ಚಿನ ವಿಷಯ ತಿಳ್ಕೊಳ್ಳಿ. ಅಂತೂ ದೇವರ ಸೇವೆಗೆ ಒಂದು ಭಾಗ ಇಟ್ಟು ಆಮೇಲೆ ನಾವು ಎಷ್ಟು ಬೇಕಾದ್ರೂ ಉಪಭೋಗ ಮಾಡಬೇಕು. ದೀಪಾವಳಿ ಮನೆ ಮಂದಿಗೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವರ ಪೂಜೆಗೆ ಏನೂ ಇಲ್ಲ. ಮೊದಲೊಂದು ದೇವರು ದೀಪ ಅಂತಂದ್ರೆ ಏನೂ ಮಾಡದೆ ನಾವೆಲ್ಲ ಮಾಡಿಕೊಂಡ್ರೆ ಅದು ದೇವರು ನೋಡ್ತಾ ಇರ್ತಾರೆ. ನಾನು ಕೊಟ್ಟ ಐಶ್ವರ್ಯ ನನಗೊಂದು ಸ್ವಲ್ಪ ವಿನಿಯೋಗ ಮಾಡಿ
ಮಾಡಿದೆ, ಎಲ್ಲವನ್ನು ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀರಲ್ಲಪ್ಪ, ನಿಮ್ಗೆ ಯಾಕೆ ಕೊಡಬೇಕು ಅಂತ. ನಮಗೆ ಮೊದಲಿಂದ ಆ ಥರನೇ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ ಅಪ್ಪ ಅಮ್ಮ. ತಂದೆಯೇ ಒಂದು 10 ಚಾಕ್ಲೇಟ್ ಮಗನ ಕೊಟ್ಬಿಟ್ಟು ನಂಗೊಂದು ಕೊಡು ಅಂದ್ರೆ ತಾವು ನಾನು ಕೊಡಲ್ಲ ಅಂತ. ಎಲ್ಲರೂ ಅದನ್ನು ನೋಡ್ರಿ ನಮ್ಮ ಮಗ ಎಂಥ ಅದ್ಭುತ, ಅಪ್ಪ ಕೊಟ್ಮೇಲೆ ಅವ್ನು ತಂದು ಕೊಟ್ಮೇಲೆ ಯಾರಿಗೂ ಕೊಡೋದಿಲ್ಲ, ಅವನೇ ಎಲ್ಲ ತಿಂತಾನೆ ಅಂತ. ಮೊದಲು ಕೈ ಮೇಲೆ ಬಾಯಿ ಮೇಲೆ ಹೊಡೆದು ಆ ದುರ್ಬುದ್ಧಿಯನ್ನು ಬಿಡಿಸ್ಬೇಕು. ಕೊಟ್ಟಿರೋ ಅಪ್ಪ 10 ಕೊಟ್ಟಿದ್ದಾರೆ, ಒಂದು ಅಪ್ಪ ವಾಪಸ್ ಕೊಡೋದಕ್ಕೆ ಬುದ್ಧಿ ಬರೋಲ್ಲ ಅಂತಂದ್ರೆ ಅದೇ ಬುದ್ಧಿ ಅವ್ನು ದೊಡ್ಡವನಾದರೂ ಬಂದ್ಬಿಡುತ್ತೆ. ದೇವರು ಕೋಟಿ ಕೋಟಿ ಗಟ್ಟಲೆ ಕೊಟ್ಟರು, ದೇವರು 1 ಪೈಸೆ ವಿನಿಯೋಗ ಮಾಡೋದಿಲ್ಲ, ಅಷ್ಟನ್ನು ತನಗೋಸ್ಕರ ಬಳಸ್ಕೊತಾ ಇರ್ತಾರೆ. ಎಂದಿಗೂ ಆ ರೀತಿ ದುರ್ಬುದ್ಧಿ ಇರುವ ಭಗವಂತ ಅವನು ಯಾಕೆ ಪಡ್ಕೋತಾನೆ, ನಮ್ಮ ಹತ್ರ ಪಡೆದು ಅವನಿಗೇನು ಆಗಬೇಕಾಗಿದೆ. ಈ ಭೂಲೋಕದ ಎಷ್ಟು ಕೋಟಿಗಟ್ಟಲೆ ಹಣ ಇದ್ರೂ ದೇವರಿಗೆ ಯಾವ ಪ್ರೀತಿಯೂ ಆಗೋದಿಲ್ಲ. ಆದರೂ ನಮ್ಮ ಭಕ್ತಿಯನ್ನ ನಿರೀಕ್ಷೆ ಮಾಡ್ತಾನೆ ದೇವರು, ಎಷ್ಟರ ಮಟ್ಟಿಗೆ ನಿಮ್ಮ ಭಕ್ತಿ ಇದೆ ಅಂತ. ಅದಕ್ಕೆ ತಿಮ್ಮಪ್ಪ ದುಡ್ಡುಗೋಸ್ಕರ ವಸೂಲಿಗೆ ನಿಂತುಬಿಟ್ಟು ಅನ್ನು ನೀವು ದುಡ್ಡು ಕೊಡ್ರಿ ಪುಣ್ಯ ಪಡ್ಕೊಳ್ರಿ, ನೀವು ಎಷ್ಟು ದುಡ್ಡು ಹಾಕಿದ್ರೆ ಅಷ್ಟು ಪುಣ್ಯ ಕೊಡ್ತೀನಿ ಅಂತ. ಬೈಕೊಂಡು ಅಂದ್ಕೊಂಡು ಹಾಕಿದ್ರೆ ಅದು ಬರೋದಿಲ್ಲ. ಶ್ರದ್ಧಾವತಿಯಿಂದ ಹಾಕ್ರಿ, ನೀವು ಕೊಟ್ಟ ದುಡ್ಡಿಗೆ ತಕ್ಕಂತೆ ಯಥೇಷ್ಟ ನಾನು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನೇ ಕೊಡ್ತೀನಿ ಅಂತ. ಆ ರೀತಿ ಭಗವಂತ ನಮ್ಮ ಭಕ್ತಿಯನ್ನು ತೋರಿಸೋದಕ್ಕೆ ಇದನ್ನು ಒಂದು ಮಾಧ್ಯಮವನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಐಶ್ವರ್ಯವನ್ನ ಭಗವದರ್ಪಣ ಬುದ್ಧಿಯಿಂದ ಉಪಯೋಗಿಸಬೇಕು. ಪರಮಾತ್ಮನಿಗೆ ಅದನ್ನು ವಿಶೇಷವಾಗಿ ಸಲ್ಲಿಸ್ತಾ ಇದ್ರೆ ನಾವು ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಮಾಡಿದ್ದು ಕೂಡ ತದಂತರ್ಯಾಮಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿಬಿಟ್ರೆ ಮಹತ್ತರ ಪುಣ್ಯವೇ ಬರುತ್ತೆ. ಇದು ನಿಜವಾದ ತಪಸ್ಸು. ಈ ರೀತಿಯ ತಪಸ್ಸು ಹೋಗಿದೆ, ಇದು ಕಲಿಯುಗದ ಲಕ್ಷಣ. ಸತ್ಯಂ ನಾಸ್ತಿ ತಪಶೌಚಂ, ಶೌಚ ಅಂದ್ರೆ ಮಡಿ ಇಂದರ್ಥ. ಮಡಿ ಅನ್ನೋದು ಎಲ್ಲ ಕಡೆ ಹಾಳಾಗಿ ಹೋಗಿದೆ. ದಯಾ ದಾನವು ನೈದ್ಯತೆ, ದಯಾ ಕೂಡ ಇಲ್ಲ, ಯೋಗ್ಯ ರೀತಿಯ ದಾನಗಳಿಲ್ಲ. ಉದರ ಭರಿಣೋ ಜೀವಾಹ, ಬರೀ ಹೊಟ್ಟೆ ಹೊರೆಯೋದೇ ಎಲ್ಲರ ಸ್ವಭಾವ ಆಗಿದೆ. ವರಾಕಾಹ ಕೂಟ ಭಾಷಣ, ವರಾಕ ಅಂದ್ರೆ ಹಂದಿ ಥರ ದೇಹವನ್ನು ಬೆಳೆಸ್ತಾ ಇದ್ದಾರೆ. ಬರೀ ಸುಳ್ಳು ಮಾತಾಡುವಂತಹ ಜನಗಳು, ನಿಷ್ಠುರವಾದಿಗಳು. ಮಂದ ಸುಮಂದವತಯ, ಬಹಳ ಪೆದ್ದರು ಅಂತ ನಾನು ನಮ್ಮನ್ನೆಲ್ಲ ಕುರಿತು ವರ್ಣನೆ ಮಾಡ್ತಾ ಇದ್ದಾರೆ. ಸನಕಾದಿಗಳ ಹತ್ರ ಬಹಳ ಮಂದ, ತುಂಬ ಪೆದ್ದರಿದ್ದಾರೆ. ಸುಮಂದವತಯ ಮಂದಭಾಗ್ಯ ಉಪದ್ರುತ, ಮಂದಭಾಗ್ಯರು. ಇವರಿಗೆ ಹಣಕಾಸು ಕೂಡ ಭಾರಿ ಇಲ್ಲ, ಏನೋ ಅತ್ಯಲ್ಪ ಹಣಕಾಸನ್ನು ಹೊಂದಿರ್ತಾರೆ. ತುಂಬ ಶ್ರೀಮಂತಿಕೆ ಇತ್ತು ಅಂತಂದ್ರೆ ಯಾರ್ಯಾರೋ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆಸಿ ಪಾಠ ಪ್ರವಚನಗಳನ್ನು ಕೇಳಿ ಉದ್ಧಾರ ಆಗ್ಬೋದು. ಅದಕ್ಕೂ ಯೋಗ್ಯತೆ ಇಟ್ಟವರು. ನಾವು ಅಷ್ಟೆಲ್ಲ ಎಲ್ಲ ಹಣ ಇದೆ, ಮಹಾ ಪಂಡಿತರು ಸ್ವಾಮಿಗಳನ್ನು ಕರೆಸಿ ಎಲ್ಲಿ ಕೇಳೋದು, ಅದಕ್ಕೂ ಆಗಲ್ಲ ಅಂತ ಬಿಟ್ಟುಬಿಡ್ತಾರೆ. ಮಂದಭಾಗ್ಯ ಉಪದ್ರುತ, ಹಾಗೂ ಹೀಗೂ ಇದ್ದದ್ದಲ್ಲೇ ಒಂದಷ್ಟು ಕೆಲಸ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪಾಠ ಪ್ರವಚನಕ್ಕೆ ಹೋಗ್ಬೇಕು ಅಂತಂದ್ರೆ ಉಪದ್ರುತ, ನಾನಾ ರೀತಿಯ ಉಪದ್ರವಗಳು. ಪ್ರವಚನಕ್ಕೆ ಹೋಗಿ ನಿಂತಿರುವಾಗಲೇ ಹೆಂಡತಿ ಬಂದು ಹೇಳ್ತಾರೆ, ನಾಳೆ ಅಕ್ಕಿ ತಂದ್ರೆ ಅಡಿಗೆ ಊಟ ಆಗುತ್ತೆ, ಪ್ರವಚನಕ್ಕೆ ಇವತ್ತು ಬೇಡ, ಅಕ್ಕಿ ತಗೊಂಡ್ಬಂಡ್ರಿ ಹೋಗ್ರಿ ಅಂತ. ಅವತ್ತೇನೋ ಅಕ್ಕಿ ಹಾಳಾಗೋಗಿ ಅಂತ ಉಪನ್ಯಾಸ ಕ್ಯಾನ್ಸಲ್ ಆದರೂ ಇಲ್ಲೇನು ಕೇಳೋದಿಲ್ಲ, ಯಾಕೆ ನೀವು ಬರಲಿಲ್ಲ ಅಂತ ಪ್ರಶ್ನೆ ಮಾಡೋದಿಲ್ಲ. ಬಂದು ಉಂಟು ಇಲ್ಲದಿಲ್ಲ, ಉಪನ್ಯಾಸಕ್ಕೆ ಹೋಗದಿದ್ದು ನಡೆಯುತ್ತೆ. ಅಕ್ಕಿ ಆ ಟೈಮ್ಗೆ ತರಬೇಕಾ? ದಿನದಲ್ಲಿ ಬೇರೆ 23 ತಾಸಿದೆ, ಎಲ್ಲ ಕಾಲ ಬಿಟ್ಟು 6 ಗಂಟೆ 7 ಗಂಟೆ ಟೈಮಲ್ಲಿ ಅವ್ರು ಅಕ್ಕಿ ತರಬೇಕು. ಮೊದಲು ಸಹ ತಗೊಂಬ ಅಂತಂತಾರೆ ಹೆಂಗೆ. ಇದೆಲ್ಲ ಉಪದ್ರವಗಳು. ನೀವು ಒಳ್ಳೆಯದಕ್ಕೆ ಅಂತ ಕೂತ್ರೆ ನಾನಾ ರೀತಿಯ ಕ್ಲೇಶಗಳು ಉಂಟಾಗ್ತವೆ. ನೀವು ಜಪಕ್ಕೆ ಅಂತ ಕೂಡ್ತಾ ಇದ್ದಂಗೆ ಬಂದಿರುತ್ತದೆ. ಎಷ್ಟಂತ ಜಪ ಮಾಡ್ತೀರಿ ಅಲ್ವಾ, ಕೆಲಸ ಮಾಡ್ಕೊಂಡ್ಬಂದ್ರಿ ಅಂತ. ಈ ರೀತಿಯ ಉಪದ್ರವಗಳು ಸತ್ಕರ್ಮಗಳಿಗೆ ಬಹಳ ಬರ್ತಾ ಇರುತ್ತೆ. ಜೊತೆಗೆ ತರುಣಿ ಪ್ರಭುತಾಗೇಹೆ, ಮನೆಗಳಲ್ಲಿ ತರುಣಿ ಪ್ರಭುತಾಗೇಹೆ, ಮನೆ ಯಜಮಾನಿಯಿಂದ ಆಗ್ಬಿಟ್ಟಿರ್ತಾಳೆ. ಅವಳು ಹೇಳಿದಂತೆ ಮನೆ ನಡಿಬೇಕು. ಇವನ ಹೆಸರು ಮಾತ್ರ ಇವನು ಯಜಮಾನ ಅಂತ. ಆ ಯಜಮಾನನಿಗೂ ಯಜಮಾನಿಯವರಾಗಿರ್ತಾಳೆ. ಅವರ ಗಾದೆ ಇದೆ, ಊರಿಗೆಲ್ಲ ಸರದಾರ ಹೆಂಡತಿ ಹತ್ರ ಉಳಿದಾಡ ಅಂತ. ಅವನು ದೊಡ್ಡ ಮಹಾನುಭಾವ ಆಗಿದ್ರು ಹೆಂಡತಿ ಎಲ್ಲರೂ ಬಂತು ಅಂತಂದ್ರೆ ಅವ್ನು ಚಪ್ಪ ಇರ್ತಾನೆ, ಏನು ಆಟ ನಡೆಯೋದಿಲ್ಲ. ಹೀಗೆ ಮನೆಗಳಲ್ಲಿ ತರುಣಿ ಪ್ರಭುತಾಗೇಹೆ, ಶ್ಯಾಲಕೋ ಬುದ್ಧಿದಾಯಕ. ನೋಡ್ರಿ, ಇದೆಲ್ಲ ಭಾರತದಲ್ಲಿ 12ನೇ ಸ್ಕಂದದಲ್ಲಿ ವರ್ಣನೆ ಮಾಡೋದ್ರೆ ಆರಂಭದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಶ್ಯಾಲಕೋ ಬುದ್ಧಿದಾಯಕ, ಹೆಂಡತಿ ಆಡಳಿತ ಬಂದ್ರು ಅವ್ರು ಹೇಳ್ತಾರೆ ಮನೆ ನಡೀತಾ ಇರುತ್ತೆ. ಅವ್ರು ಹೇಳ್ತಾರೆ, ಭಾವ ಹಂಗೆ ಮಾಡಬೇಡಿ, ಹಿಂಗೆ ಮಾಡಿ, ನಿಮ್ಮ ಅಕ್ಕ ಅತಿ ಬಂದು ಹೋಗ್ತಿದ್ದಾರೆ, ಸ್ವಲ್ಪ ಕಟ್ ಮಾಡಿ ಅಂತ. ಹೌದೇನಪ್ಪ, ಹೌದು ನೀನು ಹೇಳಿದ್ರೆ ನನಗೆ ಜನೋದಯ ಆಯಿತು ಅಂತ ಅವನು ಭಾವದಿಂದ ಹೇಳ್ದ ಅಂತ ಹೇಳಿ ತಮ್ಮ ಅಕ್ಕ ತಂಗಿ ಬರೋದನ್ನು ನಿಲ್ಲಿಸ್ತಾನೆ. ಈ ಥರ ಎಲ್ಲ ಶ್ಯಾಲಕೋ ಬುದ್ಧಿದಾಯಕ. ಕನ್ಯಾವಿಕ್ರಯೋ ಲೋಭ ದಂಪತಿನ ಚಕಲ್ಕನಂ, ಹೆಣ್ಣುಮಕ್ಕಳನ್ನೆಲ್ಲ ವ್ಯಾಪಾರಕ್ಕೆ ಇಟ್ಟಿರ್ತಾರೆ. ದಂಪತಿಗಳಲ್ಲಿ ನಿರಂತರ ಗಲಾಟೆ ಜಗಳಗಳು. ಅಟ್ಟಶೂಲ ಜನಪದ, ಜನಪದ ಎಲ್ಲ ಜನಗಳು ಹೇಗಿರ್ತಾರೆ ಅಂದರೆ ಅಟ್ಟಶೂಲ, ಅಟ್ಟ ಅಂತಂದ್ರೆ ಅನ್ನ ಅಂತ ಅರ್ಥ. ಅನ್ನವನ್ನು ವ್ಯಾಪಾರ ಮಾಡುವುದು ಅಂತ. ಇದು ಕಲಿಯುಗದ ಒಂದು ಕೆಟ್ಟ ಲಕ್ಷಣ. ಅನ್ನವನ್ನು ವ್ಯಾಪಾರಕ್ಕೆ ಇಟ್ಕೊಳ್ಳೋದು. ಈ ಹೋಟೆಲ್ ಕಾನ್ಸೆಪ್ಟ್ ಎಲ್ಲ ಬಂದಿರೋದು ಕಲಿಯುಗದಲ್ಲಿ.
ಬೇರೆ ಯಾವ ಯುಗದಲ್ಲೂ ಅಂಥದ್ದು ಇದೆ ಅಂತಲೂ ಯಾರಿಗೂ ಕಲ್ಪನೆಯೂ ಇರಲಿಲ್ಲ. ಅನ್ನ ಅನ್ನೋ ಪದಾರ್ಥ ಅದು ದಾನಕ್ಕೆ ಇರೋದು, ಅನ್ನದಾನ ಅಂತಿದೆ ಹೊರತು ಅನ್ನ ವ್ಯಾಪಾರ ಅಂತಿಲ್ಲ. ಎಲ್ಲಿ ನೋಡಿದರೂ ಅನ್ನಕ್ಕೆ ಬೆಲೆ ಕಟ್ಟುವಂತಹ ಒಂದು ಕೆಟ್ಟ ಯುಗ ಅದು ಕಲಿಯುಗ. ಪ್ರತಿಯೊಬ್ಬರೂ ಅಟ್ಟಶೂಲಾಹ ಜನಪದಾಹ, ಅದರಂತೆ ಶಿವಶೂಲಾಹ ದ್ವಿಜಾತಯ. ಈ ಬ್ರಾಹ್ಮಣರು ಶಿವಶೂಲರಾಗಿದ್ದಾರೆ. ಶೂಲ ಅಂದರೆ ವ್ಯಾಪಾರ ಅಂತ ಅರ್ಥ. ಶಿವಶೂಲ, ಶಿವ ಅಂದರೆ ಮಂಗಲಕರವಾದದ್ದು ಅಂತ. ಅದು ಶಿವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಶಿವಶೂಲಾಹ ದ್ವಿಜಾತಯ ಅಂತ. ಈ ಬ್ರಾಹ್ಮಣರೆಲ್ಲ ಇದೆಲ್ಲ ಗೋಪ್ಯವಾದಂತಹ ಮಾತುಗಳು. ಎಲ್ಲ ಶಬ್ದಗಳು ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಬಾರದು. ಅದು ಯೋಗ್ಯತೆ ಇದ್ದವರಿಗೆ ಗುರುಗಳ ಸೇವೆ ಮಾಡಿ ಅವರಿಂದ ಅನುಗ್ರಹ ಪಡೆದು ವಿದ್ಯೆಯನ್ನು ಪಡೆಯಬೇಕು ಅಂತ. ಆದ್ದರಿಂದ ಚಮತ್ಕಾರದ ಶಬ್ದಗಳನ್ನು ಭಾಗವತ ಇದ್ದದ್ದು ನೂರಾರು ಬಳಸ್ತಾರೆ. ಶಿವ ಅನ್ನೋ ಶಬ್ದಕ್ಕೆ ಶಾಸ್ತ್ರ, ಗ್ರಂಥ, ಪರಮ ಮಂಗಲಕರವಾದಂಥ ವೇದ ಭಾಗವತ ಶಾಸ್ತ್ರಗಳು ಅಂತ ಅರ್ಥ. ಇದನ್ನು ವ್ಯಾಪಾರ ಮಾಡ್ತಾರೆ ಬ್ರಾಹ್ಮಣರು. ಕನಕದಾಸರ ಕಥೆಯಲ್ಲಿ ಬರುತ್ತೆ. ಕನಕದಾಸರು ಹೋಗ್ತಾ ಇದ್ದಂತೆ. ಅಲ್ಲಿ ಹೋಗುವಾಗ ಮಾರ್ಗದಲ್ಲಿ ಅದು ಒಂದು ತಿರುಪತಿ ಬೆಟ್ಟದ ಮಧ್ಯದಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿಗೆ ಅಂತ ಕೂತರು. ಅಲ್ಲೊಬ್ಬ ಪಂಡಿತ ದಾರಿಯಲ್ಲಿ ಹೋಗೋ ಎಲ್ಲ ಪಂಡಿತರು ಕರೆದು ಭಾರಿ ಗಲಾಟೆ ಮಾಡ್ತಿದ್ದ. ನನ್ನಷ್ಟು ಪಾಂಡಿತ್ಯ ನಿಮಗಿದೆಯಾ, ಬನ್ರಿ, ನಾ ಕೇಳಿದ ಪ್ರಶ್ನೆ ಉತ್ತರ ಕೊಡ್ರಿ, ನನ್ನ ಮಾತಿಗೆ ಅರ್ಥ ಹೇಳಿದ್ರಿ ಅಂತ ಏನೇನೋ ಶ್ಲೋಕಗಳನ್ನು ಹೇಳೋದು, ಬಂದು ಪಾಂಡಿತರನ್ನೆಲ್ಲ ಗೋಳ ಹಿಡ್ಕೊಳ್ಳೋದು, ನಿಮ್ಗೆ ಗೊತ್ತಿಲ್ಲ ಅಂದರೆ ನಮಸ್ಕಾರ ಮಾಡಿ ದುಡ್ಡು ಕೊಡಿ ಅನ್ನೋದು, ಭಾರಿ ಗದ್ದಲ ಮಾಡ್ತಿದ್ದ. ಕನಕದಾಸರು ಒಬ್ಬ ಶೂದ್ರ, ಕಂಬಳಿ ಹೊರಗೊಂಡು ಗೊಬ್ಬೆಯ ಕೂತಿದ್ದ ದೂರದಲ್ಲಿ. ಈ ಪಂಡಿತನ ಆರ್ಭಟಗಳೆಲ್ಲ ನೋಡಿದ್ರು. ಏನು ಗಲಾಟೆ ಮಾಡ್ತಾನಪ್ಪ, ಇವನಿಗೆ ಮಹಾಪಾಂಡಿತ್ಯ ಇದೆ ಅಂತ. ಎಲ್ಲ ಯಾವ ಭಾಷೆಯಲ್ಲಿ ಬೇಕಾದ್ರೂ ನನ್ನ ವಾದ ಮಾಡಬಹುದು ಅಂತಂತಾನೆ. ಯಾರು ಅವನನ್ನು ನಿಲ್ಲಕ್ಕಾಗ್ತಾ ಇಲ್ಲ. ವಾದ ಬೇಡ ಅಂತಂದ್ರೂ ಬಿಡ್ತಾ ಇಲ್ಲ. ನಿಮ್ಮನ್ನು ನೋಡಿದ್ರೆ ಜುಟ್ಟು ಜನ ಇಟ್ಕೊಂಡ್ರೆ ಒಂದು ವಾಕ್ಯಾರ್ಥ ಮಾಡಿ ಹೋಗ್ರಿ, ತಪ್ಪಾಯ್ತು ನಮಸ್ಕಾರ ಮಾಡಿ ಹೋಗ್ರಿ ಅಂತ ಹಿಂಗೆ ಗಲಾಟೆ ಮಾಡ್ತಿದ್ದ. ಕನಕದಾಸರು ನೋಡಿದ್ರು ಇವನಿಗೆ ಸ್ವಲ್ಪ ಸೊಕ್ಕು ಮುರಿಬೇಕು ಅಂತ. ಆಗ ಕನಕದಾಸರು ಏನಪ್ಪ ಇಷ್ಟೆಲ್ಲ ಪಂಡಿತರನ್ನು ಸೋಲಿಸಿದ್ಯಲ್ಲ, ಕನ್ನಡದಲ್ಲಿ ನಾನೇನಾದರೂ ಕೇಳಿದ್ರೆ ಹೇಳ್ತೀಯಾ ಅಂತಂದ್ರು. ಕನ್ನಡ ಏನು ದೊಡ್ಡದು ಅಂತ. ಸಂಸ್ಕೃತವೇ ನಮಗೆ ಅರಿವು ಕುಡಿದಂಥ ಮಹಾನ್ ಪಂಡಿತ ಪ್ರಕಾರಗಳು ನಾವು. ಎಲ್ಲ ಭಾಷೆಗಳಲ್ಲೂ ಭಾರಿ ಪಾಂಡಿತ್ಯ ಇದೆ. ಇನ್ನು ದರಿದ್ರ ಕನ್ನಡದಲ್ಲಿ ಏನು ದೊಡ್ಡ ವಿಷಯ ಇರುತ್ತೆ, ಬೇಕಾದ ಕೇಳು, ಹೇಳ್ತೀನಿ ಅಂತ. ಅವನನ್ನು ಯಾರು ಪ್ರಶ್ನೆ ಕೇಳಲಿಲ್ಲ. ಕೇಳಿದ ಪ್ರಶ್ನೆಗೆಲ್ಲ ಉತ್ತರನೂ ಕೊಡ್ತಿದ್ದ. ಅಂಥ ಮಹಾಸಮರ್ಥ. ಕನಕದಾಸರ ಹತ್ರ ಸಿಕ್ಕಾಕೊಂಡ. ಕನಕದಾಸರು ಹೇಳೋದು ನೋಡು, ಒಂದು ಸಣ್ಣ ಒಗಟಿನ ಮಾತಿದೆ, ನನಗೆ ಅದು ಅರ್ಥ ಆಗಲಿಲ್ಲ. ಶಿವನೊಳಗೆ ಶಿವನಿಂದ, ಶಿವಗಾಗಿ ಶಿವ ಬಂದ, ಶಿವ ಕುಡಿದ ಶಿವ ಕಡಿದ, ಶಿವ ಸತ್ತ, ಶಿವಗಾಗಿ ಶಿವನ ಹೆಂಡತಿ ಶಿವ ಎಂದತ್ತಳು, ಶಿವೇರು ಬಂದು ಶಿವ ಅಂತಂದ್ರು, ಶಿವ ಎದ್ದ, ಆನಂದವಾಯಿತು, ಕೃಷ್ಣಾರ್ಪಣ ಅಂತಂದ್ರು. ಏನು ಅರ್ಥ ಹೇಳುತ್ತೆ? ಏನಪ್ಪ ಯಾವುದು ಗೊತ್ತಾಗ್ತಾ ಇಲ್ಲ. ಏನು ಶಿವ ಅಂತ ಅಂದ್ಕೊಂಡು ಒಂದು ಅರ್ಥ ಅಲ್ಲ, ಬರೀ ಶಿವ ಅಂತ ಏನು ಅಂತ. ಮತ್ತೆ ಬೇಕಾದ್ರೆ ಹೇಳ್ತೀನಿ ಕೇಳು. ಶಿವನೊಳಗೆ ಶಿವನಿದ್ದ. ಶಿವನೊಳಗೆ ಶಿವ ಅಂದರೆ ಯಾರಪ್ಪ? ರುದ್ರದೇವರೊಳಗೆ ಯಾರಿದ್ದಾರೆ ಅಂತ. ಆ ಒಂದು ಶಿವ ಅರ್ಥ ಇತ್ತು. ಯಾವುದೋ ಒಂದು ಶಿವ ಇದ್ರೆ ಅರ್ಥ ಹೇಳ್ಬೋದು. 25 ಶಿವ ಇದೆ ಇದರಲ್ಲಿ. ಯಾವ ಶಿವಕ್ಕೂ ಅರ್ಥ ಆಗಿಲ್ಲ. ಅವನು ಪಂಡಿತ ಅಂದ, ತುಂಬ ಹೊತ್ತು ಯೋಚನೆ ಮಾಡ್ದ, 2 ಸತಿ 3 ಸತಿ ಎಲ್ಲ ಕೇಳ್ದ. ಕನಕದಾಸರು ಹೇಳ್ತಾನೆ ಇದ್ರು. ಏನಾದರೂ ಒಂದು 2-3 ಶಿವ ಕೂಡ ಅವ್ರಿಗೆ ಅರ್ಥ ಆಗಲಿಲ್ಲ. ನನಗೆ ಗೊತ್ತಾಗಲಿಲ್ಲಪ್ಪ, ನೀನೇ ಹೇಳು ಅಂತಂದ. ಆ ಕನಕದಾಸರು ನೋಡು, ಈ ದುರಹಂಕಾರ ಕೊಡಬೇಡ. ಶಬ್ದಗಳಿಗೆ ಇದು ಸಂಸ್ಕೃತದ್ದೇ, ಕನ್ನಡದಂತೆ ಕಾಣುತ್ತೆ. ಸಂಸ್ಕೃತದಲ್ಲಿ ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳಿರುತ್ತೆ. ಶಿವನೊಳಗೆ ಶಿವನಿದ್ದ ಅಂತಂದರೆ ಶಿವ ಅಂತ ನೀರು ಅಂತ ಅರ್ಥ. ಶಿವನೊಳಗೆ ಶಿವನಿದ್ದ, ನೀರಿನೊಳಗೆ ಶಿವ ಅಂತ ಹಾವು ಅಂತ ಅರ್ಥ. ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ನೀರಿನೊಳಗೆ ಹಾವಿತ್ತು ಅಂತ ಅರ್ಥ. ಶಿವನೊಳಗೆ ಶಿವನಿದ್ದ, ಶಿವಗಾಗಿ ಶಿವ ಬಂದ ಅಂದರೆ ನೀರಿಗೋಸ್ಕರ ಶಿವ ಬಂದ ಅಂದರೆ ನರಿಗೆ ಶಿವ ಅಂತ ಹೆಸರು. ನರಿಗಳಿಗೆ ಶಿವ ಅಂತ ಹೆಸರಿದೆ. ಶಿವಗಾಗಿ ಶಿವ ಬಂದ ಅಂದರೆ ನೀರು ಕುಡಿ ಅಂತ ಹೇಳ್ತಾ ನರಿ ಬಂತು. ಶಿವ ಕುಡಿದ ನೀರನ್ನ ಈ ನರಿ ಕುಡಿದು ಶಿವ ಕಡಿದ. ಯಾರು? ಹಾವು ಕಚ್ಚಿತು. ಆ ನರಿಗೆ ಹಾವು ಕಚ್ಚಿತು. ಶಿವ ಕುಡಿದ, ಶಿವ ಕಡಿದ. ಶಿವ ಸತ್ತ, ಅದನ್ನು ನರಿ ಸತ್ತು ಬಿತ್ತು. ಶಿವನ ಹೆಂಡತಿ ಶಿವ ಎಂದತ್ತಳು ಅಂದ್ರೆ ಆ ನರಿಯ ಹೆಂಡತಿ ಹೆಂಡದಲ್ಲಿ ಅದು ಶಿವ ಅಂತ ಅಳ್ತಾ ಇದೆ, ನನ್ನ ಗಂಡ ಸತ್ತೋಗಲ್ಲ ಅಂತ. ಶಿವೆಯರು ಬಂದರು, ಶಿವ ಪಾರ್ವತಿ, ಶಿವ ಅಂದ್ರೆ ಶಿವ ಪಾರ್ವತಿ ಅಂತ ಅರ್ಥ. ಶಿವೆಯರು ಬಂದು ಶಿವ ಬಾಗಲಿ ಅಂತಂದರು. ನೀ ಎಲ್ಲ ಮಂಗಳ ಆಗಲಿ, ಒಳ್ಳೆದಾಗಲಿ, ಬದುಕಲಿ ನರಿ ಅಂತ. ಆ ಶಿವೆಯರು ಆನಂದದಿಂದ ಹೊರಟರು ಅಂತ. ಆ ನರಿ ಮತ್ತು ಅದರ ಹೆಂಡತಿ ಸಂತೋಷದಿಂದ ಹೊರಟರು ಅಂತ. ಹಿಂಗೆ ಅರ್ಥ ಹೇಳಿ ಬಂತ ಅಂತ. ಆ ಪಂಡಿತ ಆಗಲೇ ಸೋತೆ ಹೋದ. ಏನೋ ಕನ್ನಡದ ಶಬ್ದ ಹೇಳಿದ್ರೆ ಅರ್ಥ ಆಗಲಿಲ್ಲ ಅನಿಸ್ಬಿಟ್ಟಲ್ಲ ಅಂತ ಮುಖ ತಗ್ಗಿಸಿದಂತೆ. ಮತ್ತೆ ಆ ಪಂಡಿತನಿಗೆ
ಭಾರಿ ಮುಖಭಂಗ ಮಾಡೋದು. ಎಲ್ಲ ಪಂಡಿತರ ಎದುರಿಗೆ ಅವರನ್ನು ಕೂಡಿಸಿ ನಿನಗೆ ಏನೂ ಬರೋದಿಲ್ಲ, ಸುಮ್ಮನೆ ದುರಹಂಕಾರ ಕೊಡಬೇಡ, ಏನೋ ಒಂದು ಅಕ್ಷರ ದೇವರ ಅನುಗ್ರಹದಿಂದ ಬಂದಿರುತ್ತೆ, ಅದನ್ನು ದುರುಪಯೋಗಪಡಿಸ್ಕೋಬಾರದು. ಆದ್ದರಿಂದ ಹೀಗೆ ಉನ್ಮತ್ತತನದಲ್ಲಿ ಪರಿವರ್ತನೆ ಆಯಿತಂದ್ರೆ ಅದು ಎಲ್ಲವೂ ವ್ಯರ್ಥವಾಗುತ್ತೆ. ಹೀಗೆ ತಿಳಿಸ್ಕೊಟ್ರು. ಇನ್ನೂ ಅನೇಕ ವಿಧವಾದ ವಾಕ್ಯಾರ್ಥಗಳೆಲ್ಲ ಕನಕದಾಸರು ನಡೆಸೋದು ಅಂತ ಇತಿಹಾಸ. ಹೀಗೆ ಆ ಶಿವ ಅಂತಂದ್ರೆ ವೇದಶಾಸ್ತ್ರಗಳಲ್ಲೂ ಶಿವ ಅಂತ ಶಿವಶೂಲ ದ್ವಿಜಾತಯ, ಬ್ರಾಹ್ಮಣರು ಶಿವಶೂಲರಾಗಿರ್ತಾರೆ ಅಂದ್ರೆ ವೇದಶಾಸ್ತ್ರಗಳನ್ನ ದುಡ್ಡಿಗೋಸ್ಕರ ಮಾಡ್ಕೊಳ್ತಾರೆ ಅಂತ ಅರ್ಥ. ಅಂದ್ರೆ ಪಾಠ ಹೇಳ್ತೀವಿ ಇಷ್ಟು ದುಡ್ಡು ಕೊಡಿ, ಪ್ರವಚನ ಹೇಳ್ತೀವಿ ಇಷ್ಟು ದುಡ್ಡು ಕೊಡಿ, ಹಣಕ್ಕೋಸ್ಕರ ಪಾಠ ಪ್ರವಚನಗಳನ್ನ ಮಾಡೋದು ಅದೊಂದು ಅಂಗ ಅಂತ ಆಗಿದೆ. ಪ್ರವಚನ ಏರ್ಪಾಡು ಮಾಡೋ ಕಾಲಕ್ಕೆ ಸ್ವಾಮಿ ನೀವು ಭಾಗವತ ಸಪ್ತಾಹ ಹೇಳಿದ್ರೆ ಎಷ್ಟು ಕೊಡಬೇಕು ಅಂತ ಅವರು ಅದನ್ನು ಹೇಳಿಬಿಡ್ತಾರೆ. ನಮಗೆ ಇಷ್ಟು ಸಾವಿರಗಳು ಕೊಟ್ಟರೆ ನಾವು ಭಾಗವತ ಸಪ್ತಾಹ ಹೇಳ್ತೀವಿ ಅಂತ. ಇಲ್ಲ, ನಾನು ಕಣ್ಣಾರೆ ಕಂಡಿದ್ದೀನಿ ಬಹಳ ವರ್ಷಗಳ ಹಿಂದೆನೆ. ಆ ಪಂಡಿತರೊಬ್ಬರ ಹತ್ರ ಬಂದಿದ್ರು, ಪ್ರೋಷ್ಠಪತಿ ಪ್ರವಚನ ಆಗಬೇಕು ಅಂತ ಯಾರೋ ಒಬ್ರು ಕೇಳಕ್ಕೆ ಅಂತ. ನಿಮ್ಮ ಪ್ರವಚನ ಆಗಬೇಕು ಆಚಾರ್ಯ, ನೀವು ಭಾಳ ಚೆನ್ನಾಗಿ ಹೇಳ್ತೀರಂತೆ, ನಮ್ಮ ಒಂದು ಮಠದಲ್ಲಿ ನಿಮ್ಮ ಪ್ರವಚನ ಏರ್ಪಾಟಾಗುತ್ತೆ, ಪ್ರೋಷ್ಠಪತಿ ಹೇಳ್ರಿ ಅಂತ ಒಂದು 2 ತಿಂಗಳು ಮುಂಚೆನೇ ಕೇಳಕ್ಕೆ ಬಂದಿದ್ರು. ಆ ಪಂಡಿತರು ಹೇಳಿದ್ದು ನಾನು ಪಕ್ಕದಲ್ಲೇ ಇದು ಕೇಳಿಸ್ತಿದ್ದಾರೆ. ಅವ್ರು ಹೇಳ್ತಾರೆ, ಆ ಪಂಡಿತರು ಅವತ್ತಿನ ಕಾಲಕ್ಕೆ ಸುಮಾರು ಒಂದು 20 ವರ್ಷನೇ ಆಯಿತು. ಆ ಪಂಡಿತರು ಹೇಳಿದ್ರು, ನಾನು ಪ್ರೋಷ್ಠಪತಿ ಹೇಳಿದೆ ಅಂತಂದರೆ 25,000 ರೂಪಾಯಿ ಕೊಡಬೇಕು ಅಂತ. 25 ವರ್ಷ ಮುಂಚಿಂದು 25,000 ರೂಪಾಯಿ ಕೇಳೋದು, 25,000 ರೂಪಾಯಿ ಕೊಡಬೇಕು. ಅವರು ಅದಕ್ಕೆ ತಯಾರಾಗಿದ್ರು, ಅವಶ್ಯ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಪ್ರವಚನ ಹೇಳೋರು ನನ್ನ ಪ್ರವಚನಕ್ಕೆ ಮಿನಿಮಮ್ 3 ಜನ ಕೂತಿರ್ಬೇಕು. ಮಿನಿಮಮ್ 3 ಜನ. ಅವ್ರು ಕರೆಯೋದು ಬಂದವ್ರು ಹೇಳ್ತಾರೆ, ಆಚಾರ್ಯ 25 ಜೊತೆ ಇನ್ನೊಂದು 10 ಸೇರಿಸ್ಕೊಡ್ತೀವಿ, ಜನ ಹಿಡ್ಕೊಂಬಂದ್ರೆ ಆಗೋದಿಲ್ಲ, ನೀವು ಪ್ರವಚನಕ್ಕೆ ಬರ್ರಿ. ಕರೆಕ್ಟ್ ಬರೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು. ನಾವು ಎಂತಿಂತ ಅದ್ಭುತ ಪ್ರಮೇಯಗಳೆಲ್ಲ ಹೇಳ್ತೀವಿ, ಎಷ್ಟೆಷ್ಟು ಶಾಸ್ತ್ರ ಓದ್ಕೊಂಡು ಬಂದಿರ್ತೀವಿ, ಯಾರು ಅಲ್ಲೊಬ್ರು ಇಲ್ಲೊಬ್ರು ಅಡುಗೆಲ್ಲ ಜಿಕ್ಕೂತಿದ್ರೆ ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ. ಹೋಗ್ರಿ, ನಮಗೆ ಬರೋದಿಲ್ಲ, ದುಡ್ಡುಗೋಸ್ಕರ ಬರೋದಿಲ್ಲ, ನಮಗೆ ಜನ ಬಹಳ ಬೇಕು ಅಂತ. ದುಡ್ಡು ಬೇಕು, ಜನರು ಬೇಕು, ಧನನೂ ಬೇಕು. ಈ ಥರದ ಭಾವನೆಯಲ್ಲಿ ಪ್ರವಚನಗಳನ್ನು ಹೇಳೋದು ಕೇಳೋದು ಮಾಡಿದರೆ ಅದು ವ್ಯಾಪಾರ ಆಗುತ್ತೆ. ವ್ಯಾಪಾರದಿಂದ ನಿಮಗೆ ಪುಣ್ಯ ಬರೋದಿಲ್ಲ. ಶ್ರದ್ಧಾ ಭಕ್ತಿ ಅನ್ನೋದೇ ಬಹಳ ಮುಖ್ಯ. ಅದು ಒಂದಿಲ್ಲದೆ ನೀವು ಎಷ್ಟೇ ಪಾಠ ಪ್ರವಚನಗಳನ್ನು ನಡೆಸಿದ್ರು ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತೆ. ಆದ್ದರಿಂದ ಬ್ರಾಹ್ಮಣರು ಶಿವಶೂಲ ವೇದ ಮಂತ್ರಗಳನ್ನು ಶಾಸ್ತ್ರಗಳನ್ನು ಮಾಡ್ಕೊಳ್ತಾರೆ ಎಂದು ಇದೇ ಅರ್ಥನೆ. ನಾವು ಪಾಠ ಪ್ರವಚನ ಮಾಡ್ತೀವಿ ಇಷ್ಟು ಹಣಕ್ಕೋಸ್ಕರ ಅಂತ, ಎಂದಿಗೂ ಇದನ್ನು ಮಾಡಬಾರದು. ಅದರಂತೆ ವಿಶೇಷವಾಗಿ ಕಾಮಿನ್ಯ ಕೇಶಶೂಲಿನ್ಯ ಒಂದೊಂದು ಶಬ್ದನೂ ಅಪೂರ್ವ, ಇದು ಗೊತ್ತಾಗೋದಿಲ್ಲ, ಮೇಲೊಬ್ಬರಿಗೆ ಅರ್ಥ ಆಗಲ್ಲ. ಕಾಮಿನ್ಯ ಕೇಶಶೂಲಿನ್ಯ, ಹೆಣ್ಣು ಮಕ್ಕಳು ಕೂದಲನ್ನು ಮಾಡ್ಕೊಳ್ತಾರೆ. ಕೂದಲನ್ನು ಏನು ಮಾಡ್ಕೊಳ್ಳೋದು? ಈಗಂತೂ ಅದು ಫ್ಯಾಷನ್ ಆಗಿದೆ. ಕೂದಲಮ್ಮ ಮನೆ ದಿವಸ ಬರ್ತಾ ಇರ್ತಾರೆ, ಆ ತಲೆ ಮಾಡಿಸ್ಕೊಂಡು ಬಿದ್ದು ಕೂದಲು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾರೆ. ಅಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತದೆ ಬೇರೆ, ಅದನ್ನು ಮಾಡ್ಕೊಳ್ಳೋಂಥ ಮಹಾನುಭಾವರು ಇರ್ತಾರೆ. ಆದರೆ ಶಾಸ್ತ್ರ ಹೇಳ್ತಾರೆ ಅದನ್ನೆಲ್ಲ. ಕೇಶ ಅನ್ನೋ ಶಬ್ದಕ್ಕೆ ರೂಪ ಸೌಂದರ್ಯ ಅಂತ, ಲಾವಣ್ಯ ಕೇಶಧಾರಣ ಅಂತ ಶಾಸ್ತ್ರ ಹೇಳುತ್ತೆ. ಅವರವರ ಸೌಂದರ್ಯವನ್ನೇ ಕೇಶ ಅನ್ನೋ ಶಬ್ದಕ್ಕೆ ಕರೆಯುವಂಥದ್ದು. ಕಾಮಿನ್ಯ ಕೇಶಶೂಲಿನ್ಯ ಅಂದರೆ ಈ ಯೌವನದ ಹುಡುಗಿಯರು ತಮ್ಮ ಸೌಂದರ್ಯವನ್ನು ಮಾಡ್ಕೊಳ್ತಾರೆ, ಅಂದರೆ ವೇಶ್ಯಾವಾಟಿಕೆಯನ್ನು ನಡೆಸ್ತಾರೆ ಅಂತ ಅರ್ಥ. ದೇಹ ಸೌಂದರ್ಯವನ್ನು ಪರಪುರುಷರಿಗೋಸ್ಕರ ಅರ್ಪಿಸಿ ಹಣವನ್ನು ಗಳಿಸ್ತಾ ಇರ್ತಾರೆ. ಹಾಗಾಗಿ ಕಾಮಿನ್ಯ ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ. ಈ ಕಲಿಯುಗದಲ್ಲಿ ಇಂಥದ್ದೆಲ್ಲ ಅನ್ಯಾಯಗಳು ಸಾಕಷ್ಟು ನಡೀತಾ ಇದೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾನವರಿಗೆ ಬಹಳ ಅಸಹ್ಯ ಆಗೋದು. ಎಲ್ಲಿ ನೋಡಿದ್ರು ಇಂಥದೇ ತುಂಬಿದೆಯಲ್ಲ ಅಂತ. ಆದರೆ ಯಮುನಾ ತಟಮಾಪನ್ನಃ ಯತ್ರ ಲೀಲಾಹರೇ ರಘೂನ್, ನಾನು ಸರ್ಕಾರಿಗ ಹೇಳ್ತಾರೆ, ನಾನು ಇಲ್ಲೆಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿ ಭಗವಂತನ ಅದ್ಭುತ ಲೀಲೆ ವಿನೋದಗಳೆಲ್ಲ ನಡೆದಿತ್ತಲ್ಲ ಅಂತ ಯಮುನಾ ತೀರಕ್ಕೆ ಬಂದೆ. ತತ್ರ ಆಶ್ಚರ್ಯಮಯ ದೃಷ್ಟಂ ಶ್ರೂಯತ ಅಂತರ್ಮುನೀಶ್ವರ, ಅಲ್ಲೂ ಬಹಳ ಆಶ್ಚರ್ಯಕರವಾದ ದೃಶ್ಯವನ್ನು ಕಂಡೆ. ಏಕಾಂತರು ತತ್ರ ನಿಶಣ್ಯ ಖಿನ್ನ ಮಾನಸ, ಒಬ್ಬ ಹುಡುಗಿ ಬಹಳ ಅಳ್ತಾ ಕೂತಿದ್ಲು. ಅವಳೆದುರಿಗೆ ಇಬ್ಬರು ಅತ್ಯಂತ ವೃದ್ಧರು ಉಸಿರಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಸತ್ತೋಗಿದ್ದಾರೆ. ಅಂಥವರ 2 ಮುದುಕರನ್ನ ಈ ಹುಡುಗಿ ಎಬ್ಬಿಸ್ತಾ ಇದ್ದಾರೆ. ಶುಶ್ರೂಷಂತಿ ಪ್ರಬೋಧಂತಿ ರುದತಿ ಚ ತಯೋಪುರಃ, ಅವರಿಬ್ಬರಿಗೆ ಸೇವೆ ಮಾಡ್ತಾ ಇದ್ದಾಳೆ. ಮತ್ತೆ ಏಳ್ರಿ ಅಂತ ಎಬ್ಬಿಸ್ತಾ ಇದ್ದಾಳೆ. ಅವರಿಬ್ರು ಹೇಳ್ತಾನೆ ಇಲ್ಲ, ಮತ್ತೆ ಅಳ್ತಾ ಇದ್ದಾಳೆ. ಇವ್ರು ಹೇಳಿಲ್ವಲ್ಲ ಅಂತ 10 ದಿಕ್ಕುಗಳನ್ನು ನೋಡ್ತಾ ಇದ್ದಾರೆ, ಯಾರಾದರೂ ನನ್ನನ್ನು ಕಾಪಾಡ್ತಾರ ಅಂತ. ಅವಳಿಗೆ 100 ಜನಗಳು ಚಾಮರ ಸೇವೆ ಮಾಡ್ತಾ ಇದ್ದಾರೆ. ಅಳಬೇಡ, ಸಮಾಧಾನ ಮಾಡ್ಕೋ, ದೇವರ ಅನುಗ್ರಹ ಆಗುತ್ತೆ, ದುಃಖ ಪಡಬೇಡ ಅಂತ ಅವಳ ದುಃಖವನ್ನು ಪರಿಹಾರ ಮಾಡೋದಕ್ಕೆ 100 ಜನ ಹೆಣ್ಮಕ್ಳುಗಳು. ಇದನ್ನು ದೂರದಿಂದ ನಾನು ನೋಡಿದೆ, ಬಹಳ ಆಶ್ಚರ್ಯ ಆಯಿತು. ಏನು ನಡೆದಿದೆಯೋ ಗುಂಪು ಗದ್ದಲ ಅಂತ ಹೇಳಿ ಹತ್ತಿರ ಹೋದೆ. ನನ್ನನ್ನು ನೋಡಿದ ಕೂಡಲೇ ಆ ಹುಡುಗಿ ಮೇಲೆ ನಿಂತಳು.
ಮೈಯೆಲ್ಲ ನಡುಗ್ತಾ ಇದೆ. ನನ್ನ ಹತ್ರ ಮಾತಾಡಲು ಭೋಭೋಕ್ಷ ಸಾಧೋಕ್ಷಣಂ ತಿಷ್ಠ ಮಚ್ಚಿಂತಾ ವಿನಾಶಯ ದರ್ಶನಂ ತವ ಲೋಕಸ್ಯ ಸರ್ವಥಾ ದಹರಂ ಪರಂ. ಹೇಗೆ ಸಾಧುಗಳೇ, ಜ್ಞಾನಿಗಳೇ, ಒಂದು ಕ್ಷಣ ನಿಲ್ರಿ. ನಿಮ್ಮಂಥ ಸಜ್ಜನರ ದರ್ಶನವೇ ಎಲ್ಲ ರೀತಿಯ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಅಂಥದ್ದು ನನ್ನ ದುಃಖವನ್ನು ಸ್ವಲ್ಪ ಪರಿಹಾರ ಮಾಡಿ ಹೋಗಿ ಅಂತ ಆ ಹುಡುಗಿ ಬೇಡಿದ್ರು. ನಾನು ಕೇಳಿದೆ, ಯಾರಪ್ಪ ನೀನು, ಎಲ್ಲಿಂದ ಬಂದಿದ್ದಿ, ಇವರಿಬ್ರು ಯಾರು, ನಿಮ್ಮ ತಾತಂದ್ರ ಇಬ್ರು ಸತ್ತು ಬೀಳ್ತಾ ಇದ್ದಾರಲ್ಲ, ಏನು ದುಃಖದಲ್ಲಿ ಹೇಳು ಅಂತ. ಆಗ ಆ ಹುಡುಗಿ ಹೇಳಿದ್ರು, ಅಹಂ ಭಕ್ತಿ ರೀತಿ ಖ್ಯಾತ ಇಮೊಮ್ಮೆ ತಲೆಯೋ ಮತೋ. ನನ್ನ ಹೆಸರು ಭಕ್ತಿ ಅಂತ. ಜ್ಞಾನ ವೈರಾಗ್ಯ ನಾಮಾನೋ ಕಾಲಯೋಗ್ಯನ ಜರ್ಜರವು. ಇವೆಲ್ಲ ನನ್ನ ಎರಡು ಮಕ್ಕಳುಗಳಿಗೆ, ಒಬ್ಬರಿಗೆ ಜ್ಞಾನ ಅಂತ ಹೆಸರಿಟ್ಟಿದ್ದೀನಿ, ಇನ್ನೊಬ್ಬರಿಗೆ ವೈರಾಗ್ಯ ಅಂತ ಹೆಸರಿಟ್ಟಿದ್ದೀನಿ. ನಾವೆಲ್ಲ ಕಾಲದ ಬಲದಿಂದ ಮುದಿತನವನ್ನು ಹೊಂದಿದ್ವಿ. ಗಂಗಾದಿ ತೀರ್ಥಗಳಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ಓಡಾಡಬೇಕು ಅಂತ ನಮ್ಮ ಉತ್ಸಾಹದಿಂದ ನಾವು ದೇವಲೋಕದಿಂದ ಬಂದ್ವಿ. ಭೂಮಿಯಲ್ಲಿ ಉತ್ಪನ್ನ ದ್ರವಿಡೆ ಸಾಹಂ ವೃದ್ಧಿ ಕರ್ನಾಟಕೆ ಗತ ಕ್ವಚಿತ್ ಕ್ವಚಿತ್ ಮಹಾರಾಷ್ಟ್ರೇ ಗುರ್ಜರೆ ಜೀರ್ಣತಾಂಗತ. ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ. ದ್ರವಿಡ ದೇಶ ಅಂದರೆ ತಮಿಳುನಾಡು. ತಮಿಳುನಾಡಿನಲ್ಲಿ ನಾನು ಹುಟ್ಟಿದೆ, ದಕ್ಷಿಣದಲ್ಲಿ. ವೃದ್ಧಿ ಕರ್ನಾಟಕೆ ಗತ, ಈ ಕರ್ನಾಟಕ ದೇಶದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಿದೆ. ಕ್ವಚಿತ್ ಕ್ವಚಿತ್ ಮಹಾರಾಷ್ಟ್ರೇ, ಮಹಾರಾಷ್ಟ್ರದಲ್ಲಿ ಅಲ್ಲಲ್ಲಿ ನನಗೆ ಸ್ವಲ್ಪ ಬೆಲೆ ಇತ್ತು, ಅಲ್ಲಲ್ಲಿ ಉತ್ಸಾಹ ಭರಿತರಾಗಿ ಓಡಾಡಿಕೊಂಡು ಚೆನ್ನಾಗಿದೆ. ಆದರೆ ಗುರ್ಜರೆ ಜೀರ್ಣತಾಂಗತ, ಗುಜರಾತ್ ದೇಶಕ್ಕೆ ಬಂದ ಮೇಲೆ ಪೂರ್ತಿ ನಾನು ಮುದುಕಿ ಆಗೋದೆ. ಎಲ್ಲಿ ಹೋದರೂ ನಮಗೆ 3 ಜನಗಳಿಗೆ ಕಲಿಕಾಲದ ಪ್ರಭಾವ, ಈ ಭೂಮಿಯ ಪ್ರಭಾವ, ಮುದಿತನ ಬಂತು. ಈ ಭೂಮಿಯ ಒಂದು ಕೆಟ್ಟ ಲಕ್ಷಣ ಏನು ಗೊತ್ತಾ, ಈ ಭೂ ಸ್ಪರ್ಶ ಆಯಿತು ಅಂತಂದರೆ ದೊಡ್ಡ ಒಂದು ಆಪತ್ತು ಮನೆಗೂ ಮರ್ತು ಹೋಗುತ್ತೆ. ಅದಕ್ಕೆ ಭಾಗವತ ಪ್ರವಚನ ಕೇಳೋವರೆಗೂ ಬರೀ ನೆಲದ ಮೇಲೆ ಕೂಡಬಾರ್ದು ಅಂತ. ಇಂಥ ಅದ್ಭುತ ನೆಲೆಗಳಿದ್ರೆ ದೋಷ ಇಲ್ವೋ ಏನೋ, ಅಂತೂ ಬರೀ ನೆಲದ ಮೇಲೆ ಕೂಡಬಾರ್ದು ಅಂತ ಶಾಸ್ತ್ರದ ನಿಯಮ. ಭೂಸ್ಪರ್ಶ ಸಾಕ್ಷಾತ್ತಾಗಿ ಆಯಿತು ಅಂದರೆ ಆ ಏನೇ ವಿಷಯಗಳನ್ನ ಹೇಳಿದ್ರು ಮರ್ತು ಹೋಗುತ್ತೆ. ನಾವು ಮರ್ತು ಹೋಗೋದು ಅನ್ನೋ ದೊಡ್ಡ ಆಪತ್ತು ಬರೋದೇ ಭೂಸ್ಪರ್ಶದಿಂದ. ಆದ್ದರಿಂದಲೇ ವ್ಯಾಸರಾದರು, ವಾದಿರಾದರು, ರಘುತ್ತಮರು ಇಂಥ ಜ್ಞಾನಿಗಳು ಹುಟ್ಟೋ ಕಾಲಕ್ಕೆ ಭೂಸ್ಪರ್ಶ ಆಗುವಾಗ ಒಂದು ಬಂಗಾರದ ಹರಿವಾರವನ್ನು ಗುರುಗಳು ಕೊಟ್ಟು ಕಳಿಸೋದು ಅಂತ ಇತಿಹಾಸವನ್ನು ಕೇಳ್ತೀವಿ. ಅದು ಭೂಸ್ಪರ್ಶ ನಮ್ಮ ಎಲ್ಲ ರೀತಿಯ ಜ್ಞಾನವನ್ನು ತಿರೋಧಾನ ಮಾಡುವಂತಹ ಒಂದು ದೊಡ್ಡ ದೋಷ ಭೂಮಿಯಲ್ಲಿ ಇದೆ. ಹಾಗಾಗಿ ಈ ಭೂಮಿಯನ್ನು ಸ್ಪರ್ಶ ಮಾಡಿದ ಕೂಡಲೇ ನನಗೆ, ನನ್ನ 2 ಮಕ್ಕಳಿಗೆ ಮುದಿತನ ಬಂದು ಹೋಯಿತು. 3 ಜನ ಕೋಲು ಹುಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಘೋರವಾದಂತಹ ಕಲಿಯುಗದ ಪ್ರಭಾವದಿಂದ ನನ್ನ ಎಲ್ಲ ಅಂಗಗಳು ಶಿಥಿಲಗೊಂಡವು, ಬಹಳ ದುರ್ಬಲರಾದೆ. ನಮ್ಮ 2 ಮಕ್ಕಳುಗಳು ತುಂಬ ಮುದುಕರೇ ಆಗ್ಬಿಟ್ರು. ಹೀಗೆ ಓಡಾಡ್ತಾ ತೆವಕೊಂಡು ವೃಂದಾವನ ಪುನಃಪ್ರಾಪ್ಯ ನವೀನೇ ಸ್ವರೂಪಿಣಿ ವೃಂದಾವನಕ್ಕೆ ನಾನು ಬಂದೆ. ಯಾಕಂದರೆ ಅಲ್ಲಿ ವಿಶೇಷವಾಗಿ ನನಗೆ ಅದ್ಭುತವಾದ ರೂಪ ಬಂತು. ಜಾತಾಹಂ ಯುವತಿ ಸಮ್ಯಕ್ ಪ್ರೇಷ್ಠ ರೂಪಾತು ಸಾಂಪ್ರತಂ. ಆ ವೃಂದಾವನಕ್ಕೆ ಪ್ರವೇಶ ಮಾಡಿದ ಕೂಡಲೇ ಒಳ್ಳೆ ಯೌವನ ನನಗೆ ಬಂದ್ಬಿಡ್ತು. ಇಮೌದು ಶಾಹಿತಾವತ್ರ ಸುತೌಮೇ ಕ್ಲಿಶ್ಯತ ಶ್ರಮ. ಭಾರೀ ಪರಿಶ್ರಮದಿಂದ ಈ ಮಕ್ಕಳುಗಳಿಗೂ ಹೇಗಾದರೂ ಯೌವನ ಬರೋ ಜಾಗ ಎಲ್ಲಿ ಹೀಗೆ ಹೋಗ್ತಾ ಇದೆ. ಅಲ್ಲಿ ಇವರಿಗೆ ಯೌವನ ಬರೋದಿಲ್ಲ, ಮುದಿತನ ಪೂರ್ತಿ ಆಗೋಗಿದೆ, ನಡೆಯೋದಕ್ಕೂ ಸಾಧ್ಯ ಇದೆ, ಕೆಳಗೆ ಬಿದ್ದೋದು. ಇದಂ ಸ್ಥಾನ ಪರಿತ್ಯಜ್ಯ ವಿದೇಶಂ ಗಮ್ಯತೆ ಮಯ. ನನಗೆ ಹೆಂಗಾದ್ರೂ ಸ್ವಲ್ಪ ನನ್ನ ಮಕ್ಕಳು ಎದ್ದು ಬಿಟ್ಟರು ಅಂತಂದರೆ ಈ ಭೂಮಿಯ ಸಹವಾಸವೇ ಬೇಡ ಅಂತ ದೊಡ್ಡ ನಮಸ್ಕಾರ ಹಾಕಿ ಈ ಜಗತ್ತನ್ನೇ ಬಿಟ್ಟು ದೇವಲೋಕದಲ್ಲೇ ಇದ್ದು ಬಿಡ್ತೀನಿ ಅಂತ. ದಯವಿಟ್ಟು ಯಾರಾದ್ರೂ ನನಗೆ ಉಪಕಾರ ಮಾಡಿರಿ ಸ್ವಾಮಿ, ಎಂಥ ದುಃಖ ಬಂದಿದೆ, ನಾವು ಒಬ್ಬಳೇ ಹೊರಟೋಗೋಣ ಅಂತಂದರೆ ಮಕ್ಕಳನ್ನ ಬಿಟ್ಟು ಹೆಂಗೆ ಹೋಗೋದು. ಇದೆಲ್ಲ ಮಾತುಗಳು ಬಹಳ ಅದ್ಭುತ ನೋಡ್ರಿ. ಅವಳ ಹೆಸರು ಭಕ್ತಿ, ಮಕ್ಕಳಿಬ್ಬರ ಹೆಸರು ಜ್ಞಾನ ವೈರಾಗ್ಯ. ಅಂದರೆ ಭಕ್ತಿ ಇದ್ರೇ ಜ್ಞಾನ ಬರುತ್ತೆ ಅಂತ ಅರ್ಥ. ಭಕ್ತಿಯಿಂದಲೇ ಮಕ್ಕಳು ಹುಟ್ಟಿದ್ದು, ಭಕ್ತಿಯಿಂದಲೇ ಜ್ಞಾನ, ಭಕ್ತಿಯಿಂದಲೇ ವೈರಾಗ್ಯ. ನಿಮಗೆ ಏನೇ ಜ್ಞಾನ ಬರಬೇಕಾದ್ರೂ ಭಕ್ತಿ ಇರಬೇಕು. ಬರೀ ಪ್ರವಚನ ಕೇಳೋದ್ರಿಂದ ಜ್ಞಾನ ಬರುತ್ತೆ, ಆದರೆ ಆ ಜ್ಞಾನ ಉಳಿಬೇಕು, ದೃಢವಾಗಿರಬೇಕು, ಬೆಳಿಬೇಕು ಅಂತಿದ್ರೆ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಎಷ್ಟೇ ಜ್ಞಾನ ಪಡ್ಕೊಂಡ್ರು ಅದು ಉಪಯೋಗ ಇಲ್ಲ. ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಳೆಯಿಂದ ಧನೇನವ ಅಥವಾ ವಿದ್ಯೆಯ ವಿದ್ಯಾ. ಶಾಸ್ತ್ರ 3 ಮಾರ್ಗ ಹೇಳಿದೆ ಗುರುಗಳಿಂದ ವಿದ್ಯೆಯನ್ನು ಪಡೆಯೋದಕ್ಕೆ. ಗುರು ಶುಶ್ರೂಷೆಯ ವಿದ್ಯಾ. ಶುಶ್ರೂಷಾ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಶುಶ್ರೂಷಾ ಅಂತಂದರೆ ಸೇವೆ ಅಂತ ಅರ್ಥ. ಗುರುಗಳ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡಿಬೇಕು. ಇನ್ನೊಂದು ಶುಶ್ರೂಷಾ ಶ್ರೋತು ಇಚ್ಛಾ ಶುಶ್ರೂಷಾ, ಕೇಳಬೇಕು ಅನ್ನುವಂತಹ ಉತ್ಕಟ ಬಯಕೆ ಅದಿರಬೇಕು, ಉತ್ಸಾಹಭರಿತವಾಗಿ ಕೇಳಬೇಕು. ಹೀಗೆ ಮೈ ಮರೆತು ಕೇಳುವಂತಹ ಕ್ರಮ ಇದೆ. ಆ ರೀತಿ
ಭಕ್ತಿಯಿಂದ ಕೇಳಿದ್ರೆ ಮಾತ್ರನೇ ಜ್ಞಾನ ಬರುತ್ತೆ. ಆ ಹರಿಭಕ್ತಿ ಗುರುಭಕ್ತಿ ಶಾಸ್ತ್ರಗಳಲ್ಲಿ ಭಕ್ತಿ ಇದ್ರೆ ಮಾತ್ರನೇ ವೈರಾಗ್ಯ ಬರುತ್ತೆ. ಈ ವೈರಾಗ್ಯ ಇಲ್ಲದೆ ಹೋದ ಚಾತುರ್ಮಾಸ್ಯ ವ್ರತ ಮಾಡೋಕ್ಕಾಗಲ್ಲ. ವೈರಾಗ್ಯ ಇಲ್ಲ ಅಂದ್ರೆ ಏಕಾದಶಿ ವ್ರತ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ವೈರಾಗ್ಯ ಇರಲೇಬೇಕು. ವಿರಕ್ತನಾಗಿದ್ದರೆ ಮಾತ್ರನೇ ಸತ್ಕರ್ಮಗಳಲ್ಲಿ ಅವನು ಪ್ರವೃತ್ತಿ ಹುಟ್ಟುತ್ತೆ. ಈ ಪ್ರವೃತ್ತಿ ಹುಟ್ಟಬೇಕಾದ್ರೆ ಸತ್ಕರ್ಮಗಳಲ್ಲಿ, ಸದಾಚಾರಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ಗುರುಗಳ ಮಾತಿನಲ್ಲಿ, ಶಾಸ್ತ್ರದ ವಿಚಾರದಲ್ಲಿ ಅವನು ಭಕ್ತಿ ಇರಬೇಕು. ಹಾಗಾಗಿ ಭಕ್ತಿ ಎಂಬುವಂಥದ್ದೇ ಅದು ಮಾತೃ ಸ್ಥಾನವನ್ನು ಹೊಂದಿದೆ. ಈ ಭಕ್ತಿಯಿಂದಲೇ ಹುಟ್ಟಿದಂಥ ಎರಡು ಮಕ್ಕಳುಗಳು ಅವರಿಗೆ ಮುದಿತನ ಬಂತು. ಅಂದರೆ ಕಲಿಯುಗದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಪೂರ್ತಿ ಮುದಿತನವನ್ನು ಹೊಂದಿದೆ. ಆದರೂ ಕೂಡ ವೃಂದಾವನದಲ್ಲಿ ಸಾನ್ನಿಧ್ಯ ನಿತ್ಯದ ಹರೇ ಎಂದು ವರ್ಣನೆ ಮಾಡ್ತಾರೆ. ನಿರಂತರವಾಗಿ ಕೃಷ್ಣನ ಸನ್ನಿಧಾನ ಆ ವೃಂದಾವನ ಕ್ಷೇತ್ರದಲ್ಲಿ. ಆದ್ದರಿಂದ ಭಕ್ತಿಗೆ ಮತ್ತೆ ಅದ್ಭುತವಾದ ತಾರುಣ್ಯ ಬಂದಿದೆ. ನಮ್ಮ ಇಬ್ಬರು ಮಕ್ಕಳು ಅವರು ಮುದಿತನವನ್ನು ಬಿಟ್ಟೇ ಇಲ್ಲ. ಘಟತೆ ಜಲಖಾ ಮಾತ ತರುಣರು ತಲೆಯಾಗಕ್ಕೆ. ಲೋಕದಲ್ಲಿ ಪ್ರವಾದ ಹೇಗಿದೆ ಅಂದರೆ, ಒಬ್ಬ ಮುದುಕಿ ತಾಯಿಗೆ ಇಬ್ಬರು ಯೌವನದ ಹುಡುಗರು ಮಕ್ಕಳಿದ್ರು ಅಂತ ಕೇಳೋದು ಚಂದ. ಒಂದು ಪುಟ್ಟ ಹುಡುಗಿಗೆ ಇಬ್ಬರು ಮುದುಕರು ಮಕ್ಕಳಿದ್ರು ಅಂತ ಹೇಳಿದ್ರೆ ಏನು ಅರ್ಥ ಇದೆ? ನನ್ನ ಸ್ಥಿತಿ ಹಾಗಾಗಿದೆ. ನಾನು ನೋಡಿದ್ರೆ ಯೌವನದ ಹುಡುಗಿ 16-17 ವರ್ಷದ ಹುಡುಗಿಯಾಗಿದ್ದೀನಿ. ನನ್ನ ಎರಡು ಮಕ್ಕಳು 99 ವರ್ಷದ ಮುದುಕರಂತೆ ಬಿದ್ದೋಗಿದ್ದಾರೆ. ಇದನ್ನು ಯಾರಂತ ಹೇಳ್ಕೊಳಕ್ಕೆ ಬರೋದಿಲ್ಲ. ಅವರನ್ನು ಎಬ್ಬಿಸಿ ಕರ್ಕೊಂಡು ಹೋಗೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನೀವೇ ನನ್ನ ದುಃಖವನ್ನು ಪರಿಹಾರ ಮಾಡಿ ಅಂತಂದಾಗ ನಾರದರು ಆಗಲೇ ಯೋಚನೆ ಮಾಡಿದ್ರು. ನಮಿಷಾದ ಸ್ವಯಾಕಾರ್ಯೋ ಹರಿಶಂತೆ ಕರಿಷ್ಯತೆ. ಇವೆಲ್ಲ ಅಪೂರ್ವವಾದ ಶಬ್ದಗಳು. ಯಾವ್ದಾದ್ರು ದುಃಖ ಬಂದಿದ್ರೆ ಈ ಶಬ್ದಗಳನ್ನ ಆಡಬೇಕಂತೆ. ನಮಿಷಾದ ಸ್ವಯಾಕಾರ್ಯ ಹರಿಶಂತೆ ಕರಿಷ್ಯತಿ. ನೀನು ದುಃಖವನ್ನು ಪಡಬೇಡ, ದೇವರಿಗೆ ಶಂತೆ ಕರಿಷ್ಯತಿ. ಶಂ ಅಂದರೆ ಮಂಗಲ ಅಂತ. ಎಲ್ಲ ರೀತಿಯ ಮಂಗಲಗಳನ್ನ ಭಗವಂತನಿಂದ ಉಂಟು ಮಾಡ್ತಾನೆ, ಚಿಂತೆ ಪಡಬೇಡ. ಆಗಲೇ ವೃಂದಾವನ ಸಂಯೋಗ ಪುನಸ್ತು ತರುಣೀನವ ಧನ್ಯ ವೃಂದಾವನ ಭಕ್ತಿ ನೃತ್ಯತಿ ಯತ್ರ ಚ. ಆ ವೃಂದಾವನವನ್ನು ನಾರದರು ಬಹಳ ಸಂತೋಷದಿಂದ ಸ್ತೋತ್ರ ಮಾಡಿದ್ರು. ವೃಂದಾವನದ ಸಂಯೋಗ ಮಾತ್ರದಿಂದ ನಿನಗೆ ಮತ್ತೆ ತಾರುಣ್ಯ ಬಂದಿದೆ. ನಿಜವಾಗಿ ವೃಂದಾವನ ಕ್ಷೇತ್ರ ಅತ್ಯಂತ ಧನ್ಯ. ಭಕ್ತಿ ಯಾವ ಕ್ಷೇತ್ರದಲ್ಲಿ ನಿತ್ಯ ನರ್ತನ ಮಾಡ್ತಾ ಇದ್ದಾರೋ ಅಂಥ ಸರ್ವಶ್ರೇಷ್ಠವಾದ ಕ್ಷೇತ್ರ ವೃಂದಾವನ. ಅತ್ರೇಮೋ ಗ್ರಾಹಕಾಭಾವ ನಜರಾಮಪಿ ಮುಂಚತಃ. ಈ ಜಗತ್ತಿನಲ್ಲಿ ನೀವಿಬ್ಬರು ಮಕ್ಕಳಿಗೆ ಸರಿಯಾದ ಗ್ರಾಹಕರಿಲ್ಲ, ಸ್ವೀಕಾರ ಮಾಡೋರಿಲ್ಲ. ಆದ್ದರಿಂದ ಅವರಿಬ್ಬರು ಜರಾಮಪಿ ಮುಂಚತಃ ಮುದಿತನವನ್ನು ಅವರು ಕಳ್ಕೊಳ್ಳಿಲ್ಲ. ಭಕ್ತಿಗೆ ಬಹಳ ಮಹತ್ವ ಇರೋದ್ರಿಂದ ವೃಂದಾವನದ ಸ್ಪರ್ಶ ಮಾತ್ರದಿಂದಲೇ ಯೌವನ ಬಂತು ಹೋಯಿತು. ಆದರೆ ಜ್ಞಾನಕ್ಕೆ, ವೈರಾಗ್ಯಕ್ಕೆ ಬೆಲೆ ಇಲ್ಲದ ಜಗತ್ತಾಗಿದೆ. ಕಲಿಯುಗದ ಲಕ್ಷಣ ಹಿಂಗಿದೆ ನೋಡಿ. ಜ್ಞಾನ ವೈರಾಗ್ಯಗಳಿಗೆ ಮಹತ್ವವಿಲ್ಲ. ಆದ್ದರಿಂದ ಅವರು ಮುದಿತನವನ್ನು ಬಿಟ್ಟಿಲ್ಲ. ಏನು ಮಾಡಲಿ ಇಲ್ಲ. ಈ ರೀತಿ ಅವರು ಯೋಚನೆ ಮಾಡಿ ನಾರದರು ತುಂಬ ದುಃಖಪಟ್ಟರು. ಹೆಂಗೆ ಈ ಕಲಿಯುಗದಲ್ಲಿ ಎಲ್ಲ ಪದಾರ್ಥಗಳು ತನ್ನ ಸಾರವನ್ನು ಕಳ್ಕೊಂಡಿದೆ. ಸಾರ ಅಂತಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಆದಂತಹ ಒಂದು ಮುಖ್ಯವಾದ ಅಂಶ ಅದು ಒಂದು ಹೋಗಿದೆ. ಎಲ್ಲವೂ ಬರೀ ಶೋಕೇಸ್ ಗೊಂಬೆ ಥರ. ಶೋಕೇಸ್ ಗೊಂಬೆ ಭಾಳ ಚಂದ ಕಾಣುತ್ತೆ. ಒಂದು ಹೆಣ್ಣಾದರೂ ಗಂಡಾದರೂ ಭಾಳ ಮುದ್ದ ಕಾಣುತ್ತೆ. ಮದುವೆ ಮಾಡ್ಕೊಂಡು ಸಂಸಾರಕ್ಕೆ ಉಪಯೋಗ ಆಗುತ್ತಾ? ಯಾಕಾಗೋದಿಲ್ಲೋ ಆ ರೀತಿ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಅದು ಸಾರವನ್ನು ಕಳ್ಕೊಂಡು ಕುಕರ್ಮಾಚರಣಾತ್ಸಾರ ಸರ್ವತೋ ನಿರ್ಗತೋಧನ. ಎಲ್ಲ ಪದಾರ್ಥಗಳಲ್ಲಿ ಸಾರ ಹಾಳಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕುಕರ್ಮಾಚರಣ, ಕೆಟ್ಟ ಕೆಲಸಗಳನ್ನು ಮಾಡೋದ್ರಿಂದ. ಇದೆಲ್ಲ ಜಗತ್ತಿಗೆ ಪಾಠ ಇಲ್ಲ. ಇವತ್ತು ಮಂತ್ರಿಗಳಾಗಲಿ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ, ಪ್ರಜಾಜನರಾಗಲಿ ಎಷ್ಟೆಷ್ಟು ಕುಕರ್ಮಗಳಲ್ಲಿ ಆಸಕ್ತರಾಗ್ತಾರೆ. ಪ್ರತಿಯೊಂದು ಪದಾರ್ಥವು ತನ್ನ ಸಾರವನ್ನು ಕಳ್ಕೊಳ್ಳುತ್ತೆ. ಅವ್ರ ಕೈಯಿಂದ ಅಕ್ಕಿ ಬಂತು ಅಂದರೆ ನಿಸ್ಸಾರವಾದ ಅಕ್ಕಿ ಆಗಿರುತ್ತದೆ. ಆ ಅಕ್ಕಿಯನ್ನು ಬೇಯಿಸ್ಕೊಂಡು ತಿನ್ನೋರು ಯಾರಿಗೂ ಒಳ್ಳೆ ಬುದ್ಧಿ ಬರೋದಿಲ್ಲ. ಪದಾರ್ಥ ಹೀಗಿದೆ. ಯಾಕೆ ಒಳ್ಳೆ ವಸ್ತುವನ್ನು ತಿಂದರೂ ನಮಗೆ ಒಳ್ಳೇದಾಗಲಿಲ್ಲ ಅಂತಂದರೆ ಅದು ಒಳ್ಳೆಯ ವಸ್ತುವೇ ಆಗಿರಲಿಲ್ಲ. ಕೊಟ್ಟವರು ಅಯೋಗ್ಯರಾದ್ರಿಂದ. ಪುರಾಣಗಳಲ್ಲಿ ಅದ್ಭುತವಾದ ಕಥಾ ಬರುತ್ತೆ. ಬ್ರಾಹ್ಮಣೋತ್ತಮನೊಬ್ಬ ಧನುರ್ಮಾಸ ಕಾಲದಲ್ಲಿ ಸಂಚಾರ ಮಾಡ್ತಾ ಬಂದಿದ್ದ. ಉಪವಾಸ ಬಹಳ ಕಷ್ಟಪಟ್ಟ. ಮರುದಿವಸ ಬೆಳಗ್ಗೆ 7 ಹೊತ್ತು ಯಾವ ಒಬ್ಬ ಶ್ರೀಮಂತ ದೇವ್ರ ಪೂಜೆಯಿಂದ ಮುಗಿಸಿ ಧನುರ್ಮಾಸದ ಪಾಲನೆಗೆ ಅವರು ಕರೆದು, ಭಾಳ ದೊಡ್ಡ ಜ್ಞಾನಿಗಳು ಬಂದಿರಿ ಸ್ವಾಮಿ, ಭಾಳ ಸಂತೋಷ, ತೇಜಸ್ಸುಗಳಾಗಿದ್ದೀರಿ, ನೆನ್ನೆ ಹಚ್ಕೊಂಡು ಅಂಗಾರಷ್ಟೆಲ್ಲ ಹಾಗೆ ಕಾಣಿಸ್ತಾ ಇದೆ, ಬೇಗ ಬೇಗ ಬಂದು ಸ್ನಾನ ಪೂಜೆಗಳನ್ನು ಮುಗಿಸಿ ತೀರ್ಥ ಪ್ರಸಾದಕ್ಕೆ ಸಿದ್ಧರಾಗಿದೆ ಅಂತ. ಆ ಬ್ರಾಹ್ಮಣಂದು ಸಂತೋಷ. ಅಂತೂ ನೆನ್ನೆ ಎಲ್ಲ ಉಪವಾಸ ಮಾಡಿದ್ದಕ್ಕೆ ಇವತ್ತು ಸೂರ್ಯ ಉದಯ ಆಗೋ ಹೊತ್ತಿಗೆ ಊಟಕ್ಕೆ ಆಫರ್ ಬಂತಲ್ಲ, ಅವಶ್ಯ ಬರ್ತೀನಪ್ಪ ಅಂತ ಸರಸರ ಹೋದ್ರು. ಸ್ನಾನ ಪೂಜೆ ಎಲ್ಲ ಮುಗಿಸಿದ್ರು. ಬೇಗ ಊಟಕ್ಕೂ ಕೂತ್ಬಿಟ್ರು. ಧನುರ್ಮಾಸದ ಪಾಲನೆ ಶ್ರೇಷ್ಠವಾಗಿ ಊಟ ಹಾಕಿದ. ಸಂತೋಷದಿಂದ ಆ ಬ್ರಾಹ್ಮಣ ಊಟ ಮುಗಿಸ್ಕೊಂಡು ಅವ್ರ ಮನೆ ದೇವ್ರ ಮನೆಯಲ್ಲಿ ಹೋಗಿ ದೇವ್ರ ಪೆಟ್ಟಿಗೆ ಕಟ್ಕೋಬೇಕು ಅಂತ ಹೊರಟ.
ಅದು ನೋಡಿದ್ರೆ ಮನೆ ತುಂಬ ಬಂಗಾರದ ಉದ್ಧಾರಗಳು ಬಿದ್ದಿದ್ದು, ಸಿಕ್ಕಾಪಟ್ಟೆ ಬಂಗಾರ, ಏನು 20-30 ಬಂಗಾರದ ಉದ್ಧಾರ ಬಿದ್ದಿತ್ತು. ಈ ಬ್ರಾಹ್ಮಣ ಅನ್ನಿಸ್ತು, ಇಷ್ಟೊಂದು ಬಂಗಾರದ ಉದ್ಧಾರ ಬಿದ್ದಿದ್ದು, ಎಷ್ಟು ದೊಡ್ಡ ಶ್ರೀಮಂತ ಇವನು, ನಮ್ಗೆ ಅಂತ ಬಂಗಾರ ನಾವು ಕಂಡೇ ಇಲ್ಲ. ಮಾತೆತ್ತಿದ್ರೆ ಶುಕ್ತಿರಕ್ತ ಅಂತ ಮಾತಾಡ್ತೀವಿ. ಕಪ್ಪೆ ಚಿಪ್ಪಲ್ಲಿ ಕಾಣೋ ಬೆಳ್ಳಿ, ಇದರಲ್ಲೇ ನಮ್ಮ ಬಾಯಿ ಮಾಡಿಸೋದು ಬೆಳ್ಳಿ ಬಂಗಾರ ಅಂತಂದ್ರೆ ಇನ್ನೇನು ನಿಜವಾದ ಬೆಳ್ಳಿ ಕಂಡಿಲ್ಲ, ಬಂಗಾರ ಕಂಡಿಲ್ಲ. ಅದ್ರ ಒಂದು ಬಂಗಾರದ ಉದಾಹರಣೆ ತಗೊಂಡೋಗ್ಬಿಟ್ರೆ ನಿತ್ಯ ನಮ್ಮ ದೇವರ ಪೂಜೆಯಲ್ಲಿ ಆ ಬಂಗಾರದ ಉದಾಹರಣೆ ಬಳಸ್ಬೋದು. ಇವನಿಗೆ ಏನಷ್ಟು ತೊಂದರೆ, ಒಂದೇ ಒಂದು ಉದಾಹರಣೆ ಇತ್ತು ಅಂತಂದ್ರೆ ನಾವು ತೊಗೊಂಡು ಹೋಗೋದು ಅವ್ರ ಕಷ್ಟ. ಇಷ್ಟಿಷ್ಟೋ ಅಂದಿರುವ ಅದು ಒಂದು ತೊಗೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ತೊಗೊಂಡು ಹೋಗ್ಬೋದು ಅಂತ ತೋರಿತು. ದೇವರ ಪೂಜೆಗೆ ಜೊತೆ ಆ ಉದಾಹರಣೆಯನ್ನು ಸೇರಿಸಿ ಕಟ್ಕೊಂಡ ಹೊರಟೇ ಬಿಟ್ಟ. ಆ ಮನೆ ಯಜಮಾನನಿಗೆ ಗೊತ್ತಾಯ್ತೋ ಗೊತ್ತಾಗಲಿಲ್ಲ, ಇವನಂತೂ ತೊಗೊಂಡು ಹೊರಟು ಬಿಟ್ಟ. ತೊಗೊಂಡು ಹೊರಟ ಮತ್ತೆ ನಡ್ಕೊಂಡೇ ಹೋಗಬೇಕು. ಸಾಯಂಕಾಲದ ತನಕ ನಡೆದ, ತಿದ್ದಿದ್ದೆಲ್ಲ ಚೆನ್ನಾಗಿ ಜೀವನ ಆಯಿತು. ಸಾಯಂಕಾಲದ ಸಂಧ್ಯಾ ನದಿ ತೀರಕ್ಕೆ ಬಂದ 4:30-5 ಗಂಟೆ ಹೊತ್ತಿಗೆ ನದಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ಜ್ಞಾನೋದಯ ಆಯಿತು. ಎಂಥ ಕೆಲಸ ಮಾಡಿದೆ ನಾನು, ಜೀವನದಲ್ಲಿ ಯಾರೊಬ್ಬರ ಹಣವನ್ನು ನಾನು ಕದಿದಿದ್ದವನು, ಇವತ್ತು ಅವನ ಮನೆಯಲ್ಲಿ ಬಂಗಾರ ಉದ್ಧಾರ ಕಲಿಯುವಂಥ ದುರ್ಬುದ್ಧಿ ನನಗೆ ಯಾಕೆ ಬಂತು, ಎಂಥ ಅನ್ಯಾಯ, ತೂತು. ಅದು ಸ್ವರ್ಣಸ್ಥೇಯ ಪಂಚಮಹಾಪಾತಕದಲ್ಲಿ ಒಂದು ಬಂಗಾರ ಕದಿಯೋದು. ಇಂಥ ಹೇಗೆ ಕೃತ್ಯಕ್ಕೆ ನಾನು ಕೈ ಹಾಕಿದ್ದಾದ್ರೆ ಹೇಗೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಗೊತ್ತಾಯಿತು, ಆ ಮನೆ ಯಜಮಾನ ಮಹಾ ದೊಡ್ಡ ಕಳ್ಳರು ಬಂದು ಊಟ ಮಾಡಿದ್ದಕ್ಕೆ ಅದೇ ಬುದ್ಧಿಯೇ ಬಂತು. ಅಂಥವ್ರ ಮನೆಯಲ್ಲಿ ಒಮ್ಮೆ ಊಟ ಮಾಡಿದ್ದಕ್ಕೆ ಹಿಂಗಾಯಿತು. ಇಂಥ ಅಯೋಗ್ಯನ ಮನೆಯಲ್ಲಿ ಎಂದೆಂದು ಚಿತ್ರ ಇಡಬಾರ್ದು ಅಂತ ಆ ಬ್ರಾಹ್ಮಣ ಮತ್ತೆ ಸಾಯಂಕಾಲದಿಂದ ಮರುದಿವಸ ಬೆಳಗಿನ ತನಕ ನಡ್ಕೊಂಡು ಹೋಗಿ ಆ ಯಜಮಾನನ ಮನೆಗೆ ಆ ಉದ್ಧಾರವನ್ನು ಹಿಂತಿರುಗಿಸೋಕೆ ಹೋದ್ರು. ಆ ಬ್ರಾಹ್ಮಣ ಮತ್ತೆ ಅದ್ರ ಕರ್ತನ ಮಾಡೋದು ಒಂದು ದೀಕ್ಷೆ ಇಟ್ಟು ನೋಡ್ರಿ. ತಗರ ಮಾಸದಲ್ಲಿ ಬೆಳಗ್ಗೆ 7 ಗಂಟೆ ಹೊತ್ತಿಗೆ ಹುಗ್ಗಿ ಗೊಜ್ಜು ಊಟಕ್ಕೆ ಹಾಕಬೇಕು ಬ್ರಾಹ್ಮಣ ಅಂತ ಕಾಯ್ತಾ ಇದ್ದ. ಮತ್ತೆ ಇದೇ ಆಚಾರ ಬಂದ ಕೂಡಲೇ ಬಹಳ ಆನಂದ ಪಟ್ಟ. ಸ್ವಾಮಿ ತುಂಬ ಸಂತೋಷ, ಇವತ್ತು ನಮ್ಮಲ್ಲಿ ತೀರ್ಥ ಪ್ರಸಾದ ಆಗಲಿಲ್ಲ. ಅಪ್ಪ ಮಾರಾಯ ಸಾಕು, ಒಂದು ಹೊತ್ತು ಊಟ ಮಾಡಿದ್ದಕ್ಕೆ ನಿನ್ನದೇ ಬಂಗಾರ ಕದಿಯೋ ಬುದ್ಧಿ ಬಂತು. ತಿರ್ತಿರ್ಗ ನಿನ್ನ ಆಹಾರ ತಿಂದೇ ಇದ್ರೆ ಇನ್ನು ಏನೇನು ದುರ್ಬುದ್ಧಿ ಬರುತ್ತೋ ಆಮೇಲೆ ನೀನು ನನ್ನ ಪಾರ್ಟ್ನರ್ ಆಗಿ ನೋಡ್ಬೇಕಾದ್ರೆ ಬೇಡ ನೀವು ಉದ್ಧಾರ ತಗೋ ಅಂತ ಹೇಳಿ ಹೊರಟರು ಅಂತ ಪುರಾಣದಲ್ಲಿ ಬರುವಂಥ ಕಥಾ. ನಾವು ಎಂತೆಂಥ ಆಹಾರ ತಿಂತೀವಿ ಅದಕ್ಕೆ ತಕ್ಕಂಥ ಬುದ್ಧಿ ಬರುತ್ತೆ. ಇದೆಲ್ಲ ನಮಗೆ ನೀತಿಯನ್ನು ಶಾಸ್ತ್ರ ಹೇಳ್ಕೊಡುತ್ತೆ. ನೀವು ಮನೆಯಲ್ಲಿ ಹೆಣ್ಣು ಮಕ್ಕಳುಗಳು ಅಡುಗೆ ಮಾಡೋ ಕಾಲಕ್ಕೆ ಒಳ್ಳೆ ರೀತಿಯ ಪದ್ಯಗಳಿಂದ ಸುಧಾರಣೆಗಳನ್ನು ಹೇಳ್ಕೊಂಡು ಅಡುಗೆ ಮಾಡಿದ್ರೆ ತಿಂದು ಗಂಡನು ಭವ್ಯವಾಗಿರ್ತಾನೆ. ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ, ಯಾಕೋ ಇದನ್ನ ನಮ್ಮ ಯಜಮಾನರು ತುಂಬಾ ದುಡ್ಡು, ಸಿಕ್ಕಾಪಟ್ಟೆ ಕೋಪ, ಸಿಕ್ಕಾಪಟ್ಟೆ ಹೊಡೆಯೋದು ಶಿರ್ಸಿಡಾಗೋದು, ಯಾಕೆ ಹಿಂಗಾಗಿದೆ ಅಂತ. ನೀ ಏನು ಮಾಡ್ತೀವಿ, ಅಡುಗೆ ಮಾಡೋ ಸ್ಟೈಲ್ ಏನು ಅಂತ ಸಿನಿಮಾ ಹೇಳ್ಕೊಂಡೇ ಅಡುಗೆ ಮಾಡ್ತೀವಿ. ಅದನ್ನು ತಿಂದು ಗಂಡ ದುರ್ಬುದ್ಧಿ ಬಂದೆ ಈಗ ಸದ್ಬುದ್ಧಿನ ಬರುತ್ತೆ. ಮೊದಲು ನೀವು ಅಡುಗೆ ಮಾಡೋ ಪದ್ಧತಿಯನ್ನು ಸರಿ ಮಾಡಿಕೊಂಡು ಒಳ್ಳೆಯದನ್ನು ಹೇಳಿಕೊಂಡು ಶಾಸ್ತ್ರದ ಒಂದು ಕಾಲದಲ್ಲಿ ವ್ಯಾಸರಾಜರಂಥ ದೊಡ್ಡವರ ಕಾಲದಲ್ಲಿ ಪುರುಷರಾದ ಕೆಲವು ಪದ್ಯಗಳನ್ನ ಹೇಳಿದ್ರೆ ಅಂತ ಹೆಣ್ಮಕ್ಳು ಅಡುಗೆ ಮಾಡಿದ ಮಾತ್ರ ನೈವೇದ್ಯಕ್ಕೆ ಬರುತ್ತೆ ಅಂತ. ಸತ್ಯ ಜಗತ್ತಿನ ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಆ ಹಾಡುಗಳನ್ನೆಲ್ಲ ಹೇಳಿಕೊಂಡು ಅಡುಗೆ ಮಾಡಬೇಕು ಅಂತ ಒಂದು ನಿಯಮ. ಇಲ್ಲ ಅದು ಹೇಳೋರು ಇಲ್ಲ, ಅನುಷ್ಠಾನ ಮೊದಲೇ ಇಲ್ಲ, ಏನೋ ಹೇಳ್ಕೊಂಡು ಅದು ಸೀರಿಯಲ್ ನೋಡ್ತಾ ಅಡುಗೆ ಮಾಡಿರ್ತಾರೆ. ಸೀರಿಯಲ್ ನೋಡ್ತಾ ಏನೇನೋ ಅದು ಏನೇನೋ ಆಗಿರುತ್ತೆ, ಕಡೆಗೆ ಏನು ಆಗಬೇಕು ಅದು ಆಗಿರೋದಿಲ್ಲ. ಹೀಗೆಲ್ಲ ಮಾಡಬಾರದು. ಅದಕ್ಕೆ ಕುಕರ್ಮಾಚರಣ ಸಾರ ಸರ್ವತಃ ನಿರ್ಗತೋಧನ. ಎಲ್ಲ ಪದಾರ್ಥಗಳು ತನ್ನ ಸಾರವನ್ನು ಕಳ್ಕೊಂಡಿದೆ. ಅಂದರೆ ತೀರ್ಥ ತಗೊಳ್ತೀವಿ ಅಂದರೆ ಆ ತೀರ್ಥದಲ್ಲಿ ಸಾರ ಬರಬೇಕಾದ್ರೆ ನಾವು ಸತ್ಕರ್ಮ ಮಾಡಬೇಕಾದ್ರೆ ಹೊರತು ಕುಕರ್ಮ ಮಾಡಿರಬಾರದು. ದೇವ್ರ ಪೂಜೆ, ಯಾವುದೇ ಒಂದು ರಾಯರ ಪೂಜೆ ಆಗಲಿ ದೇವರ ಪೂಜೆ ಆಗಲಿ ಹಣಕ್ಕೋಸ್ಕರ ಮಾಡಿದರೆ ಅದರಲ್ಲಿ ಸನ್ನಿಧಾನ ಬರೋದಿಲ್ಲ. ತೀರ್ಥದಲ್ಲಿ ಭಗವತ್ ಸನ್ನಿಧಾನ ಅನ್ನೋದು ವಿಶೇಷವಾಗಿರುತ್ತೆ. ಅಲ್ಲಿ ಬೇಕಾದಷ್ಟು ಭಗವತ್ ಸನ್ನಿಧಾನ, ಆ ಸಾನ್ನಿಧ್ಯ, ತೀರ್ಥ, ಮಂಗಳಾರತಿ, ಪ್ರತಿಯೊಂದು ಅಡಿಗೆ ಆಹಾರಗಳು. ಅದಕ್ಕೆ ಹಿರಿಯರಿಗೆ ಮೊದಲು ಕೊಡಬೇಕು ಅನ್ನೋದು ಈ ಕಾರಣಕ್ಕೋಸ್ಕರ. ಹಿರಿಯರಿಗೆ ಕೊಟ್ಟಾಗ ಸನ್ನಿಧಾನ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನು ಅಯೋಗ್ಯರಿಗೆ ಕಡಿಮೆಯವರಿಗೆ ಕೊಟ್ಬಿಟ್ರೆ ಸನ್ನಿಧಾನ ಅಷ್ಟಷ್ಟು ಕುಸಿಯುತ್ತೆ. ಈ ದೃಷ್ಟಿಯಲ್ಲೇ ಹಿರಿಯರು ಬಂದಾಗ ಮೊದಲು ಅವರಿಗೆ ತೀರ್ಥ, ಮಂಗಳಾರತಿ, ಆ ಮಂತ್ರಾಕ್ಷತೆ ಕೊಡೋದು ಅಥವಾ ಊಟದಲ್ಲಿ ಮೊದಲು ಅವರನ್ನು ಕೂಡಿಸೋದು ಈ ಉದ್ದೇಶ. ಅವರಿಗೆ ಬಳಸಿದ್ರಿಂದ ಉಳಿದವರಿಗೆಲ್ಲ ಅದು ಶ್ರೇಷ್ಠ ಆಗುತ್ತೆ, ಅತ್ಯಂತ ಪೂಜ್ಯ ಅಂತ ಆಗುತ್ತೆ. ಈ ಕೆಲವು ಸ್ಥಳಗಳಲ್ಲಿ ಹೋದರೆ ಎಂಥ ಬ್ರಹ್ಮದೇವರೇ ಬಂದರು, ನಾವು ಮಠದವರು, ನಾವು ಮೊದಲು, ನೀವೆಲ್ಲ ಬಿದ್ದೇವೆ ಆಮೇಲೆ ಅಂತ ಎಂತೆಂಥ ಒಬ್ಬೊಬ್ಬರು ನೋಡಿದ್ರೆ ಜನಾಸಂಧ, ವಿಪಚಿತಿ, ಕಾಲದಲ್ಲಿ ಇದ್ದಂಗಿರ್ತಾರೆ. ಅವ್ರು ಮೊದಲು ತೀರ್ಥ ತಗೊಳ್ತಾರೆ. ಯಾರು ಮಠದವರು ಬೈತಾ ಇಲ್ಲ. ಅನೇಕರಿಗೆ ಅವರ ಬಗ್ಗೆ ಅವ್ರಿಗೆ ನಾವು ಇನ್ನು ಯಾರಿಗೂ ಗೌರವ ಕೊಡಬಾರ್ದು. ನಾವು ಮಠದಲ್ಲಿ ಇದ್ದೀವಿ ಅಂತಂದರೆ ನಾನು ಈ ಮಠದ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಮತ್ತೆ ಕೋಪ ಮಾಡ್ಕೊಂಡು ನಾನು ಈ ಮಠದ ಬಗ್ಗೆ ಯಾವುದು ಗೊತ್ತಿಲ್ಲ. ಎಲ್ಲ ಮಠ ಓಡಾಡ್ತಾ ಇರ್ತೀವಲ್ಲ, ಅನೇಕ ಮಠಗಳಲ್ಲಿ ನೋಡಿರ್ತೀವಿ. ಕೆಲವು ಒಳ್ಳೆಯ ಜನಗಳು ಎಲ್ಲ ಕಡೆ ಇದ್ದಾರೆ, ಕೆಟ್ಟ ಜನಗಳು ಬಹಳ ಇದ್ದಾರೆ. ಇಷ್ಟೇ ತಾತ್ಪರ್ಯ. ಅನೇಕ ಸ್ಥಳಗಳಲ್ಲಿ ನಾವು ಮಠದಲ್ಲಿ ಇದ್ದೀವಿ ಅಂತಂದರೆ ರಾಯರಿಗಿಂತ ಒಂದು ಕೈ ಮೇಲೆ ನಾವೇ ಅನ್ನೋ ಭಾವನೆ ಅವ್ರಿಗೆ
ತುಂಬ್ಕೊಂಡ್ಬಿಟ್ಟಿರ್ತಾರೆ. ಎಂದಿಗೂ ಹೀಗೆ ಮಾಡಬಾರ್ದು. ಅವರು ಮಠದಲ್ಲಿ ರಾಯರ ಸೇವಕರಾಗಿದ್ದಾರೆ. ರಾಯರ ಭಕ್ತರು ಯಾರು ಬಂದಿರ್ತಾರೆ ಅವರು ಎಷ್ಟೆಷ್ಟು ಸೇವೆ ಮಾಡ್ತಾರೆ ಅಷ್ಟಷ್ಟು ಸಂವಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದರ ಕಲ್ಪನೆಯೂ ಇಲ್ಲ. ಯಾಕೆಂದ್ರೆ ಕುಕರ್ಮಾಚರಣ ಸರ್ವತಃ ಸಾಯ ನಿರ್ಗತಃ, ಎಲ್ಲ ಕಡೆ ಸಾರ ಹೋಗೋದಕ್ಕೆ ಕಾರಣ ಕೆಟ್ಟ ಕೆಲಸಗಳಿಂದ ಮಾಡೋದು. ಪದಾರ್ಥ ಸಂಸ್ಥಿತ ಭೂಮೋ ಬೀಜಹೀನ ಸ್ಪೃಶಾಯಥ, ಎಲ್ಲ ಪದಾರ್ಥಗಳು ಇದೆ, ನಿಸ್ಸಾರವಾಗಿದೆ. ಅದು ಹೇಗೆ ದೃಷ್ಟಾಂತ ಕೊಡ್ತಾರೆ. ಬೀಜಹೀನ ಸ್ಪೃಶಾಯಥ, ಒಳಗಡೆ ಅಕ್ಕಿ ಕಾಳಿಂದ ಭತ್ತ ಅಂದ್ರೆ ಬರೀ ಮೇಲಿನ ಹೊಟ್ಟು ಮಾತ್ರ ಇದ್ರೆ ಹೇಗೋ ಹಾಗೆಲ್ಲ ಪದಾರ್ಥಗಳು ಇದೆ. ಬರೀ ಹೊಟ್ಟು ಏನು ಪ್ರಯೋಜನ? ಅಕ್ಕಿ ಇದ್ರೆ ಆ ಹೊಟ್ಟಿಗೆ ಬೆಲೆ, ಆ ಹೊಟ್ಟು ಮಾತ್ರ ಇದೆ, ಅಕ್ಕಿ ಇಲ್ಲ ಅಂತಂದ್ರೆ ಹೇಗೋ ಹಾಗಿದ್ದಾವೆ. ವಿಪ್ರೇ ಭಾಗವತೀವ ಅರ್ಥ ಗೇಹೆ ಗೇಹೆ ಜನೆ ಜನೆ ಕಾರಿತ ಕಣಲೋಭೇನ ಕಥಾಸಾರಸ್ತೋಗತಃ. ನೋಡಿ ಇದನ್ನು ಹೇಳ್ಬಿಟ್ಟು ಮನೆ ಮನೆಗಳಲ್ಲಿ ಭಾಗವತ ಪ್ರವಚನ ಮಾಡುವ ಪಂಡಿತರು ಕೂಡ ಕಣಲೋಭೇನ ಹಣದ ಲೋಭದಿಂದ ಪ್ರವಚನ ಮಾಡ್ತಿರ್ತಾರೆ. ನಾವು ಭಾಗವತ ಹೇಳ್ತೀವಿ, ನಮಗೆ ಎಷ್ಟು ಹಣ ಕೊಡ್ತೀವಿ ಅಂತ. ಏನು ಅವಿವೇಕ! ನಮ್ಗೆ ಹಣದ ಉದ್ದೇಶದಿಂದ ಏನು ಪ್ರವಚನ ಪಾಠಗಳನ್ನು ಮಾಡಿದರು. ಹಾಗಾಗಿ ಹಣ ಬೇಡವಾ ಅಂತ ಕೇಳಬೇಡಿ. ಹಣ ನಿಜಕ್ಕೂ ಬೇಕು, ಅದು ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಕೊಡಬೇಕು ಹೊರತು ಆಚಾರ್ಯರು ಬೇಕಾದಷ್ಟು ಕೊಡೋದು ಅಂತ ಒಂದಿಲ್ಲ. ಆಚಾರ್ಯ ನೀವು ಎಷ್ಟು ಕೊಟ್ಟರು ಬೇಕು. 10 ಲಕ್ಷ ರೂಪಾಯಿ ಕೊಟ್ಟರು ಒಂದು ಭಾಗವತ ಪ್ರವಚನ ಮಾಡೋದಕ್ಕೆ, ಆದರೂ ನಮಗೆ ಸಮಾಧಾನ ಆಗೋದಿಲ್ಲ, ಸಾಕು ಅಂತ ಅನಿಸೋದೇ ಇಲ್ಲ. ಕೊಡ್ರಿ ಇನ್ನೊಂದು 20 ಲಕ್ಷ ಕೊಡ್ರಿ, ಯಾರು ಬೇಡ ಅಂದರೆ ಬೆಂಗಳೂರು ಮನೆ ಕೊಡ್ರಿ, ಕೊಡ್ರಿ ಇನ್ನೊಂದು 50 ಲಕ್ಷ ಕೊಡ್ರಿ. 50 ಲಕ್ಷ ಹೇಳೋದ್ರಿಂದ ತುಂಬ ಕಡಿಮೆ ಆಗುತ್ತೆ, ಕೋಟಿಗೆ ಕೊಡ್ರಿ. ಎಷ್ಟು ಕೋಟಿ ಕೊಟ್ಟರು ಈ ಕೋಟಿ ಬಾಯಲ್ಲಿ ಸಾಕು ಅಂತ ಬರೋದೇ ಇಲ್ಲ. ಸಾಕು ಅನ್ನೋ ಶಬ್ದ ಯಾರ ಬಾಯಲ್ಲಿ ಬರೋದಿಲ್ಲ. ಅದರಿಂದ ಅವರವರ ಭಕ್ತಿಯನ್ನು ತೋರಿಸೋದು. ಸಾಕು ಅನ್ನೋ ಶಬ್ದ ಯಾವಾಗ ಬರುತ್ತೆ? ಎರಡೇ ಕಾಲದಲ್ಲಿ ಬರೋದು. ಒಂದು ಊಟಕ್ಕೂಟ, ಅದಕ್ಕೆ ಅನುದಾನ ಮಾಡಿರೋದು, ಆವಾಗ ಮಾತ್ರ ಅವ್ರು ಸಾಕು ಸಾಕು ಅಂತ ಅಂತಾರೆ, ಇನ್ನು ಯಾವಾಗಲೂ ಅಂದಲ್ಲ. ಇನ್ನೊಂದು ಮನೆಗೆ ಏಟ್ ಬಿದ್ದಾಗ ಅವಾಗ ಸಾಕು ಅಂತ, ಇನ್ನು ಯಾವಾಗಲೂ ಸಾಕು ಅಂತ ಬರೋದಿಲ್ಲ. ಭಾಳ ಅಂತ ಉಪನ್ಯಾಸ ಕೂಟ, ಇದು ಬಿಟ್ಟು ಯಾವ ಕಾಲಕ್ಕೂ ಸಾಕು ಅನ್ನೋ ಶಬ್ದ ಇವ್ರ ಬಾಯಿ ಬರೋದಿಲ್ಲ. ಹಣ ಅವರವರ ಭಕ್ತಿಗೆ ದ್ಯೋತಕವಾಗಿ ಕೊಡಬೇಕೆ ಹೊರತು ಇವ್ರು ಕೇಳಿ ಪಡೆಯಬಾರದು. ನಾವು ಇಷ್ಟು ಹಣ ಕೊಟ್ಟರೆ ಮಾತ್ರ ಪುಣ್ಯವಾಚನ ಮಾಡಿಸ್ತೀವಿ, ಇಷ್ಟು ಹಣ ಕೊಟ್ಟರೆ ಪೌರೋಹಿತ್ಯ, ಮದುವೆ, ಮುಂಜಿ, ಗೃಹ ಪ್ರವೇಶ, ಈ ರೀತಿ ಸರ್ವಥಾ ಇಲ್ಲ. ಶಾಸ್ತ್ರದಲ್ಲಿ ಒಂದು ವಿಚಾರ ಇದೆ ತಿಳ್ಕೊಂಡು, ಪುರೋಹಿತರಿಗೆ ಈ ವ್ಯವಸ್ಥೆ ಇದೆ. ಇಷ್ಟು ಹಣ ಕೊಡು ಅಂತ ಕೇಳಬಹುದು. ಈ ಕಾಲದಲ್ಲಿರೋ ಪುರೋಹಿತರಿಗೆ ಅಲ್ಲ ಈ ನಿಯಮ. ಯಾಕೆಂದರೆ ಕುಲಪುರೋಹಿತರು ಅಂತಿರ್ತಾರೆ, ಅವರು ತಲತಲಾಂತರದಿಂದ ಅವರೇ ಪರಂಪರೆಯಾಗಿ ಪುರೋಹಿತರಾಗಿ ಬಂದಿರ್ತಾರೆ. ಅವರಿಗೆ ಮಾತ್ರ ಈ ವ್ಯವಸ್ಥೆ. ಅವರು ಯಜಮಾನನ ಎಲ್ಲ ರೀತಿಯ ಹಿತೈಷಿಗಳಾಗಿರ್ತಾರೆ. ಅವರ ಸಕಲ ವಿವರಣೆಗಳು ಪುರೋಹಿತರು ಗೊತ್ತಿರುತ್ತೆ. ನಮ್ಮ ಯಜಮಾನ ಏನಿದ್ದಾನೆ, ಅವನ ಸಂಪಾದನೆ ತಿಂಗಳ ಎಷ್ಟು ಮಾಡ್ತಾನೆ, ಅವನ ಸ್ಥಿರ ಆಸ್ತಿ ಎಷ್ಟು, ಚರ ಆಸ್ತಿ ಎಷ್ಟು, ಅವನ ಬಂಧು ಬಾಂಧವರು ಎಷ್ಟಿದ್ದಾರೆ, ಅವನ ಆಯ ಎಷ್ಟು, ವ್ಯಯ ಎಷ್ಟು, ಎಲ್ಲವೂ ಪೂರ್ತಿ ಡೀಟೈಲು ಪುರೋಹಿತರು ಗೊತ್ತಿರುತ್ತೆ. ಅವರು ಯಜಮಾನನ ಹಿತಕ್ಕೋಸ್ಕರ ಇಷ್ಟು ಹಣ ತಗೊಂಡ್ರೆ ಅವನ ಶ್ರೇಯಸ್ಸಾಗುತ್ತೆ ಅನ್ನೋ ಜ್ಞಾನ ಇರಬೇಕು ಅವರಿಗೆ. ಅವರು ಶಾಸ್ತ್ರಗಳನ್ನು ತಿಳಿದಿರಬೇಕು, ಜ್ಯೋತಿಷ ಬಲ್ಲವರಾಗಿರಬೇಕು, ಯಜಮಾನನ ಸಕಲ ಜಾತಕದ ವಿಚಾರ ತಿಳಿದಿರಬೇಕು, ಅವರು ಮುಂದಾಗುವ ಆಪತ್ತು ಸಂಪತ್ತುಗಳ ಪೂರ್ಣ ಪರಿಕಲ್ಪನೆ ಪುರೋಹಿತರಿರಬೇಕು. ಇಷ್ಟೆಲ್ಲ ಇದ್ದವರು ಅವ್ರು ನಿರ್ಣಯ ಮಾಡ್ತಾರೆ. ನೀನು ಪುಣ್ಯಾವಚನ ಮಾಡಿಸಿದ್ದಿ, ಯಾವಾಗ ಬೇಡ 3 ರೂಪಾಯಿ ಬೇಡ, ಈ ಸುದ್ದಿ 10,000 ರೂಪಾಯಿ ಇಡು. ಅವನು ಯಜಮಾನ ಭಾರಿ ಮಾಚ್ಕೊಂಡು ಇಡಬೇಕು. ಹೇಳಿ ಪುಣ್ಯಾವಚನ ಮಾಡಿಬಿಟ್ಟು 10,000 ರೂಪಾಯಿ ಕೇಳ್ತೀನಿ ಅಂತೆಲ್ಲ ಮಾತಾಡಬಾರ್ದು. ನಮ್ಮ ಪುರೋಹಿತರು ಹೇಳಿದ್ದಾರೆ ಅಂದರೆ ನನಗೆ ಅದೇ ಹಿತ, 10,000 ರೂಪಾಯಿ ಅದು ಇಡೋದೇ ನಾವು ಹಿತ ಅಂತ 10,000 ರೂಪಾಯಿ ಇಡಬೇಕು. ಮಾಡಿಸಿದ್ರೆ ಅರ್ಧ ಗಂಟೆ ಕೊಡೋ ಪುಣ್ಯಾವಚನ, ಆದರೂ 10,000 ರೂಪಾಯಿ ಇಡಬೇಕು. ಕೆಲವೊಮ್ಮೆ ಮದುವೆ ಮಾಡಿಸಿ 100 ರೂಪಾಯಿ ಮಾತ್ರ ತೊಗೊಂಡು ಹೋಗಿರ್ತಾರೆ. ಯಾಕೆ ಅಂತ ಕೇಳಬಾರ್ದು. ಪುರೋಹಿತರು ಗೊತ್ತು ಎಷ್ಟು ನನ್ನ ಕೈಯಿಂದ ವಿನಿಯೋಗ ಆಗೋದು ನನಗೆ ಶ್ರೇಯಸ್ಸು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ರೀತಿ ಪುರೋಹಿತರಿಗೆ ಮಾತ್ರ ಕರ್ಮಕ್ಕೆ ಇಷ್ಟು ಹಣ ಕೊಡು ಅಂತ ಕೇಳುವ ಅಧಿಕಾರ. ಉಳಿದಂತೆ ಯಾವುದೇ ಪಂಡಿತರಿಗೆ, ಸ್ವಾಮಿಗಳಿಗೆ, ಆಚಾರ್ಯಗಳಿಗೆ ಯಾರಿಗೂ ಇಂಥ ಕಾರ್ಯಗಳಿಗೆ ಇಷ್ಟು ಹಣ ಅಂತ ಕೇಳೋ ವ್ಯವಸ್ಥೆ ಇಲ್ಲ. ಕೇಳಬಾರದು. ಕೇಳಿದ್ರೆ ಅವರು ಪತಿತರಾಗ್ತಾರೆ. ಹಾಗೆ ಕೊಟ್ಟವರು ಕೂಡ ಹಾಳಾಗ್ತಾರೆ, ಏನು ಉಪಯೋಗ ಆಗೋದಿಲ್ಲ. ಹಿಂದೊಮ್ಮೆ ಈರೋಡು ಊರಿದೆ ತಮಿಳುನಾಡಿನಲ್ಲಿ. ಅಲ್ಲೊಬ್ಬ ಲಾಯರ್ ಮನೆಯಲ್ಲಿ ಭಾಗವತ ಸಪ್ತಾಹ. ಆ ಒಂದು ವಾರ ಪೂರ್ತಿ ಮಧ್ಯಾಹ್ನ ಹೊತ್ತು ಆ ಲಾಯರ್ಗೂ ನನಗೂ ಬಡದಾಟ. ಪ್ರತಿದಿನ ಇದೇ ಜನ. ಅವ್ರು ಕೇಳ್ತಾರೆ, ಎಷ್ಟು ಹಣ ಕೊಡಬೇಕು ನಿಮಗೆ ಸಪ್ತಾಹ ಮಾಡಿದ್ರೆ? ಅದು ಇದು 25 ವರ್ಷ ಪೂರ್ವದಲ್ಲಿ ನಡೆದ ಘಟನೆ. ನಾವು ಹಣಕ್ಕೋಸ್ಕರ ಹೇಳೋದಿಲ್ಲಪ್ಪ, ನೀವು ಎಷ್ಟು ರೂಪಾಯಿ ಕೊಟ್ಟರು ಸಂತೋಷ. ನೀವು ಬರೀ 10 ರೂಪಾಯಿ ಕೊಟ್ಟರು ಬಹಳ ಸಂತೋಷವಾಗ್ತೀವಿ, 10 ಲಕ್ಷ ರೂಪಾಯಿ ಕೊಟ್ಟರು ಸಂತೋಷವಾಗ್ತೀವಿ, ಏನು ಬೇಕಾದ್ರೆ ಕೊಡ್ರಿ ಅಂತ. ಅವ್ರು ತಲೆ ಬರ್ಕೊತಿದ್ರು. ನಿಮ್ಮಂತ ಅವ್ರು ಕರ್ಕೊಂಡು ನಾವು ಭಾಳ ಕಷ್ಟ ರೀ. ಅವ್ರು ಹೇಳ್ತಾರೆ, ಯಾವಾಗ ಹಿಂದೆ ಇನ್ನೊಬ್ಬ ಆಚಾರ್ಯ ಕೆಲಸ ಹೇಳಿಸಿದ್ರಂತೆ,
ಭಾರತ ಸಪ್ತಾಹ 10,000 ರೂಪಾಯಿ ಕೊಟ್ಟಿದ್ವಿ. ತುಂಬ 60-70ನಲ್ಲಿ 10,000 ರೂಪಾಯಿ ಕೊಟ್ಟು ಭಾರತ ಸಪ್ತಾಹ ಹೇಳಿದ್ರು. ಓವರ್ ಕಾಸ್ಟ್ಲಿ ಅದು. 10,000 ರೂಪಾಯಿ ಇತ್ತು ಅಂತಂದ್ರೆ ವರ್ಷ ಪೂರ್ತಿ ಜೀವನ ನಡೆಸಬಹುದು. ಅಂಥ ಒಂದು 10,000 ರೂಪಾಯಿ ಕೊಟ್ಟು ನಾವು ಭಾಗವತ ಹೇಳಿಸಿದ್ವಿ. ಆ ಆಚಾರ ಬಂದಿದ್ರು, ಅವ್ರು ಡಿಮ್ಯಾಂಡ್ ಮಾಡಿದ್ರು. ಅಂಥ ಆಚಾರ ನಮ್ಗೆ ಬಹಳ ಇಷ್ಟ. ಯಾಕೆಂದ್ರೆ ಅವ್ರು 10,000 ರೂಪಾಯಿ ನಾವು ಕೊಟ್ಟುಬಿಟ್ರೆ ಪರಿಪೂರ್ಣ ಮನಸ್ತೃಪ್ತಿಯಾಗಿ ಅವರು ಹೇಳಿ ಹೋಗ್ತಾರೆ. ನಿಮ್ಮ ತರ ಬಹುದೊಡ್ಡ ತಲೆನೋವು ಏನು ಕೊಟ್ಟರು ನೀವು ಸಮಾಧಾನ ಆಗುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಾವೇನೋ ಅನ್ಕೋತೀವಿ ಇಷ್ಟು ಕೊಟ್ಟರೆ ಅವ್ರು ಸಂತೋಷ ಆಗಬಹುದು ಅಂತ. ನಿಮ್ಗೆ ಸಂತೋಷ ಆಗೇ ಇರ್ಬೋದು. ಅದಕ್ಕೆ ಬಾಯಿ ಕೇಳ್ಬಿಡ್ರಿ. 25 ಕೇಳೋದು ನನಗೆ ದುಃಖ ಇಲ್ಲ, 1,00,000 ರೂಪಾಯಿ ಕೇಳೋದು ದುಃಖ ಇಲ್ಲ. ಕೇಳ್ಬಿಟ್ರೆ ಅದು ಕೊಟ್ಟಾಗ ನಿಮ್ಗೆ ಸಮಾಧಾನ ಆಗುತ್ತೆ, ನಾವು ಸಂತೋಷವಾಗಿರ್ಬೋದು ಅಂತ. ದಿನಾ ಮಧ್ಯಾಹ್ನದ ಉಪನ್ಯಾಸ ಬೆಳಗ್ಗೆ ಸಂಜೆ 2 ಹೊತ್ತು ನಡೀತಿತ್ತು. ಮಧ್ಯಾಹ್ನದ ಟೀ ಬರೆದಾಗ ಅವರು ಒಂದು ವಾರನೂ ಕೇಳಿದ್ರು ಎಷ್ಟು ಅಂತ. ಒಂದು ವಾರನೂ ನಾನು ಹೇಳಲಿಲ್ಲ ಏನು ಅಂತ. ಕಡೆಗೆ ಅವರು 1,000 ರೂಪಾಯಿ ಕೊಟ್ಟು ಕಳಿಸೋದು ಒಂದು ವಿಷಯ ಬೇರೆ. ಅವರ ಆಲೋಚನೆ ಹಿಂಗೆ ಹಣ ಮಾತಾಡೋದೇ ಒಳ್ಳೇದು ಅಂತ ಅವರದ್ದು ವಾದ. ಅದು ಸರಿಯಲ್ಲ, ಹಾಗೆ ಮಾತಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಎಂದೆಂದು ನೀವು ಹಣಕ್ಕೋಸ್ಕರ ಎಂದಿಗೂ ಈ ರೀತಿ ವ್ಯಾಪಾರಗಳನ್ನು ಮಾಡಬಾರದು. ವಿಪ್ರಯ ಭಾಗವತಿ ವಾರ್ತಾ ಗೇಹೆ ಗೇಹೆ ಜನೆ ಜನೆ ಕಾರಿತ ಕಣದೋ ಭೇನ. ಹಿಂಗೆ ಹೇಳಿದ್ರಿಂದ ಕಥಾಸಾರಸ್ತೋಗತಃ. ಭಾಗವತದ ಪ್ರವಚನದಿಂದ ಆಗಬೇಕಾದ ಮುಖ್ಯ ಫಲ ಖಂಡಿತ ಆಗೋದಿಲ್ಲ. ತಥೋಗತಃ ಅತ್ಯುಗ್ರ ಭೂರಿಕರ್ಮಾಣ ನಾಸ್ತಿಕ ರೌರವಾ ಜನಾ. ಈ ಭೂಲೋಕದ ಜನಗಳು ಬಹಳ ಉಗ್ರ ಕರ್ಮಿಗಳು, ಘೋರರಾಗಿದ್ದಾರೆ. ಪಂಡಿತಾಸ್ತು ಕಲತ್ರೇಣ ರಮಂತೆ ಮಹಿಷಾಯವ. ನಾನು ಎಷ್ಟು ಆಕ್ರೋಶ ಬೈತಾ ಇದ್ದಾರೆ. ಪಂಡಿತರೆಲ್ಲ ಅವರವರ ಹೆಂಡತಿಯರ ಜೊತೆಗೆ ಎಮ್ಮೆಗಳ ಥರ ಸುಖಭೋಗವನ್ನು ಪಡಿತಾ ಇದ್ದಾರೆ. ಪುತ್ರಸ್ತು ಉತ್ಪಾದನೆ ದಕ್ಷಾಹ ಅದಕ್ಷ ಮುಕ್ತಿ ಸಾಧನೆ. ಮಕ್ಕಳನ್ನು ಹುಟ್ಟಿಸೋದ್ರೆ ಇವರು ಪಂಡಿತರೆ ಹೊರತು ಮೋಕ್ಷ ಸಾಧನದಲ್ಲಿ ಬಹಳ ಮೂರ್ಖರಾಗೇ ಇದ್ದಾರೆ. ಹೀಗೆಲ್ಲ ಈ ಲೋಕಗಳನ್ನು ನೋಡಿ ಸಾಧುನ ದರ್ಶನಕ್ಕೆ ಸರ್ವ ಸಿದ್ಧಿಕರ ಪರಂ. ಈ ರೀತಿ ಸಜ್ಜನರ ದರ್ಶನ ಬಹಳ ಸಿದ್ಧಿಯನ್ನು ತಂದುಕೊಡುತ್ತೆ. ಹೀಗೆಲ್ಲ ನಾನು ಯೋಚನೆಯನ್ನು ಮಾಡ್ತಾ ಆ ಭಕ್ತಿ ಎಂಬುವ ತರುಣಿಗೆ ಸಮಾಧಾನವನ್ನು ಪಡಿಸಿದ್ರು. ಕಲೋತ್ತು ಕೇವಲ ಭಕ್ತಿ ಬ್ರಹ್ಮಸಾಯುಜ್ಯಕಾರಿಣಿ. ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತನನ್ನು ಹೊಂದೋದಕ್ಕೆ ಭಕ್ತಿಯೇ ಅತ್ಯಂತ ಶ್ರೇಷ್ಠ. ಅಂಥದ್ದು ನೀನೇ ಈ ರೀತಿ ದುಃಖ ಪಡ್ತಾ ಇರೋದು ಸರಿಯಲ್ಲ. ಹೇ ಭಕ್ತಿ, ಒಂದು ಹೇಳ್ತೀನಿ ಕೇಳು. ಕಲಿನಾ ಸುದರ್ಶಕೋಪಿ ಯುಗೋ ನಾಸ್ತಿಕ ಪರಾನನೆ. ಕಲಿಯುಗಕ್ಕೆ ಸಮಾನವಾದಂತಹ ಮತ್ತೊಂದು ಯುಗ ಇಲ್ಲ. ತಸ್ಮಿನ್ ಸ್ವಾಂ ಸ್ಥಾಪಯಿಷ್ಯಾಮಿ ಗೇಹೆ ಗೇಹೆ ಜನೆ ಜನೆ. ಈ ಕಲಿಯುಗದಲ್ಲಿ ಮನೆಗಳಲ್ಲಿ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ನಿನ್ನನ್ನು ಸ್ಥಾಪನೆ ಮಾಡ್ತೀನಿ. ಹೇಗಾದರೂ ಒಳ್ಳೆ ಕೆಲಸಗಳು ಆಗಬೇಕು. ಅಲಂ ವ್ರತೈರ್ ಅಲಂ ತೀರ್ಥೈಹಿ ಅಲಂ ಯೋಗೈರ್ ಅಲಂ ಮಖೈಹಿ ಅಲಂ ಜ್ಞಾನ ಕಥಾಲಾಪೈಹಿ ಭಕ್ತಿ ರೇಖೈವ ಮುಕ್ತಿದ. ನಿಮ್ಮ ಮೋಕ್ಷ ಹೋಗಬೇಕಾದ್ರೆ ನಾನು ಒಂದೇ ಹೇಳೋದು, ಅಲಂ ವ್ರತೈಹಿ. ಬೇಕಾದಷ್ಟು ವ್ರತಗಳನ್ನು ಮಾಡ್ತಿಲ್ಲ, ಅದೆಲ್ಲ ನಿಲ್ಲಿಸ್ರಿ. ಎಲ್ಲ ನಿಲ್ಲಿಸಿದ್ರೆ ವ್ರತ ಬಿಟ್ಕೊಡ್ಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ನಿತ್ಯ ವ್ರತ, ನೈಮಿತ್ತಿಕ ವ್ರತ, ಕಾಮ್ಯ ವ್ರತ ಅಂತ ಅನೇಕ ಇದ್ದಾರೆ. ಏಕಾದಶಿ, ಚಾತುರ್ಮಾಸ್ಯ, ಕೃಷ್ಣಾಷ್ಟಮಿ, ಇದು 3 ನಿತ್ಯ ವ್ರತ ಅಂತ ಕರೆಯಾರೆ. ನಿತ್ಯ ವ್ರತ ಅಂದರೆ ಅರ್ಥ ಅಕರಣೆ ಪ್ರತ್ಯವಾಯ. ಮಾಡಲೇ ಇದ್ರೆ ಮಹಾಪಾಪ ಬರುತ್ತೆ. ಮಾಡಲೇಬೇಕು, ಇದು ಕರ್ತವ್ಯ. ಇದು ನಿತ್ಯ ವ್ರತ ಅಂತ ಕರೀತಾರೆ. ಇನ್ನು ನೈಮಿತ್ತಿಕ ವ್ರತ ಅಂತಿದೆ. ನಿಮಿತ್ತ ಸತ್ಯ ಅಕರಣೆ ಪ್ರತ್ಯವಾಯ. ನಿಮಿತ್ತ ಇದ್ದಾಗ ಮಾಡಲೇ ಇದ್ರೆ ಪಾಪ ಬರುತ್ತೆ. ಅಂದ್ರೆ ಒಂದು ನಿಮಿತ್ತ ಇರುತ್ತೆ, ಅದು ಇದ್ದಾಗ ಅವ್ರು ಮಾಡಲಿಲ್ಲ ಅಂದ್ರೆ ಪಾಪ. ಉಳಿದವ್ರಿಗೆಲ್ಲ ಅದೇನು ಪಾಪ ಬರೋಲ್ಲ, ಅದು ಮಾಡಲಿಲ್ಲ ಅಂತ. ಪುತ್ರಕಾಮೇಷ್ಟಿ ಯಾವಾಗಿದೆ? ಮನೇಲಿ 12 ಮಕ್ಕಳಿದ್ದಾಗ ಪುತ್ರಕಾಮೇಷ್ಟಿ ಮಾಡಬೇಕು ಅಂತ ನಿಯಮ ಇಲ್ಲ. ಯಾರು ಮಕ್ಕಳೇ ಇರೋದಿಲ್ಲ ಅವ್ರು ಮಾಡಬೇಕು ಅಂತ ಅರ್ಥ. ಅಂಥವ್ರು ಮಾಡಲಿಲ್ಲ ಅಂದ್ರೆ ಅದು ಪಾಪ ಬರುತ್ತೆ. ಅದಕ್ಕೆ ನೈಮಿತ್ತಿಕ ವ್ರತ ಅಂತ ಹೇಳ್ತಾರೆ. ಕಾಮ್ಯ ವ್ರತಗಳು ಇಂಥದ್ದೆಲ್ಲ ಇದೆ, ಅದೆಲ್ಲವನ್ನು ಬಿಡ್ರಿ ಅಂತ ಅರ್ಥ. ನಿತ್ಯ ವ್ರತವನ್ನು ಬಿಡೋದಕ್ಕೆ ಅವಕಾಶ ಇಲ್ಲ. ಅಲಂ ವ್ರತ ಹೀನ ಶಬ್ದಕ್ಕೆ ನಿತ್ಯ ವ್ರತವನ್ನು ಬಿಡಬಾರದು. ಉಳಿದಂತೆ ಬೇರೆ ಭೀಷ್ಮ ಪಂಚಕ ಅಂತಿದೆ. 5 ದಿವಸಗಳ ಕಾಲ ಸತತ ಉಪವಾಸ, ನಿರಂತರವಾಗಿ ಭಾಗವತ ಕೇಳ್ತಾ ಇರಬೇಕು. ಬದುಕಿದ್ರೆ ಪಾಲನೆ, ಈಗ ಉಳಿದವರಿಗೆಲ್ಲ ಊಟ. ಈ ರೀತಿ ಘೋರವಾದಂತಹ ವ್ರತಗಳು ಅದೆಲ್ಲ ಮಾಡಲೇಬೇಕು ಅಂತಿಲ್ಲ. ಮಾಡಿದ್ರೆ ಮಾಡಿ ಸಂತೋಷ. ಭಗವತ್ ಪ್ರೀತ್ಯರ್ಥವಾಗಿ ಏನು ಬೇಕಾದರೂ ವ್ರತಗಳನ್ನು ಮಾಡಿ. ವಿಷ್ಣು ಪಂಚಕ ಅನ್ನೋದು ಅದು ನಿತ್ಯ ನೈಮಿತ್ತಿಕ ಎರಡೂ ಆಗುತ್ತೆ. ಜೀವನದಲ್ಲಿ ಒಮ್ಮೆಯಾದರೂ ಮಾಡಲೇಬೇಕಾದದ್ದು. ಆದರೆ ಪ್ರತಿ ವರ್ಷ ವಿಷ್ಣು ಪಂಚಕ ಮಾಡ್ತಾ ಇರೋದು ನಿಯಮ ಇಲ್ಲ. ಹಾಗಂತ ಬಿಡಲೇಬೇಕು ಅಂತಲೂ ಇಲ್ಲ. ಪ್ರತಿ ವರ್ಷದಲ್ಲೂ ವಿಷ್ಣು ಪಂಚಕ ಮಾಡೋದಿದ್ರೆ ಮಾಡಿ. ಕೇವಲ ಹರಿಪ್ರೇರಣೆ ಹರಿಪ್ರೀತ್ಯರ್ಥವಂತ ಯಾವಾಗಲೂ ವಿಷ್ಣು ಪಂಚಕ ಮಾಡೋದು ದೋಷ ಅಲ್ಲ. ಆದರೆ ಜನ್ಮದಲ್ಲಿ ಒಂದಾವರ್ತಿಯಾದರೂ 1 ವರ್ಷಗಳ ಕಾಲ ವಿಷ್ಣು ಪಂಚಕ ವ್ರತ ಮಾಡಲೇಬೇಕು. ಮಾಡದೆ ಹೋದ ಮಹಾಪಾಪ. ಹಾಗಾಗಿ ಈ ವ್ರತಗಳ ಬಗ್ಗೆ ಸರಿಯಾದ ಪರಿಚಯ ಇರಬೇಕು. ಅಲಂ ವ್ರತೈ, ಈ ರೀತಿ ಬೇರೆ ಬೇರೆ ವ್ರತಗಳಿದ್ದಾವಲ್ಲ, ನೈಮಿತ್ತಿಕ ಕಾಮ್ಯ ವ್ರತಗಳು, ಅದು ಯಾವುದು ಬೇಡ. ಅಲಂ ತೀರ್ಥೈ, ಬರೀ ತೀರ್ಥಯಾತ್ರೆ ಮಾಡೋದು ಅದು ಯಾವುದು ಬೇಡ. ಅಲಂ ಯೋಗೈ, ನಾನಾ ರೀತಿಯಾದಂಥ ಯೋಗಗಳು
ಭೋಗಗಳಿದ್ದಾವೆ, ಅವೆಲ್ಲ ಬೇಕಾಗಿಲ್ಲ. ಅಲಂ ಮಖೈಹಿ, ಮಖ ಅಂದರೆ ಯಜ್ಞಗಳು, ಸಾವಿರಾರು ಯಾಗ ಯಜ್ಞಗಳಿದ್ದಾವೆ, ಯಾವುದು ಬೇಡ. ಅಲಂ ಜ್ಞಾನ ಕಥಾಲಾಪೈಹಿ, ಈ ಜ್ಞಾನವನ್ನು ತಂದುಕೊಡುವಂತಹ ಬೇರೆ ಬೇರೆ ಯಾವ್ಯಾವುದೋ ಗ್ರಂಥಗಳನ್ನು ಓದೋದು ಎಲ್ಲವನ್ನು ಬಿಡ್ರಿ. ಭಕ್ತಿ ರೇಖೈವ ಮುಕ್ತಿದ, ಭಕ್ತಿ ಒಂದೇ ಸಾಕು ನೀವು ಮೋಕ್ಷವನ್ನು ಕೊಡೋದಕ್ಕೆ ಅಂತ. ನೀವು ಭಕ್ತಿ ಬರಬೇಕಾದ್ರೆ ಜ್ಞಾನ ಬೇಕೇ ಬೇಕು. ಜ್ಞಾನವಿಲ್ಲದೆ ಸರಿಯಾಗಿ ಭಕ್ತಿ ಬರೋದಿಲ್ಲ. ಭಕ್ತಿಯಿಂದ ಶಬ್ದಾರ್ಥ ಏನು? ಜ್ಞಾನಪೂರ್ವಕವಾದ ಸುದೃಢ ಸ್ನೇಹಕ್ಕೆ ಭಕ್ತಿ ಅಂತ ಹೆಸರು. ಜ್ಞಾನವೇ ಇದೆ ಅಂದರೆ ನಾವು ಭಕ್ತಿಯೇ ಬರೋದಿಲ್ಲ. ಭಕ್ತಿ ಅಂದರೆ ಒಂದು ಪ್ರೀತಿ ವಿಶೇಷ ಅಂತ ಅರ್ಥ. ಆ ಪ್ರೀತಿ ವಿಶೇಷ ನಮಗೆ ಬರಬೇಕಾದ್ರೆ ಜ್ಞಾನ ಇರಬೇಕು. ಜ್ಞಾನವೇ ಇಲ್ಲದೆ ಹೋದರೆ ಯಾವ ಭಕ್ತಿಯೂ ಬರೋದಿಲ್ಲ. ಒಬ್ಬ ವ್ಯಕ್ತಿಯನ್ನ ಬಹಳ ಪೂಜ್ಯತೆಯಿಂದ ನಾವು ನೋಡೋದು ಯಾವಾಗ? ಅವರ ಬಗ್ಗೆ ಜ್ಞಾನ ಇದ್ದಾಗ. ಇಲ್ಲಿ ಇಷ್ಟು ಜನ ಬಗ್ಗೆ ಯಾರು ಏನು ಅಂತ ನಮಗೇನು ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಯಾರೋ ಒಬ್ಬರು ವಿಶ್ವೇಶ್ವರಯ್ಯನಂಥ ಮಹಾಬುದ್ಧಿವಂತರು ಅಂತ ಅವ್ರು ಪ್ರೈಸ್ ಬಂದಿದೆ ಅಂತ ನಮ್ಗೆ ಗೊತ್ತಾದ್ರೆ ಅವ್ರನ್ನ ನೋಡೋ ಕ್ರಮನೇ ಬೇರೆ. ಒಬ್ಬ ಅಂಥ ಮಹಾನುಭಾವ ಇವರು ಅಂತ. ಈ ಜ್ಞಾನ ಬಂದ್ರೆ ಭಕ್ತಿ ಬರೋದು, ಜ್ಞಾನವಿಲ್ಲದೆ ಭಕ್ತಿ ಬರೋದಿಲ್ಲ. ಆದ್ದರಿಂದ ಈ ಜ್ಞಾನ ಅನ್ನೋದು ಬಹಳ ಮುಖ್ಯ. ಭಕ್ತಿಯಿಂದಲೇ ಉದ್ಧಾರ. ಹೀಗೆಲ್ಲ ಬೇಕಾದಷ್ಟು ಆ ಭಕ್ತಿಕರನಿಗೆ ಪ್ರಶಂಸೆ ಮಾಡಿ ಸಮಾಧಾನಪಡಿಸಿ ನಾರದರು ನಿರ್ಣಯ ಮಾಡಿದ್ರು, ನೀ ಏನು ಚಿಂತೆ ಪಡಬೇಡ, ನಿನ್ನ ದುಃಖವನ್ನು ಪರಿಹಾರ ಮಾಡೋದಕ್ಕೆ ನನಗೆ ಬಹಳ ಉಪಾಯಗಳು ಗೊತ್ತಿದೆ ಅಂತ ಹೇಳಿ ವಿಶೇಷವಾಗಿ ರಾಮಾಯಣವನ್ನು ಪಾರಾಯಣವನ್ನು ಮಾಡಿ ಸಂಪೂರ್ಣ ಪುಣ್ಯವನ್ನು ಆ ಎರಡು ಮಕ್ಕಳಿಗೆ ಧಾರೆಯನ್ನು ಕೊಟ್ಟರು. ಆ ಎರಡು ಮಕ್ಕಳು ಒಂದ್ಸತಿ ಹಿಂಗೆ ಕಂಡುಬಿಟ್ಟು ಮತ್ತೆ ಮುಗಿಸ್ಬಿಟ್ರು. ನಾನು ಇಷ್ಟು ಶ್ರಮ ಪಟ್ಟಿದ್ದಕ್ಕೆ ಇಷ್ಟೆಲ್ಲ ಉಪಯೋಗ ಆಗಿದ್ದು. ಹಂಗಾದ್ರೆ ಮಹಾಭಾರತ ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರು. ಈ ಎರಡು ಜ್ಞಾನ ವೈರಾಗ್ಯಗಳ ಉದ್ಧಾರಕ್ಕೋಸ್ಕರ ಮಹಾಭಾರತ ಪಾರಾಯಣ ಮಹಂಕರಿಷ್ಯೆ ಅಂತ ಸಂಕಲ್ಪ ಮಾಡಿ ವಿಶೇಷವಾಗಿ ಸಮಗ್ರ ಮಹಾಭಾರತವನ್ನು ಪಾರಾಯಣ ಮಾಡಿ ಆ ಪುಣ್ಯವನ್ನು ಧಾರೆಯನ್ನು ಕೊಟ್ಟರು. ತಿರ್ಗಾ ಹುಡುಗರಿಗೆ ಕಂಡುಬಿಟ್ಟು ಮುಚ್ಚಿಬಿಟ್ರು. ವೇದಗಳೆಲ್ಲ ಪಾರಾಯಣ ಮಾಡೋದು ಇಷ್ಟ ಆಯಿತು. ಹೀಗೆ ನಡೀತಾ ಇತ್ತು. ಬಹಳ ಆಶ್ಚರ್ಯ ಆಯಿತು, ದುಃಖ ಆಯಿತು. ಏನು ಬಂತಪ್ಪ ಪ್ರಾರಬ್ಧ, ಏನು ಪಾರಾಯಣ ಮಾಡಿದ್ರು ಇಷ್ಟ ಆಗ್ತಾ ಇದೆಯಲ್ಲ ಅಂತ. ಆ ಕಾಲಕ್ಕೆ ಆ ಅಶರೀರವಾಣಿ ಒಂದಾಯಿತು. ವಿಶೇಷವಾಗಿ ವ್ಯೋಮವಾಣಿ ತದೈವಾಭೂತ್ ಮಾನುಷೇ ಖಿದ್ಯತಾಮಿತಿ. ಆಕಾಶವಾಣಿ ಆಯಿತು, ಅಶರೀರವಾಣಿ. ಅದು ವಾಯುದೇವರೇ ಶರೀರರಹಿತರಾಗಿ, ಶರೀರರಹಿತ ಅನ್ನೋ ಶಬ್ದಕ್ಕೂ ಬಹಳ ಅಪೂರ್ವ ಅರ್ಥಗಳಿದೆ. ಶ್ರೀಮದಾಚಾರ್ಯರಿಂದ ತಿಳಿಸ್ಕೊಡ್ತಾರೆ. ಮುಖ್ಯ ಪ್ರಾಣದೇವರಿಗೆ ದೇಹಾಭಿಮಾನ ಇಲ್ಲ. ಆದ್ದರಿಂದ ಅವ್ರನ್ನ ಶರೀರ ಇದ್ದರೂ ಅಶರೀರ ಅಂತ ಕರೀತಾರೆ. ಆದ್ದರಿಂದ ವಾಯುದೇವರು ಆಡಿದಂಥ ಮಾತದು. ಅದ್ರಲ್ಲಿ ಏನು ಹೇಳಿದ್ರು? ಮಾ ಋಷೇ ಖಿದ್ಯತಾಮಿತಿ. ಹೇ ಋಷಿಗಳೇ, ನಾರೇ ದುಃಖ ಪಡಬೇಡಿ. ಉದ್ಯಮ ಸಫಲಸ್ತೇಯಂ ಭವಿಷ್ಯತಿ ನ ಸಂಶಯ. ನಿನ್ನ ಈ ಕೆಲಸ ಬಹಳ ಸಫಲವನ್ನು ಉಂಟು ಮಾಡುತ್ತೆ, ಫಲವನ್ನು ಕೊಟ್ಟೇ ಕೊಡುತ್ತೆ. ನೀವು ಈ ಇಬ್ಬರು ಹುಡುಗರು ಉದ್ಧಾರ ಆಗೋದಕ್ಕೋಸ್ಕರ ಏಕದರ್ಥಂ ಸತ್ಕರ್ಮ ಸುರಕ್ಷೇತ್ವಂ ಸಮಾಚಾರ, ಸತ್ಕರ್ಮವನ್ನು ಮಾಡು, ಇದಕ್ಕೆ ಒಳ್ಳೆಯದಾಗುತ್ತೆ. ಅಷ್ಟೇ. ಆಕಾಶವಾಣಿ ನಿಂತ್ಕೊಳ್ತು. ಹೊಸ ತಂದವರಿಗೆ ಸತ್ಕರ್ಮ ಮಾಡೋದು ಏನು? ಸತ್ಕರ್ಮ ಅಂದರೆ ಏನು ಅಂತ, ಯಾವುದು ಸತ್ಕರ್ಮ ಅಂತ ಬೇಕು ಅಂತ. ಹೀಗೆ ನಾರದರು ಈ ಸತ್ಕರ್ಮ ಅಂತ ಹೇಳ್ತಾರೆ, ಏನು ಅಂತ ಹೇಳಿಲ್ವಲ್ಲ. ನಾರದರು ಚಿಂತಾಕ್ರಾಂತರಾಗಿ ಮತ್ತೆ ಅಲ್ಲಿಂದ ಹೊರಟರು. ಹೊರಡೋ ಹೊತ್ತಿಗೆ ಆ ಭಕ್ತಿ ತರನಿಗೆ ಹೇಳಿದ್ರು, ಯಾರಮ್ಮ ಇವರೆಲ್ಲ ನಿನ್ನ ಜೊತೆ ಸಮಾಧಾನಕ್ಕೆ ಬಂದಿರಲ್ಲ ಹೆಣ್ಮಕ್ಳು, ಇವರೆಲ್ಲ ಯಾರು ಅಂತ. ಅವಳು ಹೇಳಿದ್ರು, ಇವರು ಗಂಗೆ, ಇವಳು ಗೋದಾವರಿ, ಇವಳು ತುಂಗ, ಇವಳು ಸರಸ್ವತಿ ಅಂತ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಆ ಭಕ್ತಿ ತರುಣಿಗೆ ಸೇವೆಯನ್ನು ಮಾಡ್ತಾ ಸುತ್ತಲೂ ಇದ್ದಾರೆ. ಎರಡು ಹುಡುಗರು ಮಲ್ಕೊಂಡಿದ್ದಾರೆ. ನಾರದರು ಅವರಿಗೆ ಸಮಾಧಾನ ಪಡಿಸೋದು, ಚಿಂತೆ ಪಡಬೇಡ, ಏನಾದರೂ ಈ ಆಕಾಶವಾಣಿಯ ಅರ್ಥ ಏನು ತಿಳ್ಕೋಬೇಕಾದ್ರೂ ಯಾರೋ ದೊಡ್ಡವರು ಬೇಕಾಗುತ್ತೆ, ನಾ ಹೋಗಿ ವಿಚಾರ ಮಾಡ್ಕೊಂಡು ಬರ್ತೀನಿ, ನೀ ಇಲ್ಲೇ ಕೂಡು ಅಂತ. ಭಕ್ತಿ ತರುಣಿ ಹೇಳಿದ್ರು, ಸ್ವಾಮಿ ಟಾಟಾ ಬೈ ಬೈ ಅಂತ ಹೋಗ್ಬಿಡ್ಬೇಡ್ರಿ, ಮತ್ತೆ ಬರ್ತಿರ್ತಾನೆ, ಏನು ಚಿಂತೆ ಪಡಬೇಡ, ಖಂಡಿತ ಬರ್ತೀನಿ ಅಂತ ಹೇಳಿ ನಾರದಲ್ಲಿಂದ ಯಮುನಾ ತೀರದಿಂದ ಹುಡ್ಕೊಂಡು ಸಿಕ್ಕಲ್ಲೆಲ್ಲ ಎಲ್ಲರನ್ನೂ ಕೇಳ್ತಿದ್ರಂತೆ, ಸ್ವಾಮಿ ಅಶರೀರವಾಣಿ ಹಿಂಗಾಯಿತು, ಸತ್ಕರ್ಮತ್ವಂ ಸಮಾಚಾರ ಅಂತ, ಸತ್ಕರ್ಮ ಮಾಡುವಂತ ಯಾವುದಕ್ಕೆ ಸತ್ಕರ್ಮ ಅಂತಾರೆ ಅಂತ. ಕೆಲವರು ಏನೇನೋ ಹೇಳಿದ್ರು, ಇಲ್ಲ ಅದೆಲ್ಲ ನಾವು ಮಾಡಾಯಿತು, ಏನು ಉಪಯೋಗ ಆಗಿಲ್ಲ ಅಂತ. ಇನ್ನು ಕೆಲವರು ಕರ್ಣೆ ಜಪಂಜನ, ಎಲ್ಲ ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಸುದ್ದಿ ಹೋಯ್ತು. ನಾರದರು ಬರ್ತಾ ಇದ್ದಾರೆ, ಸತ್ಕರ್ಮ ಅಂದರೆ ಏನು ಅಂತ ಕೇಳ್ತಾರೆ. ಈ ವಿಷಯವನ್ನು ಕೇಳಿಕೊಂಡು ಒಬ್ಬೊಬ್ಬರು ತಮ್ಮ ತಮ್ಮ ಮನಸ್ಸಿಗೆ ಬಂದಿದ್ದು ಇದೇ ಸತ್ಕರ್ಮ, ಯಾವುದೂ ಉಪಯೋಗ ಆಗಿಲ್ಲ. ಕೆಲವರಂತೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನು ಕೆಲವರು ನಾರದರು ಬರ್ತಾ ಇದ್ದಾರೆ, ಈ ಕಡೆ ಓಡೋದಕ್ಕೆ ಶುರು ಮಾಡೋದು. ಇವ್ರು ಕೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ, ಯಾಕೆ ಬೇಕು, ಅವ್ರು ನೋಡೋದೇ ಬೇಡ ಅಂತ ಓಡೋದು. ಹೀಗೆಲ್ಲ ಭಾರಿ ಗದ್ದಲ ನಡೀತು. ಕಡೆಗೆ ನಾರದರು ಆ ವಿಶಾಲ ಕ್ಷೇತ್ರಕ್ಕೆ ಬದಲಿಗೆ ಬಂದಾಗ ಸನತ್ಕುಮಾರರೇ ಮೊದಲಾದ 4 ಜನಗಳು ಭೇಟಿಯಾದರು. ಅವರ ಮುಂದೆ ಈ ವಿಷಯ ಹೇಳಿದ್ರು, ನಾನು ಈ ರೀತಿ ನನ್ನ ಮುಖ ಬಾಡಿ ಹೋಗಿದೆ ಅಂತ ನನ್ನ ಕಾರಣ ಇಷ್ಟಪ್ಪ, ಆ ಭಕ್ತಿ ತರುಣಿಗೆ ಆ
ಬಂದಿದ್ದೆ, ನಿನ್ನ ಮಕ್ಕಳನ್ನು ಎಬ್ಸೋ ಜವಾಬ್ದಾರಿ ಬಂದಿದೆ, ಚಿಂತೆ ಪಡಬೇಡ ಅಂತ ಹೇಳಿ ಬಂದೀನಿ. ಅಶರೀರವಾಗಿ ಆಯಿತು, ಸತ್ಕರ್ಮವನ್ನು ಮಾಡೋದು ಒಳ್ಳೆಯದಾಗುತ್ತೆ ಅಂತ. ಏನಕ್ಕೆ ಸತ್ಕರ್ಮ ಅಂತ ಕರೀತಾರೆ, ಯಾವುದು ಮಾಡೋದ್ರಿಂದ ಆ ಮಕ್ಕಳುಗಳಿಗೆ ಹೇಳ್ತಾರೆ ಅಂತ. ಆಗ ಅವ್ರು ಹೇಳಿದ್ರು, ಯಾಕೆ ಇಷ್ಟು ಚಿಂತೆ ಪಡ್ತೀರಿ ಸ್ವಾಮಿ, ಶ್ರೀಮದ್ ಭಾಗವತ ಲಾಪ, ಈ ಶ್ರೀಮದ್ ಭಾಗವತವನ್ನು ಹೇಳೋದ್ರಿಂದ ಅವರಿಬ್ರು ಹೇಳ್ತಾರೆ ಅಂತ. ಇದೇ ಸತ್ಕರ್ಮ ಅಂತ ಅವ್ರಿಗೆ ಗೊತ್ತಾಗಿಲ್ಲ, ಅವಶ್ಯ ಆಗಲಿ ಭಾಗವತ ಪ್ರವಚನ ಹೇಳೋದ್ರಿಂದ ಅವ್ರಿಗೆ ಹೇಳ್ತಾರೆ ಅಂತಾದ್ರೆ ಖಂಡಿತ ಹೇಳ್ತೀನಿ, ನೀವು ಜೊತೆಗೆ ಬರ್ತೀರಿ ಅಂತ. ಅವರು ಬಂದದ್ದೇ ಸಜ್ಜನರು ಎಲ್ಲಿ ಸಿಗ್ತಾರೆ ನೋಡಬೇಕು ಅಂತ. ನಾರದಂತಹ ದೇವರ್ಷಿಗಳು ಬಹಳ ದೊಡ್ಡ ಶ್ರೇಷ್ಠ ಸಜ್ಜನರು ಸಿಕ್ಕಾಗ ಭಾಗವತವನ್ನು ಹೇಳಬೇಕು ಅಂತ ಅವ್ರು ಕಾಕೊಂಡು ಹೋದಾಗ ಅದಕ್ಕಿಂತ ಇನ್ನೇನಿದೆ ಕೆಲಸ, ಅವಶ್ಯ ಬರ್ತೀವಿ ಅಂತ ಸನಕಾದಿಗಳ ಜೊತೆಗೆ ಬಂದರು. ಆ ಯಮುನಾ ತೀರಕ್ಕೆ ಹೋಗಿದ್ದು ನಾರದರು ಜೊತೆಗೆ ಸನಕಾದಿಗಳನ್ನು ಕರ್ಕೊಂಡು ಬಂದರು. ಅವ್ರ ಜೊತೆ ಸಾವಿರಾರು ಜನ ಋಷಿಗುರುಗಳೆಲ್ಲರೂ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆ ಭಕ್ತಿತರರಿಗೆ ಹೇಳಿದ್ರು, ನೋಡು ಇವತ್ತಿದ್ರೆ ಶ್ರೀಮದ್ ಭಾಗವತ ಸಪ್ತಾಹದ ವಾಚನ ಕೊಡು ಅಂತ ದೊಡ್ಡವರು ಹೇಳಿದ್ದಾರೆ. ಆ ಸನಕಾದಿಗಳು ಅವರೇ ಪ್ರವಚನ ಮಾಡ್ತಾರೆ. ಇವತ್ತಿದ್ರೆ ಭಾಗವತ ಪ್ರವಚನ ಸನಕಾದಿಗಳು ನಡೆಸ್ತಾರೆ. ನಿನ್ನ ಮಕ್ಕಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಈಗಿಂದೀಗಲೇ ಪ್ರವಚನ ಪ್ರಾರಂಭ ಮಾಡ್ತೀವಿ, ಸ್ಟೇಜ್ ಏರ್ಪಾటు ಮಾಡಿ ಅಂತ. ಆಗಲೇ ಗಡಬಡ ಎಲ್ಲರೂ ಎದ್ದಿದ್ದಾರೆ, ಬಹಳ ಅವಸರವಾಗಿ. ಅಲ್ಲೆಲ್ಲ ಚಿಂತೆ ಪಡಲಿಲ್ಲ, ಏನು ಇವತ್ತಿರುತ್ತೆ ಹೇಳ್ತೀನಿ ಅಂತಾರೆ, ಹೇಗಾಗುತ್ತೆ ಅಂತ ಕೇಳಲಿಲ್ಲ. ಆ ಕ್ಷಣದಲ್ಲಿ ಭಾಗವತ ಹೇಳೋದು ದೊಡ್ಡದು, ನಾವು ಕೇಳೋದು ದೊಡ್ಡದು, ಅವಶ್ಯವಾಗಿ ಮಾಡೋಣ ಅಂತ ಅತ್ಯಂತ ಎತ್ತರದ ಸ್ಟೇಜ್ ಹಾಕಿದ್ರು. ಕೂಡೋದಕ್ಕೆ 1 ಲಕ್ಷ ಜನ 2 ಲಕ್ಷ ಜನ ಕೂಡುವಷ್ಟು ಮಾತ್ರ ಜಾಗ ಇತ್ತು. ಆದರೆ ಜನಗಳು 10 ದಿಕ್ಕುಗಳಿಂದ ಓಡೋಡಿ ಬರ್ತಾ ಇದ್ದಾರೆ. ನಾರದರ ಜೊತೆ ಬಂದಂಥ ಸನಕಾದಿಗಳು ಭೂಮಿಯಲ್ಲಿ ಪ್ರವಚನ ಮಾಡ್ತಾರೆ ಅಂದರೆ ಇದಕ್ಕಿಂತ ಇನ್ನೊಂದು ಶ್ರೇಷ್ಠವಾದ ಪರ್ವಕಾಲ ನಮ್ಗೆ ಯಾವುದಿದೆ, ಇದನ್ನು ಕೇಳೋದು ನಮ್ಮ ಜೀವನದ ಸಾಫಲ್ಯ ಅಂತ ಹೇಳಿ ಪುಂಖಾನುಪುಂಖವಾಗಿ ಜನಗಳು ಓತಪ್ರೋತವಾಗಿ ಬಂದು ಸೇರ್ತಾ ಇದ್ದಾರೆ. ಕಡೆಗೆ ಭಕ್ತಿತರು ಹೇಳಿದ್ರು, ಸ್ವಾಮಿ ನಿಮ್ಮ ಸ್ಟೇಜ್ನ ಸ್ವಲ್ಪ ಹಿಂದೆ ಹಾಕ್ತೀವಿ, ಯಾಕೆಂದ್ರೆ ಕೂಡೋದಕ್ಕೆ ಅಲ್ಲಿ ಜಾಗ ಇದೆ, ನದಿ ಹರಿತಾ ಇದೆ, ಹಿಂದೆ ನಾವು ಕೊಡೋಕ್ಕಾಗಲ್ಲ, ಅದನ್ನು ನೀವೇ ಹಿಂದುವರಿರಿ ಅಂತ. ನಾರದರನ್ನೇ ಹಿಂದೆ ಕಳಿಸ್ಬಿಟ್ಟು ಸನಕಾದಿಗಳಿಂದ ಸ್ಟೇಜ್ ಸಮೇತ ಹಿಂದೆ ಹೋದ್ರು. ಹಾಗೆ ಹಿಂದೆ ಹೋದ್ರು ಜನ ಮಾತ್ರ ಬರ್ತಾನೆ ಇದ್ದಾರೆ, ಸ್ಟೇಜ್ ತುಂಬುತ್ತಾನೆ ಇದ್ದಾರೆ. ಮತ್ತು ಸ್ಟೇಜ್ನ ಹಿಂದೆ ಹಾಕಿ ಎಲ್ಲಿ ಹೋದ್ರು, ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋದ್ರು, ಬದರೀಕ್ಷಕ್ಕೆ ಹೋಗ್ಬಿಟ್ಟು ಅಷ್ಟು ಜನ ಸೇರಿದ್ರು. 10 ದಿಕ್ಕುಗಳಿದ್ರು, ಕೋಟಿ ಗಟ್ಟಲೆ ಜನರು ಸೇರಿ ಸನಕಾದಿಗಳು ಅದನ್ನು ಕೂತಿದ್ದಾರೆ. ನಾರದರು ಆರಂಭದಲ್ಲಿ ಎಲ್ಲರಿಗೂ ಸ್ವಾಗತ ಭಾಷಣವನ್ನು ಕೋರಿದ್ರು. ಸನಕಾದಿಗಳೊಂದು ಸಾಮಾನ್ಯ ಅಲ್ಲ, ಅವರು ನೋಡೋದಕ್ಕೆ 5-6 ವರ್ಷದ ಬಾಲಕರಂತೆ ಕೌಪೀನಧಾರಿಗಳಾಗಿರ್ತಾರೆ, ಅಪಾರ ತತ್ವಜ್ಞಾನಿಗಳು. ಅವರು ಇವತ್ತಿನಿಂದ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡ್ತಾರೆ. ಆ ಭಕ್ತಿ ತರುಣಿಗೋಸ್ಕರ ಇದನ್ನು ಆಯೋಜನೆ ಮಾಡಿದ್ದು. ನಾವೇನೋ ಅಂದ್ಕೊಂಡ್ವಿ, ಭಕ್ತಿ ತರುಣಿ ಅವಳ 2 ಮಕ್ಕಳನ್ನು ಕೇಳಬೇಕು ಅಂತ. ಅದೇನು ಪುಣ್ಯ ಆಗಬೇಕೋ ಪಾಪ ಆಗಬೇಕೋ, ಇಷ್ಟೊಂದು ಜನ ಬಂದು ಸೇರಿಬಿಟ್ಟಿದ್ದೀರಿ, ಏನು ಮಾಡೋದು ಪಾಪ. ಇಲ್ಲಿಂದ ಹೇಳಿದ್ದು ಅಂದರೆ ಮೈಕ್ ವ್ಯವಸ್ಥೆ ಎಲ್ಲ ಏನಿರಲಿಲ್ಲ. ವಿಶಾಲದಲ್ಲಿ ಕೂತ್ಕೊಂಡು ಹೇಳಿದ್ರೆ ಯಮುನಾ ತೀರದಲ್ಲಿ ಇರೋರು ಕೇಳಿಸ್ಬೇಕು ಹೇಗೆ, ಅವ್ರಿಗೆ ಕೇಳುತ್ತೋ ಬಿಡುತ್ತೋ ಅಂತ. ಆ ಭಕ್ತಿ ಮತ್ತು ಅವರ 2 ಮಕ್ಕಳು ಅವ್ರು ಹೇಳಬೇಕು ಅನ್ನೋ ಉದ್ದೇಶದಿಂದ ಇವರು ಹೇಳ್ತಾ ಇದ್ದಾರೆ. ದೇವರು ಸಂಕಲ್ಪ ಮಾಡಿದ್ದಕ್ಕೆ ಅನುಗ್ರಹ ಮಾಡಿ ಅವ್ರು ಹೇಳೋ ಹಾಗೆ ಮಾಡಬೇಕೆ ಹೊರತು ಈ ಪ್ರವಚನ ಅವ್ರ ಕಿವಿಗೆ ಬೀಳಬೇಕು ಅಂತ ಆಗುತ್ತೋ ಇಲ್ಲೋ ಅಂತ. ಹಾಗಂತ ಇದ್ದಂಗೆ ಸ್ಟೇಜ್ ಹಾಕಿದ್ರೆ 3 ಜನ ಎದ್ದುಬಿಟ್ರು, ಸ್ವಾಮಿ ನಾವು ಎಚ್ಚರ ಆಗೋಕ್ಕೆ ಎದ್ದುಬಿಟ್ಟಿದ್ದೀವಿ ಅಂತ. ಯಾರು ಜ್ಞಾನ ಭಕ್ತಿ ವೇದಾಗಿ 3 ಜನ ಎದ್ದಿದ್ದುಬಿಟ್ಟಿದ್ದಾರೆ. ನಾನು ಇನ್ನು ಪ್ರವಚನ ಶುರುವೇ ಮಾಡಿದ್ರು, ಈಗ ಎದ್ಬಿಟ್ರ ಅಂತ. ನೀವು ಭಾಗವತ ಅನ್ನೋ ಶಬ್ದ ಆಡಿದ ಕೂಡಲೇ ನಮಗೆ ಎಚ್ಚರ ಬಂದು ಹೋಯ್ತು. ಪ್ರವಚನ ಕೇಳಿದ ಮೇಲೆ ಅವರ ಬರೋದಿಲ್ಲ, ಶಬ್ದ ಕೇಳ್ತಾ ಇದ್ದಂಗೆ ನಮಗೆ ಎಚ್ಚರ ಬಂದು ಹೋಯ್ತು. ನಿಮ್ಮ ಸ್ಟೇಜ್ ಪಕ್ಕದಲ್ಲೇ ಕೂತಿಗೆ ಅವಶ್ಯ ಪ್ರವಚನ ಆಗಲಿ ಅಂತ. ಆ ಸನಕಾದಿಗಳು ಅತಿ ವೈಭವದಿಂದ 7 ದಿವಸಗಳ ಕಾಲ ಪ್ರವಚನವನ್ನು ನಡೆಸಿದ್ದಾರೆ. ಆ ಪ್ರವಚನದ ಪ್ರಭಾವ ಜ್ಞಾನ ಭಕ್ತಿ ವೈರಾಗ್ಯಗಳು 3 ಜನರು ವಿಶೇಷ ನವತಾರುಣ್ಯವನ್ನು ಹೊಂದಿ ನಾರದರಿಗೆ ಸನಕಾದಿಗಳಿಗೆ ವಿಶೇಷ ನಮಸ್ಕಾರ ಮಾಡಿ, ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಿದ್ರಿ. ಈ ಮುದಿತನ ಭಾಗವತಕ್ಕೆ ಅಂದರೆ ಮುದಿತನ ಹೋಗುತ್ತೆ ಅಂತ ಅರ್ಥ. ವಿಶೇಷವಾದ ಅವನು ಆಂತರಿಕ ಮನಸ್ಸಿನ ಯೌವನ ಬರುತ್ತೆ, ದೇಹಕ್ಕೆ ಮುಪ್ಪು ಬರೋದು ಸಹಜ. ಈ ತಿನ್ನೋ ಅನ್ನ ಮುದುಕರಾಗಿ ಬದುಕಿದ್ದೀವಿ ಅನ್ನೋದೇ ದೊಡ್ಡ ವಿಷಯ. ಅಂಥ ಒಂದು ದುಷ್ಟ ಆಹಾರವನ್ನು ತಿಂದು ಇನ್ನೂ ನಾವು 70 ವರ್ಷ ಶಾಂತಿ 80 ವರ್ಷ ಶಾಂತಿ ನಡೀತಾ ಇದೆ ಅಂದರೆ ತುಂಬ ದೊಡ್ಡ ಆಶ್ಚರ್ಯಕರವಾದ ಸಂಗತಿ. ಅಂಥದ್ರಲ್ಲಿ ನಾವು ಮಾನಸಿಕವಾದ ಧೈರ್ಯವನ್ನು ಕೊಡುವಂಥದ್ದು, ನವತಾರುಣ್ಯವನ್ನು ಉತ್ತೇಜನವನ್ನು ಉಂಟು ಮಾಡುವಂಥದ್ದು ಶ್ರೀಮದ್ ಭಾಗವತ. ಆ ನವತಾರುಣ್ಯವನ್ನು ಹೊಂದಿದಂತಹ ಜ್ಞಾನಭಕ್ತಿ ವ್ಯಕ್ತಿಗಳು ನಾರದರಿಗೆ ಸನಕಾದಿಗಳಿಗೆ ನಮಸ್ಕಾರವನ್ನು ಮಾಡಿ, ಸ್ವಾಮಿ ಇನ್ನು ಜನ್ಮಾಂತರಕ್ಕೂ ಈ ದಿಕ್ಕು ತಿರುಗೋದಿಲ್ಲ, ನಾವು ಹೋಗಿ ಬರ್ತೀವಿ ಅಂತ. ನಾರದರು ಅಲ್ಲಪ್ಪ ಇಷ್ಟು ದಿವಸ ಪ್ರವಚನ ಕೇಳಿದ್ರು, 1 ವಾರ ಗುರುದಕ್ಷಿಣೆ ಕೊಡಬೇಕೋ ಬೇಡ ಅಂದರು. ಗುರುದಕ್ಷಿಣೆ ಕೊಡೋದು ಹಾಗೆ ತಪ್ಪಿಸ್ಕೊಂಡು ಹೋಗ್ತೀರಾ, ದಕ್ಷಿಣೆ ಕೊಟ್ಟು ಹೋಗ್ರಿ. ಅವನು ಬೇಕಾದ್ರೆ ಕೇಳಿ, ಸ್ವಾಮಿ ನಿಮ್ಮಂಥ ಜ್ಞಾನಕ್ಕೆ ಸಿಗೋದು ದೊಡ್ಡದು, ನಾವು ಕೊಡೋದು ದೊಡ್ಡದು, ಎಷ್ಟು ಬೇಕಾದ್ರೆ ಕೊಡ್ತೀನಿ. ಯಾಕೆಂದ್ರೆ ಅವರು ದೊಡ್ಡ ದೇವತಾ ಸ್ತ್ರೀಯವರು, ಭಕ್ತಿಗೆ ಅಭಿಮಾನಿ ದೇವತೆಗೆ ಭಾರತೀ ದೇವಿ, ಎಲ್ಲರ
ಭಕ್ತಿಯನ್ನ ನಿಯಮನ ಮಾಡುವಂಥವಳು. ಮುಕ್ತಿ ಹೊಂದಿದ ಮೇಲೂ ಭಾರತೀ ದೇವಿಯ ಅನುಗ್ರಹದಿಂದ ಎಲ್ಲರಿಗೂ ಭಕ್ತಿ ಇರಬೇಕು. ಅದು ನಿರ್ವ್ಯಾಜ ನಿಶ್ಚಲಾಂ ಸದ್ಗುಣಗಳ ಬೃಹತಿ ಶಾಶ್ವತಿ ಅಂಥ ಅದ್ಭುತವಾದಂಥ ಭಕ್ತಿಯನ್ನು ಕೊಡುವಂಥವಳು ಭಾರತೀ ದೇವಿ. ಅದಕ್ಕೆ ದಾಸರ ಪದನು ಹಾಗೆ ಭಾರತಿ ಭಕ್ತಿಯನ್ನು ಕೊಡುವುದು ಮಾರುತ ಸತಿ ನೀನು. ಇಂಥ ಭಕ್ತಿ ಅಭಿಮಾನಿ ದೇವತಾ ಅವಳಿಗೆ ಅಭಿಮಾನಿಯಾಗಿ ಭಾರತೀ ದೇವಿ ಇದ್ದಾಳೆ. ನಿಮಗೆ ಏನು ಬೇಕು, ಎಷ್ಟು ಕೋಟಿ ಹಣ ಬೇಕು ಕೇಳಿರಿ ಅಂತ ಅವರು ಹೇಳಿದವರು ಅತ್ಯಂತ ವಿರಕ್ತಿ ಶಿಖಾಮಣಿಗಳು. ಅವರು ಇಷ್ಟು ಕೊಪ್ಪಿನ ಇದ್ದು ಸಾಕು, ಇನ್ನೇನು ಬೇಕಾಗಿಲ್ಲ ಅವರಿಗೆ. ಊಟ ಬೇಡ, ತಿಂಡಿ ಬೇಡ, ಅಂಥವ್ರಿಗೆ ಏನು ದಕ್ಷಿಣ ಬೇಕು? ನಾನು ದಕ್ಷಿಣ ನಾನು ಕೇಳ್ತೀನಿ. ಪ್ರವಚನ ಹೇಳಿದವರು ದಕ್ಷಿಣ ಕೇಳೋದು ನಾನು ಕೇಳಿ ದಕ್ಷಿಣ ಕೊಡಬೇಕು ಅಂತ. ಭಕ್ತಿಕರಿಗೆ ಉತ್ಸಾಹ ಬರಲಿಲ್ಲ. ಏನು ಬೇಕಾದ ದಕ್ಷಿಣ ಕೇಳಿ ಸ್ವಾಮಿ, ಏನು ಬೇಕಾದ್ರೆ ಕೊಡೋದು ಸಿದ್ಧ ಅಂತ. ನಾನು ಹೇಳಿ ಇವತ್ತಿನಿಂದ ಹೇಳಿ ನೋಡು, ಇನ್ನು ಮುಂದೆ ಎಲ್ಲಿ ಭಾಗವತ ಪ್ರವಚನ ನಡೆಯುತ್ತೆ ಅಲ್ಲಿ ನೀವು 3 ಜನವನ್ನು ಕೂಡಬೇಕು. ಯಾರ್ಯಾರು ಶ್ರೋತೃವರ್ಗ ಬಂದು ಕೂತಿರ್ತಾರೆ ಎಲ್ಲರ ಹೃದಯದಲ್ಲಿ ನಿಮ್ಮ ಸನ್ನಿಧಾನ ಇರಬೇಕು. ಇದೇ ನೀವು ನಡ್ಕೊಡುವಂಥ ಗುರುದಕ್ಷಿಣ. ಹಾಗಾಗಿ ನೀವು ಒಪ್ಪಿಕೊಂಡು ಅವರೆಲ್ಲ ದೇವಲೋಕಕ್ಕೆ ಹೋದರು. ಅದರಿಂದ ಭಾಗವತವನ್ನು ಕೇಳೋದ್ರಿಂದ ಜ್ಞಾನ ಭಕ್ತಿ ವಿರಕ್ತಿಗಳು ಜಾಗೃತವಾಗುತ್ತವೆ. ನಮಗೆ ಅದು ಇಲ್ಲದೇ ಇರೋದ್ರಲ್ಲೇ ಸಕಲ ವಿಧವಾದ ಅನ್ಯಾಯಗಳು, ಅಕ್ರಮಗಳು, ಅಶ್ರೇಯಸ್ಸು ಉಂಟಾಗ್ತಾ ಇರೋದು. ಅದು ಒಂದು ಬಂದುಬಿಟ್ಟು ಎಲ್ಲ ರೀತಿಯ ಶ್ರೇಯಸ್ಸು ಅದರಿಂದ ಬರುತ್ತೆ. ಹೀಗೆ ಆ ಮಲಗಿದ್ದವರನ್ನ ಎಬ್ಸೋದಕ್ಕೆ ಅಂತಿರೋ ಗ್ರಂಥ ಭಾಗವತ. ಕೆಲವರು ದುರ್ದೈವ ಭಾಗವತ ಹೇಳೋದಕ್ಕೆ ನಿದ್ದೆ ಬಂದಿರುತ್ತೆ. ಅವ್ರಿಗೆ ಏನು ಮಾಡೋದು? ಎಷ್ಟು ನಾನು ಟ್ಯಾಬ್ಲೆಟ್ ತಗೊಂಡ್ರು ನಿದ್ದೆ ಬಂದಿರಲ್ಲ, ಭಾಗವತ ಪ್ರವಚನ ಕೂತ್ಕೊಂಡು ಅದ್ಭುತವಾದ ನಿದ್ದೆ ಬಂದಿರುತ್ತೆ. ಇಂಥ ಉದ್ಧಾರ ಆಗೋದು ಬಹಳ ಕಷ್ಟ. ಆಗ ಕೆಲವರು ಕೇಳ್ತಾರೆ, ನಮಗೆ ನೀವು ಪ್ರವಚನ ಹೇಳ್ತಾ ಇದ್ದಂಗೆ ನಿದ್ದೆ ಬಂದ್ಬಿಡುತ್ತೆ, ಪ್ರವಚನ ಬರಲ್ಲ ಬೇಡವಾ? ನಾವೇನು ಹೇಳೋದು? ಆಗ ಒಂದು ಕುಕ್ಕರ್ ಬಡಿ 5 ನಿಮಿಷಕ್ಕೆ ಒಂದ್ಸತಿ ಎಚ್ಚರ ಆಗ್ತಾ ಇರ್ತಲ್ಲ, ಆಗುತ್ತಿರೋ ಶಬ್ದ ಬಿದ್ದರೆ ಅದೇ ಉದ್ಧಾರ ಮಾಡ್ತಾರೆ. ನಿದ್ದೆ ಮಾಡೋದಿದ್ರು ಭಾಗವತ ಪ್ರವಚನ ಕೇಳ್ತಾ ನಿದ್ದೆ ಮಾಡಿ ಅದನ್ನು ಪುಣ್ಯ ಬರುತ್ತೆ. ನಿದ್ದೆ ಮಾಡಿದ್ದರಿಂದ ಪುಣ್ಯ ಅಲ್ಲ, ಒಂದೆರಡು ಶಬ್ದ ಕಿವಿ ಬಿದ್ದಿದ್ದಕ್ಕಾದ್ರೂ ನಿದ್ದೆ ಬರುತ್ತೆ, ಪುಣ್ಯ ಬರುತ್ತೆ. ಹೀಗಾಗಿ ಆ ಭಕ್ತಿ ತರುಣಿಯನ್ನ ಉದ್ಧಾರ ಮಾಡಿದ್ದಾರೆ. ಸನಕಾದಿಗಳನ್ನು ನಾನು ಮತ್ತೆ ಕೇಳೋದು, ಅಲ್ಲ ಸ್ವಾಮಿ ನೀವು ಹೇಳಿದಂಥ ಭಾಗವತದ್ದು ನಾನು ಮೊದಲು ವೇದಗಳನ್ನೆಲ್ಲ ಪಾರಾಯಣ ಮಾಡಿದೆ. ವೇದಗಳ ಸಾರರೂಪವಾದದ್ದೇ ಭಾಗವತ. ವೇದಗಳನ್ನೇ ಹೇಳಿದಾಗ ಅವ್ರು ಹೇಳ್ದೆದ್ದವರು ಭಾಗವತ ಹೇಳ ಹೇಗೆದ್ರು ಅಂತ. ಯಥಾ ದುರ್ಧೆ ಸ್ಥಿತ ಸರ್ಪಿ ನ ಸ್ವಾದಾಯೋಪಕಲ್ಪತೆ. ಸನಕಾದಿಗಳು ಹೇಳಲು ಹೌದು, ನಾನು ನೀವು ಹೇಳಿದ ಸರಿ. ವೇದಾರ್ಥಕ್ಕಿಂತ ಭಿನ್ನವಾದದ್ದೇನಲ್ಲ ಶ್ರೀಮದ್ ಭಾಗವತ. ವೇದದಲ್ಲಿ ಹೇಳಿದ್ದೆ, ಮಹಾಭಾರತ ಹೇಳಿದ್ದೆ, ಸಕಲ ಪುರಾಣಗಳಲ್ಲಿ ಬಂದದ್ದೇ ಭಾಗವತದಲ್ಲಿದೆ. ಆದರೆ ಅದು ಹೇಗೆಂದರೆ ಯಥಾ ದುರ್ಧೆ ಸ್ಥಿತ ಸರ್ಪಿ ನ ಸ್ವಾದಾಯೋಪಕಲ್ಪತೆ. ಹಾಲಿನಲ್ಲೇ ತುಪ್ಪ ಇರುತ್ತೆ. ತುಪ್ಪ ಏನು ಬೇರೆಯಿಂದ ಬರುತ್ತಾ? ಹಾಲಲ್ಲೇ ಬರೋದು. ಹಾಲಲ್ಲಿ ತುಪ್ಪ ಇರುತ್ತೆ, ಆದರೆ ಅದು ಆಸ್ವಾದನೆಗೆ ಯೋಗ್ಯ ಅಲ್ಲ. ಹಾಲಲ್ಲಿರುವಂಥ ತುಪ್ಪವನ್ನು ನಾವು ತಿನ್ನಬೇಕು ಅಂತ ಆಸೆ ಬಂದರೆ 3 ಲೀಟರ್ ಹಾಲು ಕುಡಿದ್ರು 1 ಚಮಚ ತುಪ್ಪ ತಿಂದಷ್ಟು ತೃಪ್ತಿ ಆಗೋದಿಲ್ಲ. ಹಾಲು ಎಷ್ಟು ಕುಡಿದ್ರು ಹಾಲು ಕುಡಿದಂಥ ಆನಂದ ಆಗುತ್ತೆ, ತುಪ್ಪ ತಿಂದಂತ ಆಗೋದಿಲ್ಲ. ಹಾಲಲ್ಲಿರೋ ತುಪ್ಪವನ್ನು ತೆಗಿಬೇಕು ಅಂತಂದ್ರೆ ಏನು ಮಾಡಬೇಕು? ಹಾಲನ್ನು ಹದನಾಗಿ ಕಾಯಿಸಿ ಭವ್ಯವಾಗಿ ಹೆಪ್ಪಾಕಿ ಅದನ್ನು ಮೊಸರು ಮಾಡಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕಡಿದು ಮಜ್ಜಿಗೆ ಮಾಡಿ ಬೆಣ್ಣೆ ಕಡಿದು ಆ ಬೆಣ್ಣೆಯನ್ನು ಸಣ್ಣ ಉರಿಯಲ್ಲಿ ಕಾಯಿಸಿ ಅದ್ಭುತವಾದ ತುಪ್ಪ ಅಂತ ಮಾಡಿದ್ರೆ ಹಾಲಲ್ಲಿದ್ದಂತೆ ಆ ಪೃಥಕ್ಭೂತಾಹಿ, ಅದು ವಿಶೇಷವಾಗಿ ಪೃಥಕ್ಭೂತಂ ಹಿ ತದ್ರವ್ಯಂ ದೇವಾನಾಂ ರಸವರ್ಧನಂ. ಹಾಲಿನಿಂದಲೇ ಪ್ರತ್ಯೇಕವಾಗಿ ಬಂದಂತಹ ತುಪ್ಪ ಅದು ದೇವತೆಗಳ ರಸವರ್ಧನ, ಅವರಿಗೆ ಶಕ್ತಿಯನ್ನು ಬೆಳೆಸುವಂಥದ್ದು. ಹಾಗೆ ವೇದಶಾಸ್ತ್ರಗಳ ರಸರೂಪವಾದದ್ದು ಶ್ರೀಮದ್ ಭಾಗವತ. ಇಕ್ಷೂನಾಮ ವಿಮಧ್ಯಾಂತಂ ಶಕರ ವ್ಯಾಪ್ರತಿಷ್ಠತಿ ಪೃಥಕ್ಭೂತಾದ ಸಾಮಿಷ್ಟ ತಥಾ ಭಾಗವತಿ ಕಥಾ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಸನಕಾದಿಗಳು. ಕಬ್ಬಿನ ಜಲ್ಲೆಯಲ್ಲಿ ಆದಿಯಿಂದ ಕಡೆ ತನಕ ಎಲ್ಲ ಕಡೆ ಸಕ್ಕರೆ ತುಂಬಿಕೊಂಡೇ ಇರುತ್ತೆ. ಆದರೆ ಆ ಸಕ್ಕರೆಯನ್ನು ಆಸ್ವಾದನೆ ಮಾಡೋದಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಅದಕ್ಕೆ ಬೇಕಾದಂತಹ ಹಲ್ಲಿನ ಪಾಠವ ಇದ್ದವರಿಗೆ ಆ ಹಲ್ಲಲ್ಲಿ ಜಗದು ಆ ಕಬ್ಬಿನಲ್ಲಿರುವಂಥ ರಸವನ್ನು ಆಸ್ವಾದನೆ ಮಾಡೋದಕ್ಕೆ ಬರುತ್ತೆ. 90 ವರ್ಷ ಶಾಂತಿ ಮಾಡ್ಕೊಳ್ಳೋರಿಗೆ ಅವ್ರಿಗೆ ಕಬ್ಬು ತಗೊಂಡು ಪ್ರೆಸೆಂಟೇಷನ್ ಕೊಟ್ಟರೆ ಯಾಕೆ ತಿಳಿಯೋಲ್ಲ, ಸುಮ್ಮನೆ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದನ್ನು ತಿಂದು ಅರಗಿಸ್ಕೊಂಡು ಆನಂದ ಪಡೋ ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ಆ ಕಬ್ಬಿನಲ್ಲೇ ಇರೋ ರಸವನ್ನು ಪ್ರತ್ಯೇಕ ತೆಗೆದು ಅದಕ್ಕೊಂದು ಪಾಕ ವಿಶೇಷ ಮಾಡಿ ಅದನ್ನು ಕಲ್ಸಕ್ಕರೆ ಅಂತ ಮಾಡಿಬಿಟ್ರೆ ಹಲ್ಲೇ ಇಲ್ಲದಿದ್ದ ಮುದುಕ ಇದ್ರು ಕಲ್ಸಕ್ಕರೆ ಬಾಯಿ ಹಾಕಿ ಚಪ್ಪರಿಸ್ತಾ ಇದ್ರೆ ಆ ಕಬ್ಬಿನಲ್ಲಿರೋ ರಸವನ್ನು ಆಸ್ವಾದನೆ ಮಾಡದಂತೆ ಆಗುತ್ತೆ. ಹಾಗೆ ಈ ಶ್ರೀಮದ್ ಭಾಗವತ ಎಂಬುವಂಥದ್ದು ಸಕಲ ವೇದ ಪುರಾಣ ರಾಶಿಗಳ ರಸಭೂತವಾದಂಥದ್ದು. ಅದನ್ನು ನಾವು ಭಾಗವತ ಅನ್ನೋ ಹೆಸರಿಂದ ಒಂದು ರಸಗಳ ಪರಿಪಾಕವನ್ನೆಲ್ಲ ಒತ್ತಟ್ಟಿಗೆ ವೇದವ್ಯಾಸರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದನ್ನು ಕೊಟ್ಟಿದ್ದಕ್ಕೆ ಆ ಮುದುಕರಿಗೂ ಆ ಎಚ್ಚರ ಅನ್ನುವಂಥದ್ದು ಬಂದಿದೆ. ಆದ್ದರಿಂದ ನೀವು ಹೇಳಿದ್ದು ದೋಷ ಅಲ್ಲ, ನಾವು ಹೇಳಿದ್ದು ದೋಷ ಅಲ್ಲ. ನೀವು ಹೇಳಿದ್ದು ಸ್ವಲ್ಪ ನಿಧಾನವಾಗಿ ಫಲ ಕೊಡುತ್ತೆ, ನಾವು ಹೇಳಿದ್ದು ಇಂಜೆಕ್ಷನ್ ಇದ್ದಂಗೆ. ಟ್ಯಾಬ್ಲೆಟ್ಗೂ ಇಂಜೆಕ್ಷನ್ಗೂ ಇಷ್ಟು ವ್ಯತ್ಯಾಸ ಇರುತ್ತಲ್ಲ, ನಿಧಾನವಾಗಿ
ರಕ್ತದಲ್ಲಿ ಸೇರುವಂಥದ್ದು ಟ್ಯಾಬ್ಲೆಟ್, ಇಮಿಡಿಯೇಟ್ ರಕ್ತದಲ್ಲಿ ಸೇರುವಂಥದ್ದು ಇಂಜೆಕ್ಷನ್. ಹಾಗಿದ್ದಾಗ ಶ್ರೀಮದ್ ಭಾಗವತ ಬಹಳ ವಿಶೇಷವಾಗಿ ಅವರನ್ನು ಎಚ್ಚರಪಡಿಸಿದೆ. ಆದ್ದರಿಂದ ನೀವು ಮಾಡಿದ್ದು ವಿಶೇಷವಾದದ್ದೇ ಅಂತ ಸನಕಾದಿಗಳು ಹೇಳಿ ಹೊರಟು ಎಂಬುವಂಥ ಕಥಾವನ್ನು ಪದ್ಮಪುರಾಣ ವರ್ಣನೆ ಮಾಡಿದೆ. ಮತ್ತಿನ್ನೊಂದು ಅದ್ಭುತವಾದಂಥ ಕಥಾವನ್ನು ಪದ್ಮಪುರಾಣ ಏನು ತಿಳಿಸ್ಕೊಟ್ಟಿದೆ ಅನ್ನುವಂಥದ್ದನ್ನ ನಾಳೆ ತಿಳಿಸೋಣ. ಶ್ರೀಕೃಷ್ಣ ಪರಮಸ್ತು ಹರೇ ನಮಃ.